ಸೊ ಈ ದಿನ ನಾವು ಮಂತ್ರ 16 ಆ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಬನ್ನಿ ಪ್ರಾರ್ಥನೆಯಿಂದ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾಮಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುरून् ವೈಷ್ಣವಾಂಶ್ಚ ಶ್ರೀರೂಪಂ ಸ ಅಗ್ರಜಾತಂ ಸಹಗಣರಘುನಾಥಾನ್ವಿತಂ ತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣೆ. ನಮೋ ಮಹಾವದಾನ್ಯಾಯ ಕೃಷ್ಣಪ್ರೇಮಪ್ರದಾಯತೆ ಕೃಷ್ಣಾಯ ಕೃಷ್ಣಚೈತನ್ಯನಾಮ್ನೆ ಗೌರತ್ವಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತರಾಧ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥ ಮಾ ಗೃಧಃ ಕಸ್ಯ ಸ್ವಿद्धನಂ. ಸೊ ನಾವೀಗ ಈಶೋಪನಿಷತ್ತಿನ ಮಂತ್ರ 15ರ ಚರ್ಚೆಯನ್ನು ಲಾಸ್ಟ್ ಟೈಮ್ ನೋಡಿದ್ವಿ. ಇದನ್ನು ನಾವು ಮಂತ್ರ 16ರ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಆ ಚರ್ಚೆಗೂ ಮುಂಚೆ ನಾನೊಮ್ಮೆ ನಿಮಗೆ ಆ ಮಂತ್ರ 15 ಅದು ಯಾವ ವಿಷಯದ ಬಗ್ಗೆ ಆ ಮಂತ್ರ ನಮಗೆ ವರ್ಣನೆಯನ್ನು ಹೇಳುತ್ತೆ ಅನ್ನೋದನ್ನು ಸ್ವಲ್ಪ ನೋಡ್ಬಿಟ್ಟು ಮುಂದೆ ಹೋಗೋಣ. ಮುಖ್ಯವಾಗಿ ಈಶೋಪನಿಷತ್ತಿನ ಕೊನೆಯ ಭಾಗ ಇದು. ಮೊದಲ ಭಾಗ ಏನಾಗಿತ್ತು? ಮೊದಲನೇ ಭಾಗದಲ್ಲಿ ಏನಿತ್ತು? ಮರ್ತೋಯ್ತು. ಮೊದಲನೇ ಭಾಗದಲ್ಲಿ ಈಶಾವಾಸ್ಯ ತತ್ವ. ನಿಮ್ಮ ಹ್ಯಾಂಡ್ ಬುಕ್ ನೋಡಿ, ಹ್ಯಾಂಡ್ ಬುಕ್ ಇದೆಯಲ್ಲ ಕೈಯಲ್ಲಿ, ಪಕ್ಕದಲ್ಲಿ ಇರಬೇಕು ಯಾವಾಗಲೂ ಹ್ಯಾಂಡ್ ಬುಕ್ ಕ್ಲಾಸಲ್ಲಿ. ಸೊ ಮೊದಲನೇ ಭಾಗದಲ್ಲಿ ಏನು ಹೇಳಿದ್ದಾರಲ್ಲಿ? ಭಗವಂತನ ಮಾಲೀಕತ್ವ ಅಲ್ವಾ, ಹಾಗೇನೋ ಇದೆ. ಈಶಾವಾಸ್ಯ ತತ್ವ ಅದು ಭಗವಂತನ ಮಾಲೀಕತ್ವವನ್ನು ತೋರಿಸುತ್ತೆ. ಈ ಪೂರ್ತಿ ಸೃಷ್ಟಿಯ ಒಡೆಯ, ನಿಯಂತ್ರಕ, ಎಲ್ಲೆಡೆಯೂ ಕೂಡ ಆತ ಇದ್ದಾನೆ ಅನ್ನೋದನ್ನು ತೋರಿಸ್ಕೊಡುತ್ತೆ. ಆ ನಿಯಮಗಳನ್ನು ಪಾಲಿಸೋದ್ರಿಂದ ಏನು ಲಾಭ ಆಗ್ತದೆ, ಪಾಲಿಸದೇ ಇದ್ರೆ ಏನು ನಷ್ಟ ಆಗ್ತದೆ, ಅದೆಲ್ಲವನ್ನ ನೋಡ್ತೀವಿ. ಎರಡನೇ ಭಾಗ ಏನು? ಯಾರ ಹತ್ರನೂ ಗೈಡ್ ಬುಕ್ ಇಲ್ಲ ಅನ್ಸುತ್ತೆ. ಕರ್ಮ ಅಕರ್ಮ ಕರ್ಮ 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 ಓಕೆ. ವಿಕರ್ಮ ಮಂತ್ರ 4ರಿಂದ 8 ಅದು ಎರಡನೇ ಭಾಗ. ಅದರ ಹೆಸರು ಏನು ಅಂತ ಕೇಳ್ತಾ ಇರೋದು ನಾನು. 4ರಿಂದ 8 ನಿಮ್ಮ ಗೈಡ್ ಬುಕ್ ನೋಡಿದ್ರೆ ನಿಮಗೆಲ್ಲ ಸ್ಪಷ್ಟ ಆಗುತ್ತೆ. ಹರೇ ಕೃಷ್ಣ ಪ್ರಭುಜಿ. ಮಹಾಭಾಗವತ ಸೃಷ್ಟಿ. ಏನದು? ಮಹಾಭಾಗವತರ ದೃಷ್ಟಿ. ಸೊ ಹೇಗೆ ಆ ಈಶನನ್ನ ಹೆಚ್ಚು ತಿಳ್ಕೊಳ್ಬೇಕು? ಮಹಾಭಾಗವತರ ದೃಷ್ಟಿಯನ್ನ ಅನುಸರಿಸಬೇಕು. ಯಾವ ಶಬ್ದ ಅಲ್ಲಿ ಬಹಳ ಮುಖ್ಯವಾಗಿ ಕಂಡಿದ್ವಿ ನಾವು? ಒಂದು ಶಬ್ದ ಇದೆ, ಒಂದು ಶಬ್ದ ಪೂರ್ತಿ
ಅದು ಪೂರ್ತಿ ವರ್ಣನೆ ಮಾಡುವಂಥದ್ದು. ಹ್ಮ್. ಅನುಪಶ್ಯತಿ, ನಾನು ಪಶ್ಯತಿ. ಇದನ್ನ ನೀವು ಹ್ಮ್ ಮುಖ್ಯವಾಗಿ ನೆನ್ಪಿಡಬೇಕು. ಅದಾದ ಮೇಲೆ 3ನೇ ಭಾಗ ಪ್ರಾರಂಭ ಆಗುತ್ತೆ. ಮಂತ್ರ 9ರಿಂದ ಹಿಡಿದು 14ರವರೆಗೆ. ಹ್ಮ್ ಏನದು? ಸಾಪೇಕ್ಷೆ. ಆ ಸಂಪೂರ್ಣ ಮತ್ತು ಸಾಪೇಕ್ಷ ಪ್ರಭು. ಹ್ಮ್. ಜ್ಞಾನಕ್ಕೆ 9ರಿಂದ 11 ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, 12ರಿಂದ 14 ಪೂಜೆಗೆ ಸಂಬಂಧಪಟ್ಟಿದ್ದು. ಪರ್ಫೆಕ್ಟ್, ಕರೆಕ್ಟಾಗಿ ಹೇಳಿದ್ರಿ. 9ರಿಂದ 14 ಏನಿದೆ ಅದು ಜ್ಞಾನ ಮತ್ತು ಉಪಾಸನೆ ವಿಷಯದಲ್ಲಿ ಆ, ಸಾಪೇಕ್ಷ ತತ್ವ, ನಂತರ ಅತಿ ಉನ್ನತವಾದಂತಹ ಸರ್ವೋಚ್ಚ ತತ್ವ ಆಬ್ಸಲ್ಯೂಟ್ ಅದನ್ನು ವರ್ಣಿಸುತ್ತೆ. ನೋಡಿದ್ವಿ ನಾವು ಜ್ಞಾನ, ಆ, ಅಜ್ಞಾನ, ಅಪರಾಜ್ಞಾನ ಅಥವಾ ವಿದ್ಯೆ, ಅವಿದ್ಯೆ, ಅಪರಾವಿದ್ಯೆ, ಪರಾವಿದ್ಯೆ, ಯಾವುದನ್ನು ಹೇಗೆ ಪಾಲಿಸಬೇಕು, ಯಾವುದನ್ನು ಹೇಗೆ ಕಾಣಬೇಕು, ಯಾವುದರಿಂದ ಎಚ್ಚರಿಕೆ ವಹಿಸಬೇಕು, ಹೆಚ್ಚು ಅಪಾಯಕಾರಿ ಯಾವುದು, ಅನುಕೂಲಕಾರಿ ಯಾವುದು, ಯಾವುದನ್ನು ಮುಖ್ಯ ಗುರಿಯಾಗಿಟ್ಟು ಮುನ್ನ ನಡಿಬೇಕು ನಾವು. ಎರಡನ್ನೂ ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ದಾರೆ. ಹೌದು. ಆದರೆ ಮುಖ್ಯವಾದ ಗುರಿ ಏನಾಗಿರಬೇಕು, ಇವೆಲ್ಲವನ್ನ ನಾವು ಅಲ್ಲಿ ನೋಡಿದ್ದೀವಿ. ಜ್ಞಾನ ಮತ್ತು ಉಪಾಸನೆ ಎರಡು ವಿಷಯಗಳಲ್ಲಿ ಇದನ್ನು ನಾವು ಕಲ್ತಿದ್ದೀವಿ. ಈಗ ಮಂತ್ರ 15ರಲ್ಲಿ ಏನು ನಾವು ನೋಡ್ತೀವಿ, ಇದು ಪ್ರಾರ್ಥನೆಯ ಭಾಗ. ಸೊ ಈಶೋಪನಿಷತ್ತು ಕೊನೆಯ ಭಾಗದಲ್ಲಿ ಪ್ರಾರ್ಥನೆಗಳನ್ನು ಹೇಳ್ತಾ ಇದೆ. ಪ್ರಾರ್ಥನೆಗಳು ಅಂದ ತಕ್ಷಣ ಅಲ್ಲಿ ಇಬ್ರು ವ್ಯಕ್ತಿಗಳು ಇರಲೇಬೇಕು. ಯಾರನ್ನ ಪ್ರಾರ್ಥಿಸ್ತಾ ಇದ್ದೀವೋ, ಯಾರು ಪ್ರಾರ್ಥನೆ ಹೇಳ್ತಾ ಇದ್ದಾರೋ ಅಲ್ವಾ. ಸೊ ಪರಮಸತ್ಯನ ಕುರಿತಾಗಿ ಪ್ರಾರ್ಥನೆಗಳನ್ನು ಇಲ್ಲಿ ಒಬ್ಬ ಭಕ್ತ ಹೇಳ್ತಾ ಇದ್ದಾನೆ. ಯಾರು ಈಶಾವಾಸ್ಯ ತತ್ವವನ್ನು ಪಾಲಿಸಿದನೋ ಆತ ಪ್ರಾರ್ಥಿಸ್ತಾ ಇದ್ದಾನೆ. ಸೊ ಪ್ರಾರ್ಥನೆ ಹೇಳ್ತಾ ಇದ್ದಾನೆ ಅಂದರೆ ಇಲ್ಲಿ ಒಂದು ತತ್ವ ಬಹಳ ಸ್ಪಷ್ಟ ಆಗುತ್ತೆ. ಏನದು? ಆ ಪರಮ ಸತ್ಯ ಒಬ್ಬ ವ್ಯಕ್ತಿ, ಒಬ್ಬ ವ್ಯಕ್ತಿ ಅಂತ. ಸೊ ಇದನ್ನು ನಾವು ನೆನಪಿಲ್ಲಿಡಬೇಕು. ಏಕೆಂದರೆ ಈ ತತ್ವ ಬಹಳ ಮುಖ್ಯ. ಪರಮಸತ್ಯ ಸಾಕಾರ ಸ್ವರೂಪ, ನಿರಾಕಾರವೂ ಹೌದು. ಯಾಕೆಂದರೆ ನಿರಾಕಾರ ಬ್ರಹ್ಮಜ್ಯೋತಿಯು ಕೂಡ ಆ ದೇವೋತ್ತಮ ಪರಮಪುರುಷನಿಂದನೇ ಬರ್ತಾ ಇದೆ. ಬಟ್ ಮೂಲ ಅತಿ ಉನ್ನತವಾದಂತಹ ತಿಳುವಳಿಕೆ ಏನದು? ಪರಮಸತ್ಯ ದಿವ್ಯ ವ್ಯಕ್ತಿ ಆತ, ಪರಮಪುರುಷ, ಭಗವಂತ, ಭಗವಾನ್. ಸೊ ಅದನ್ನು ನಾವು ಇಲ್ಲಿ ಕಾಡ್ತಾ ಇದ್ದೀವಿ. ಸೊ ಮಂತ್ರ 15 ನೀವು ನೋಡಿದ್ರೆ ಅದರ ಅನುವಾದ ಯಾರಾದರೂ ದಯವಿಟ್ಟು ಓದಿ. ಅನುವಾದ ಬಹಳ ಚೆನ್ನಾಗಿದೆ. ಆ್ಯಕ್ಚುಲಿ ಶ್ಲೋಕ ಕೂಡ ನೆನಪಿಡುವಂಥದ್ದು, ಅದು ಬಹಳ ಫೇಮಸ್ ಶ್ಲೋಕ. ಅದು ಅನುವಾದ ಓದಿ. ಯಾರು ಓದ್ತೀರಾ? ಓದಿ ಮಂತ್ರ 15ರ ಅನುವಾದ ಓದಿ. ಓ ಪ್ರಭುವೇ, ಸಕಲ ಜೀವಿಗಳ ಪೋಷಕನೇ, ನಿನ್ನ ನಿಜವಾದ ಮುಖವು ನಿನ್ನ ಉಜ್ವಲವಾದ ತೇಜಸ್ಸಿನಿಂದ ಮುಚ್ಚಿ ಹೋಗಿದೆ. ಅದನ್ನು ತೆಗೆದು ನಿನ್ನನ್ನು ನಿನ್ನ ಶುದ್ಧ ಭಕ್ತನಿಗೆ ತೋರಿಸಿಕೋ. ಸೊ ಅಲ್ಲಿ ಪ್ರಾರ್ಥನೆ ಏನದು? ಭಗವಂತ, ನಿನ್ನ ಆ ನಿಜ ಸುಂದರ ಆಧ್ಯಾತ್ಮಿಕ ದಿವ್ಯ ಸ್ವರೂಪವನ್ನ ನನಗೆ ತೋರಿಸು, ಆ ರೂಪವನ್ನ ತೋರಿಸು ಅಂತ. ಸೊ ಆ ರೂಪವನ್ನ ಮುಚ್ಚಿರುವಂಥದ್ದೇನು? ಏನದು? ಉಜ್ವಲವಾದ ತೇಜಸ್ಸು. ಏನದು? ಬ್ರಹ್ಮಜ್ಯೋತಿ, ನಿರಾಕಾರ ಬ್ರಹ್ಮಜ್ಯೋತಿ. ಯಾಕಂದ್ರೆ ಆತನಿಂದನೇ ಹೊರಹೊಮ್ಮುವಂಥದ್ದು ಅದು ಬ್ರಹ್ಮಜ್ಯೋತಿ. ಸೊ ಆತನ ಶಕ್ತಿಯೇ ಅದು. ಆ್ಯಕ್ಚುಲಿ ಆತನಿಗಿಂತ ಭಿನ್ನ ಅಲ್ಲ ಅದು, ಅಲ್ವಾ? ಸೊ ಆದರೂ ಕೂಡ ಯಾರು ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿತಾರೆ, ಅವರು ಆ ಕೇವಲ ನಿರಾಕಾರ ಬ್ರಹ್ಮಜ್ಯೋತಿಯಲ್ಲೇ ಸಂತುಷ್ಟರಾಗೋದಿಲ್ಲ. ಅದನ್ನು ಮೀರಿ ಮುಂದೆ ಇರುವಂತಹ ಅದರ ಮೂಲ ಆ ದಿವ್ಯ, ಆ ಪರಮ ಸುಂದರ ಸ್ವರೂಪವನ್ನು ಅವರು ಆರಾಧಿಸ್ಲಿಕ್ಕೆ ಬಯಸ್ತಾರೆ, ಅದನ್ನು ನೋಡ್ಲಿಕ್ಕೆ ಬಯಸ್ತಾ ಇದ್ದಾರೆ. ಸ್ವಾಮಿ ಜಗನ್ನಾಥನಿಗೆ ಪ್ರಾರ್ಥನೆ ಕೂಡ ಅದೇ ಹೇಳ್ತಾರೆ, ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಭಗವಂತ, ನನ್ನ ಕಣ್ಣಿನ ಈ ದೃಷ್ಟಿ ಪಥದಲ್ಲಿ ನೀನು ಗೋಚರಿಸೋ ಅಂತ. ಅದರ ಅರ್ಥ ಚೈತನ್ಯ ಮಹಾಪ್ರಭುಗಳು ಈ ಪ್ರಾರ್ಥನೆಯನ್ನು ಬಹಳ ಹೇಳ್ತಾ ಇದ್ರು. ರಥಯಾತ್ರೆ ಸಮಯದಲ್ಲಿ, ಜಗನ್ನಾಥನ ದರ್ಶನಕ್ಕೆ ಹೋಗುವಾಗ, ಜಗನ್ನಾಥನ ಮುಂದೆ. ಸೊ ಇಲ್ಲಿ ಈ ವ್ಯಕ್ತಿ ಕೂಡ ಅದೇ ಹೇಳ್ತಾ ಇದ್ದಾನೆ,
ಭಗವಂತ ನಿನ್ನ ಸುಂದರ ಸ್ವರೂಪವನ್ನು ತೋರಿಸು ಅಂತ. ಸೊ ಈ ಒಂದು ಶ್ಲೋಕದ ವರ್ಣನೆಯಲ್ಲಿ ನಾವು ನೋಡಿದ್ವಿ ಪ್ರಭುಪಾದರು ಹೇಗೆ ವರ್ಣಿಸಿದ್ದಾರೆ ಅಂತ. ಶ್ರೀಕೃಷ್ಣ ಭಗವಂತ, ಆತ ನಿರಾಕಾರ ಬ್ರಹ್ಮಜ್ಯೋತಿ, ನಂತರ ಸರ್ವವ್ಯಾಪಿ ಅಂತರಾತ್ಮ, ಅಂತರ್ಯಾಮಿ ಪರಮಾತ್ಮ. ಇವೆರಡರ ಮೂಲ ಆ ಭಗವಂತನೇ. ಅದನ್ನ ಮೊದಲನೇ ಅಂಶದಲ್ಲಿ ಹೇಳಿದ. ನಂತರ ಭಗವಂತ ಆತನನ್ನು ತಿಳಿಯುವಂತಹ ಮಾರ್ಗ ಅದು ಭಕ್ತಿ. ಸೊ ಆಧ್ಯಾತ್ಮಿಕ ಮಾರ್ಗಗಳ ವರ್ಣನೆಯಲ್ಲಿ ಒಂದು ಶ್ರೇಣಿಯನ್ನು ಹೇಳಲಾಗಿದೆ. ಶ್ರೇಣಿ ಅಂದ್ರೇನು? ಗ್ರೆಡೇಷನ್ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಂಖ್ಯ, ಸಾಂಖ್ಯ ಮಾರ್ಗದಿಂದ ಏನ್ ತಿಳ್ಕೊಳ್ತಾರೆ? ನೆನಪು ಮಾಡ್ಕೊಳ್ತೀರಾ ಯಾರಾದರೂ? ಸಾಂಖ್ಯ ಮಾರ್ಗದಿಂದ ಏನ್ ತಿಳ್ಕೊಳ್ತಾರೆ ಜನ? ಯಾವುದರ ಅರಿವಾಗುತ್ತೆ ಅವರಿಗೆ? ಯಾವುದರ ಸಾಕ್ಷಾತ್ಕಾರವಾಗ್ತದೆ? ಭೌತಿಕದ ಅರಿವು. ಭೌತಿಕ ಪ್ರಕೃತಿಯ ಅರಿವಾಗ್ತದೆ, 24 ಅಂಶಗಳ ಅರಿವಾಗ್ತದೆ ಅಲ್ವಾ? ನೆನಪಿದೆಯಾ? ಇದು ನೋಡಿದ್ ಅಲ್ಲ, ಇದೇನೋ ಆಗಿತ್ತಲ್ಲ. ಎಸ್, ಇಲ್ಲ ಇದು ಆಗಿತ್ತು. ಇದು ಎಸ್. ಸಾಂಖ್ಯದಿಂದ ಭೌತಿಕ ಸೃಷ್ಟಿ ಅರಿವಾಗ್ತದೆ. ನೆಕ್ಸ್ಟ್ ಜ್ಞಾನ ಮಾರ್ಗದಿಂದ ಯಾವುದರ ಅರಿವನ್ನು ಬೆಳೆಸ್ಕೊಳ್ತೀವಿ? ಬ್ರಹ್ಮನ್ನ. ನಿರಾಕಾರ ಬ್ರಹ್ಮ, ಬ್ರಹ್ಮ. ಅದರ ತಿಳುವಳಿಕೆ ಹೆಚ್ಚಾಗ್ತದೆ, ಅದರ ಸಾಕ್ಷಾತ್ಕಾರವಾಗ್ತದೆ. ಜ್ಞಾನ ಮಾರ್ಗದಿಂದ ಬ್ರಹ್ಮ ಸಾಕ್ಷಾತ್ಕಾರವಾಗ್ತದೆ. ಬ್ರಹ್ಮ ಅಂದ್ರೆ ಇಲ್ಲಿ ಚತುರ್ಮುಖ ಬ್ರಹ್ಮ ಅಲ್ಲ, ನಿರಾಕಾರ ಬ್ರಹ್ಮ ರೂಪ ಅಂತ ಹೇಳ್ತಾರೆ. ಆನಂತರ ಯೋಗ ಮಾರ್ಗದಿಂದ ಯಾವುದರ ಅರಿವಾಗ್ತದೆ, ಸಾಕ್ಷಾತ್ಕಾರವಾಗ್ತದೆ? ಪರಮಾತ್ಮನ ಸಾಕ್ಷಾತ್ಕಾರ. ಸೊ ಯೋಗಿಗಳು ತಮ್ಮ ಹೃದಯದಲ್ಲಿರೋ ಆ ದಿವ್ಯ ರೂಪವನ್ನ, ಚತುರ್ಭುಜ ಪರಮಾತ್ಮನ ರೂಪವನ್ನು ಧ್ಯಾನಿಸ್ತಾರೆ. ಭಕ್ತಿ ಮಾರ್ಗದಿಂದ ಮಾತ್ರ ಭಗವಂತ, ಆ ಮೂಲ ಪುರುಷ ಶ್ರೀಕೃಷ್ಣನ ಸಾಕ್ಷಾತ್ಕಾರವಾಗ್ತದೆ. ಸೊ ಹೀಗೆ ಪ್ರಭುಪಾದರು ಏನ್ ತೋರಿಸ್ತಾ ಇದ್ದಾರೆ? ಮಾರ್ಗಗಳಲ್ಲೂ ಕೂಡ ಶ್ರೇಣಿ ಇದೆ. ಸಾಂಖ್ಯ, ಜ್ಞಾನ, ಯೋಗ, ಭಕ್ತಿ. ಸೊ ಇದು ಕ್ರಮಬದ್ಧವಾದಂಥ ಪದ್ಧತಿ. ಭಕ್ತಿ ಮಾರ್ಗಕ್ಕೆ ತಲುಪಲಿಕ್ಕೆ ಈ ಕ್ರಮಬದ್ಧವಾದಂತಹ ಮಾರ್ಗದಿಂದನೇ ಹೋಗಬೇಕು ಅನ್ನೋ ಒಂದು ಕಂಡೀಷನ್ ಇಲ್ಲ. ಒಬ್ಬ ಭಕ್ತನ ಕೃಪೆಯಿಂದ ಒಂದು ಜೀವಿ ಭಕ್ತಿ ಮಾರ್ಗದ ಪರಿಚಯ ಪಡ್ಕೊಳ್ಳುತ್ತೆ. ನಾವೆಲ್ಲರೂ ಅದೇ ರೀತಿ, ಅಟ್ಲೀಸ್ಟ್ ನನ್ನ ಬಗ್ಗೆ ಅಂತ ಹೇಳ್ಬೋದು. ನಾವೇನು ಸಾಂಖ್ಯ, ಜ್ಞಾನ, ಯೋಗವನ್ನು ಪರಿಪಾಲಿಸಿ ಅದರ ಸಾಕ್ಷಾತ್ಕಾರ ಪಡೆಯದೇ ಇದ್ರೂ ಕೂಡ ಭಕ್ತಿಯ ಪರಿಚಯವಾಗಿ ಭಕ್ತಿಯನ್ನು ಪಾಲಿಸಲಿಕ್ಕೆ ಒಂದು ರೀತಿ ಪ್ರೇರಣೆ ಅಥವಾ ದೀಕ್ಷೆಯನ್ನು ಪಡೆದಿರ್ತೀವಿ ಅಲ್ವಾ, ಗುರುಗಳಿಂದ, ಭಕ್ತರಿಂದ. ಸೊ ಬಟ್ ಭಕ್ತಿ ಎಷ್ಟು ಸರ್ವೋಚ್ಚ ಪದ್ಧತಿ, ಭಕ್ತಿ ಅದರ ಸ್ಥಾನ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಸುಲಭವಾಗಿ ಏನು ಪ್ರಯತ್ನ ಪಡೆದೇನೆ ಸಿಕ್ಕಿಬಿಡ್ತು ಅಂತ ಹೇಳಿ ಅದನ್ನು ಬಹಳ ಸಡಿಲವಾಗಿ ಸ್ವೀಕರಿಸೋದಲ್ಲ, ಅಥವಾ ಅದರ ಕುರಿತಾಗಿ ಗಂಭೀರತೆ ಇಲ್ಲದೆ ಇರೋದಲ್ಲ. ಈ ರೀತಿಯನ್ನೆಲ್ಲ ಓದಿದ್ರೆ ನಮಗೆ ಆವಾಗ ತಿಳಿಯುತ್ತೆ ಎಷ್ಟು ಭಕ್ತಿ ಅನ್ನೋದು ವಿರಳ ಅಂತ. ಇದು ಶುದ್ಧ ಭಕ್ತಿ ಒಂದು ಲಕ್ಷಣ, ಇದು ಸುದುರ್ಲಭ ಅಂತ ಹೇಳ್ತಾರೆ. ಇದನ್ನು ಮುಂದೆ ಓದ್ತೀರಾ ಆಫ್ಕೋರ್ಸ್ ನೀವು ಭಕ್ತಿ ರಸಾಮೃತ ಸಿಂಧು ಅನ್ನೋ ಗ್ರಂಥದಲ್ಲಿ. ಬಟ್ ಎನಿವೆ ಇದನ್ನು ಕೂಡ ನಾವಿಲ್ಲಿ ಕಂಡ್ವಿ. ಅದಾದ ಮೇಲೆ ಹೇಗೆ ಭಕ್ತ ಭಗವಂತ, ಭಕ್ತ ಮತ್ತು ಭಕ್ತಿ ಎಲ್ಲದರ ಶ್ರೇಷ್ಠತೆಯನ್ನು ತೋರಿಸ್ತಾ ಇದ್ದಾರೆ. ನಿರಾಕಾರ ಬ್ರಹ್ಮ ಪರಮಾತ್ಮ, ಇದಕ್ಕಿಂತ ಮಿಗಿಲಾದವನು ಭಗವಂತ, ಮೂಲ ಆತ. ಅದೇ ರೀತಿ ಸಾಂಖ್ಯ, ಜ್ಞಾನ, ಯೋಗ ಇವೆಲ್ಲವಕ್ಕಿಂತ ಮಿಗಿಲಾದಂತಹ ಮಾರ್ಗ ಭಕ್ತಿ. ಅದೇ ರೀತಿ ಜ್ಞಾನಿ, ಯೋಗಿ ಇವರೆಲ್ಲರಿಗಿಂತ ಶ್ರೇಷ್ಠನಾದವನು ಭಕ್ತ. ಇದನ್ನು ನಾವು ಹಿಂದಿನ ಚರ್ಚೆಯಲ್ಲಿ ನೋಡಿದ್ವಿ. ಈಗ ಮಂತ್ರ 16ರಲ್ಲಿ ಇದೇ ಅಂಶ ಇನ್ನಷ್ಟು ವಿವರವಾಗಿ ಇನ್ನೂ ಸ್ವಲ್ಪ ಹೆಚ್ಚಿನ ವರ್ಣನೆಯೊಂದಿಗೆ ಹೇಳಲಾಗ್ತದೆ. ಮಂತ್ರ 16 ನಿಮ್ಮ ಪುಸ್ತಕದಲ್ಲಿರೋ ಮಂತ್ರ ನೋಡಿ. ಪೂಷನ್ನೇಕರ್ಷೇ ಯಮಸೂರ್ಯ ಪ್ರಾಜಾಪತ್ಯ ವ್ಯೂಹರಶ್ಮಿನ್ ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣತಮಂ ತತ್ ತೇ ಪಶ್ಯಾಮಿ ಯೋಸಾವಸೌ ಪುರುಷಃ ಸೋಹಮಸ್ಮಿ. ಇದೊಂದು ಸ್ವಲ್ಪ ಗದ್ಯ ರೂಪದಲ್ಲಿ ಅನ್ಸುತ್ತೆ.
ಸ್ವಲ್ಪ ಲಾಂಗ್ ಶ್ಲೋಕ. ಅನುವಾದ ಓದಿ. ಅನುವಾದ ಓದಿ. ನಾನು ಅಲ್ಲ ಪ್ರಭುಜಿ, ಓದ್ಲಿ ವರಲಕ್ಷ್ಮಿ. ಪ್ರಭು. ಓದಿ ಓದಿ ಓದಿ. ಒಬ್ಬರು ಓದ್ತಾ ಅವರೇ ಕಂಟಿನ್ಯೂ ಮಾಡಿ, ಚೇಂಜ್ ಆಗಿ ಅನ್ನೋವರೆಗೂ ಓದ್ತಾ ಇರಿ, ಆಯ್ತಾ? ಓದಿ. ಓ ಭಗವಂತನೇ, ಓ ಆದಿ ದರ್ಶನಿಕನೇ, ಜಗನ್ಯ ಯಮಕನೇ, ಶುದ್ಧ ಭಕ್ತರ ಗಮ್ಯಸ್ಥಾನವಾದವನೇ, ಪ್ರಜಾಹಾತ್ಮನೇ, ದಯವಿಟ್ಟು ನಿನ್ನ ದಿವ್ಯ ಕಿರಣಗಳ ತೇಜಸ್ಸನ್ನು ತೆಗೆ. ಆಗ ನಾನು ನಿನ್ನ ಆನಂದಮಯ ಸ್ವರೂಪವನ್ನು ನೋಡಲು ಸಾಧ್ಯ. ಸೂರ್ಯನಿಗೆ ಹೇಗೋ ನನ್ನಗೂ ಹಾಗೆ ನೀನು ನಿತ್ಯಾನಂದ ದೇವೋತ್ತಮ ಪರಮ ಪುರುಷ. ಹರೇ ಕೃಷ್ಣ. ಸೊ ಶ್ಲೋಕದಲ್ಲಿ ಕೆಲ ಪದಗಳನ್ನು ಹೇಳ್ತಾ ಇದ್ದಾರೆ ಆ ಭಕ್ತ. ಮೊದಲನೇ ಸಾಲಲ್ಲಿ ಇರುವಂತಹ ಎಲ್ಲ ಶಬ್ದಗಳು ಆ ಪರಮಸತ್ಯನ ಕುರಿತಾಗಿರೋ ಶಬ್ದಗಳು. ಪೂಷನ್, ನೀವೀಗ ಪುಸ್ತಕ ನೋಡಬೇಕು, ಶಬ್ದಾರ್ಥದಲ್ಲಿ ಪ್ರಭುಪಾದರು ಏನು ಹೇಳಿದ್ದಾರೆ. ಪೂಷನ್ ಅಂದ್ರೆ ಅರ್ಥ ಏನು ನೋಡಿ. ಪೂಷನ್ ಏನು ಅರ್ಥ ನೋಡಿ. ಹೇ ಪಾಲಕನೇ, ಪಾಲನೆ. ಪಾಲಕ ಅಂದ್ರೆ ಪೋಷಣೆ ಮಾಡುವವನಿಗೆ ಪೂಷನ್ ಅನ್ನೋ ಶಬ್ದ. ಏಕರ್ಷೆ, ಈತ ಮೂಲ ಏಕ ಋಷಿ ಅಂದ್ರೆ ದಾರ್ಶನಿಕ ಅಲ್ವೇ ಅಲ್ಲ. ಯಮ, ಯಮ ಅಂದ್ರೇನು ಅರ್ಥ ನೋಡಿ. ನಿಯಂತ್ರಣ, ನಿಯಂತ್ರಣ. ಸೊ ತತ್ವ. ಸಾಮಾನ್ಯವಾಗಿ ಯಮ ಒಬ್ಬ, ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಅದೊಂದು ಪದವಿ. ಅದು ಯಮ, ಇಂದ್ರ, ಸೂರ್ಯ ಎಲ್ಲರೂ ಕೂಡ ಪದವಿಗಳು. ಬಟ್ ಅದರ ಮೂಲ ಅರ್ಥ ಏನು? ನಿಯಾಮಕ, ನಿಯಂತ್ರಣ ಮಾಡುವವನು. ಈ ಹೆಸರು ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಎಲ್ಲವೂ ಕೂಡ ಆ ಪರಮಸತ್ಯ ಶ್ರೀಕೃಷ್ಣನ ಹೆಸರುಗಳಿವು. ಮಧ್ವಾಚಾರ್ಯರು, ಶ್ರೀಪಾದ್ ಮಧ್ವಾಚಾರ್ಯರು ಹೇಳ್ತಾರೆ, ಎಲ್ಲ ದೇವತೆಗಳ ಹೆಸರು ಆಕ್ಚುಲಿ ಕೃಷ್ಣನ ಹೆಸರುಗಳೇ. ಇಂದ್ರ, ಚಂದ್ರ, ವರುಣ, ವಾಯು, ಯಮ, ಸೂರ್ಯ ಎಲ್ಲವೂ ಕೂಡ. ಯಾಕೆಂದ್ರೆ ಅವುಗಳ ನಿಜ ಅರ್ಥವನ್ನ ನೋಡಿದ್ರೆ ಯಾರು ಅದನ್ನು ಪೂರೈಸ್ತಾರೆ? ಕೃಷ್ಣನೇ. ಕೃಷ್ಣನೇ ನಿಜವಾದ ಇಂದ್ರ. ಆಕ್ಚುಲಿ ಇದನ್ನ ವೃಂದಾವನ ಲೀಲೆಯಲ್ಲೂ ಕೂಡ ನಾವು ನೋಡ್ತೀವಿ. ಆ ಸುರಭಿ ಹಸು, ಗೋ ಮಾತೆ ಬಂದು ಹೇಳುತ್ತೆ, ಈ ಇಂದ್ರ ಅಲ್ಲ ಕೃಷ್ಣ, ನೀನೇ ನಮ್ಮ ಇಂದ್ರ, ಪುರಂದರನಲ್ಲ. ಆತನ ಹೆಸರು ಪುರಂದರ, ನೀನೇ ನಮ್ಮ ಪುರಂದರ. ಅದಿದೆಯಲ್ಲ, ಒಂದು ಬಹಳ ಚೆನ್ನಾಗಿದೆ ಭಜನ, ಯಶೋಮತಿ ಅದರಲ್ಲೇನೋ ಬರುತ್ತೆ. ಅಲ್ಲ ಪುರಂದರ ಅಂತ ಬರುತ್ತೆ, ಐ ಥಿಂಕ್. ಗೋಪಿ ಪ್ರಿಯ ಜನ ಅದರಲ್ಲಿ ಬರುತ್ತೆ. ಸೊ ಅದ್ರ ಏನಂದ್ರೆ ಅರ್ಥ ಏನು? ಭಗವಂತನೇ ನಿಜವಾದ ಇಂದ್ರ, ಆತನೇ ಯಮ. ಯಮ ಅಂದ್ರೆ ಏನು ಅರ್ಥ? ನಿಯಂತ್ರಣ ಮಾಡೋನು. ಯಮರಾಜ ದೇವತೆ, ಆತ ಎಲ್ಲವನ್ನ ನಿಯಂತ್ರಿಸ್ತಾನೆ. ಮುಖ್ಯವಾಗಿ ಆ ಸಾವು, ಆ ಕರ್ಮ ಏನು ಫಲಗಳೇನಿವೆ, ಸೊ ಅದರ ಮೂಲಕ ನಿಯಂತ್ರಿಸ್ತಾನೆ. ಸೊ ಬಟ್ ಅದಕ್ಕೂ ಅವನಿಗೂ ಮೀರಿದವನು ಯಾರು? ಭಗವಂತ ಕೃಷ್ಣ. ಸೂರ್ಯ ಅಂದ್ರೆ ಅರ್ಥ ಏನ್ ಕೊಟ್ಟಿದ್ದಾರೆ ನೋಡಿ ಅಲ್ಲಿ. ಸೂರ್ಯ ಅಂದ್ರೆ ಅರ್ಥ ಏನು ನೋಡಿ. ಸೂರ್ಯ ಅಂದ್ರೆ ಶಬ್ದಾರ್ಥ ಏನ್ ಕೊಟ್ಟಿದ್ದಾರೆ? ಗ್ರೀಸರ ಗಮ್ಯಸ್ಥಾನನೇ. ಸೂರಿಗಳು ಅಂದ್ರೆ ಮುಕ್ತಾತ್ಮರು, ಮಹಾನ್ ಭಕ್ತರು, ನಿತ್ಯ ಸೂರಿಗಳು ಅಂತ ಹೇಳ್ತಾರೆ. ಸೂರಿಗಳ ಗಮ್ಯಸ್ಥಾನ ಸೂರ್ಯ. ಸೊ ಈ ಜಗತ್ನಲ್ಲಿ ಸೂರ್ಯ, ಆತನ ಲೋಕದಲ್ಲಿರುವವರು ಅತ್ಯಂತ ಜ್ಞಾನಿಗಳು, ಅತ್ಯಂತ ಇವರು. ಬಟ್ ಆಕ್ಚುಲಿ ಮೂಲ ಸೂರ್ಯ ಯಾರು? ಕೃಷ್ಣ. ಪ್ರಾಜಾಪತ್ಯ ಅಂದ್ರೆ ಅರ್ಥ ಏನು? ಪ್ರಾಜಾಪತ್ಯ ಬೇಸಿಕಲಿ ಆತನೇ ಮೂಲ ಪ್ರಜಾಪತಿ. ಪ್ರಜಾಪತಿಗಳು ಕೂಡ ಆತನನ್ನ ಸ್ತುತಿಸ್ತಾರೆ. ಅವರಿಗೆ ಆತನೇ ಎಲ್ಲ ಪೋಷಣೆ, ಆಧಾರ. ಸೊ ಪ್ರಜಾಪತಿ ಅಂದ್ರೆ ಪ್ರಜೆಗಳನ್ನು ಉತ್ಪತ್ತಿ ಮಾಡುವನು. ಸೊ ಎಲ್ಲದರ ಮೂಲ ಕೃಷ್ಣನೇ. ಅಹಂ ಸರ್ವಸ್ಯ ಪ್ರಭವ, ಬೀಜ ಪ್ರಧ ಪಿತಾ ಅಲ್ವೇ. ಸೊ ಹೀಗೆ ಈ ಎಲ್ಲ ಶಬ್ದಗಳು ಹೊರರೂಪದಲ್ಲಿ ಇವು ಯಾವುದೋ ಬೇರೆ ಬೇರೆ ಹೆಸರುಗಳಂತ ಕಂಡ್ರು ಕೂಡ ಅವೆಲ್ಲವೂ ಆ ಭಗವಂತನನ್ನೇ ಹೇಳ್ತಾ ಇದ್ದಾರೆ. ಬಟ್ ಬಹಳ ಮುಖ್ಯವಾದ ಲೈನು, 2ನೇ ಲೈನ್, ವ್ಯೂಹ ರಶ್ಮೀನ್ ಸಮೂಹ. ಇದರ ಅರ್ಥ ಏನು? ಅವು ಆ ಎಲ್ಲ ಹೆಸರುಗಳನ್ನ ಹೇಳಿ ಆ ಭಕ್ತ ಹೇಳ್ತಾ ಇದ್ದಾನೆ, ನೀನು ನಿನ್ನ ಆ ಉಜ್ವಲವಾದಂತಹ ಆ ಕಾಂತಿಯನ್ನ ತೆಗೆ. ರಶ್ಮೀನ್ ವ್ಯೂಹ ಸಮೂಹ. ರಶ್ಮಿ ಅಂದ್ರೆ ಕಿರಣಗಳು, ರಶ್ಮಿ
ರಶ್ಮಿ ಅನ್ನೋ ಹೆಸರು ಕೇಳ್ತೀವಲ್ವ ಜನರೆಲ್ಲ. ಹುಡುಗಿಯರಿಗೆ ರಶ್ಮಿ ಅಂತ ಹೇಳ್ತಾರಲ್ವಾ, ಹೆಂಗಸರಿಗೆ ರಶ್ಮಿ, ಸೂರ್ಯನ ಕಿರಣ. ಸೊ ರಶ್ಮೀನ್ ಸಮೂಹ. ಸೊ ಇವುಗಳನ್ನ ವ್ಯೂಹ ತೆಗೆ ನೀನು. ಯಾಕೆ? ಆ ತೆಗೆದಾಗ ತೇಜೋ ಎತ್ತೆ ರೂಪಂ, ಅದನ್ನ ತೆಗೆದಾಗ ನಾನು ಆ ಸುಂದರವಾದ ರೂಪವನ್ನು ನೋಡಬೇಕು ಬಯಸ್ತಾ ಇದ್ದೀನಿ. ಏನದು ವಿಶೇಷ ರೂಪ? ಕಲ್ಯಾಣತಮ, ಅತ್ಯಂತ ಕಲ್ಯಾಣಕಾರಿಯಾದಂತಹ ರೂಪ ಅದು, ಅತ್ಯಂತ ಕಲ್ಯಾಣಕಾರಿ, ಶುಭಕಾರಿ ಅದು. ತತ್ತೇ ಪಶ್ಯಾಮಿ ಯೋ ಅಸೌ ಸೌ ಪುರುಷಃ ಸೋಹಮಸ್ಮಿ. ಆ ರೂಪವನ್ನು ನಾನು ನೋಡಿದಾಗ, ಧ್ಯಾನಿಸಿದಾಗ, ಅದರ ದರ್ಶನ ಸೇವೆ ಮಾಡಿದಾಗ ನಾನು ಆಗ ಸೋಹಮಸ್ಮಿ. ಈ ಶಬ್ದ ಬಹಳ ಏನು ಹೇಳ್ತಾರೆ, ಕನ್ಫ್ಯೂಸ್ ಮಾಡುವಂಥ. ಸೋಹಮಸ್ಮಿ ಸೋಹಮಸ್ಮಿ ಅಂದರೆ ಶಬ್ದಶಃ ಅರ್ಥ ಏನು ಅಂದರೆ ನಾನು ಅದು ಆಗ್ತೇನೆ ಅಂತ. ಅಂದರೆ ಯಾರನ್ನ ಧ್ಯಾನಿಸ್ತಾ ಇದ್ದೀವೋ ಸಹ ಅಹಂ ಅಸ್ಮಿ, ಅದು ನಾನು ಆಗ್ತೇನೆ ಅಂತ. ಬಟ್ ಇಲ್ಲಿ ಅದರ ಅರ್ಥ ಹಾಗಲ್ಲ. ಇಲ್ಲಿ ಸೋಹಮಸ್ಮಿ ಅಂದರೆ ನಾನೂ ಕೂಡ ಆ ಆಧ್ಯಾತ್ಮಿಕ ಸ್ಥಿತಿಯನ್ನ ತಲುಪ್ತೀನಿ, ಏಕತ್ವವನ್ನ ಸಾಧಿಸ್ತೀನಿ. ಹಿಂದೆ ನೋಡಿದ್ರ ನೀವು, ಏಕತ್ವ ಅನ್ನೋದ್ರ 2-3 ಅರ್ಥ ಬಂದಿತ್ತು, ಪ್ರಭುಪಾದರು ಹೇಳಿದ್ರು. ನೆನಪಿದೆಯಾ? ಏಕತ್ವ ಅನುಪಶ್ಯತಿ ಅನ್ನೋ ಒಂದು ಆ ಶ್ಲೋಕಗಳಲ್ಲಿ ಬಂದಿತ್ತು. ಏಕತ್ವ ಅಂದ್ರೆ ಏನು ಅನ್ನೋದು ಅಂಶ ಬಂದಿತ್ತು. ಯಾರಿಗಾರು ನೆನಪಿದೆಯಾ ಏಕತ್ವ ಅಂದ್ರೆ ಏನು? ಭಗವಂತ ಮತ್ತೆ ಜೀವಿ ಏಕತ್ವದಲ್ಲಿರೋದಂದ್ರೆ ಅರ್ಥ ಏನು? ಈ ಪ್ರಶ್ನೆ 100% ಇರುತ್ತೆ ನಿಮಗಿದು. ಏಕತ್ವ ಏನದ್ರ ಅರ್ಥ? ಎಲ್ಲ ಜೀವಿಗಳು ಏಕತ್ವವಾಗಿ ಕಾಣಬೇಕು. ಇನ್ನೇನಾದ್ರೂ ಅರ್ಥ? ದುಷ್ಟಶಾಸ್ತ್ರಗಳ ದೃಷ್ಟಿಯಿಂದ ಎಲ್ಲ ಜೀವಿಗಳನ್ನು ಏಕತ್ವವಾಗಿ ಕಾಣಬೇಕು. ಎಲ್ಲಾ ಜೀವಿಗಳಲ್ಲೂ ಭಗವಂತನ ಇರೋದನ್ನ ನೋಡಬೇಕು. ಎಲ್ಲಾ ಇದರಲ್ಲೂ ಎಲ್ಲಾ ವಸ್ತುಗಳಲ್ಲೂ ಭಗವಂತ ಇದ್ದಾನೆ ಹಾಗೆ ಅಂತ ನೋಡ್ಕೋಬೇಕು. ಜೀವಿ ಮತ್ತೆ ಭಗವಂತ ಏಕತ್ವದಲ್ಲಿರೋದು, ಇದರ ಅರ್ಥ ಏನು? ಗುಣದಲ್ಲಿ ಒಂದೇ ಮತ್ತು ಗಾತ್ರದಲ್ಲಿ ಪ್ರಮಾಣದಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಅದು ಪಾಯಿಂಟ್ಸ್. ವೆರಿ ಗುಡ್. ಅದು ಒಂದು ರೀತಿ ಏಕತ್ವ. ಏನದು? ಗುಣದಲ್ಲಿ ಸಾಮ್ಯತೆ. ಏಕತ್ವ ಹೇಗೆ? ಜೀವಿ ಭಗವಂತನ ಜೊತೆ ಏಕತ್ವ ಹೇಗಾಗತ್ತೆ? ಹೇಗಾಗತ್ತೆ? ಯಾಕೆಂದ್ರೆ ಗುಣದಲ್ಲಿ ಸಿಮಿಲಾರಿಟಿ ಅಥವಾ ಇದು ಇದೆ, ಸಾಮ್ಯತೆ ಇದೆ. 78% ಗುಣ ಎಲ್ಲ ನೋಡಿದ್ವಲ್ಲ, 50 ಗುಣಗಳು, 64ರಲ್ಲಿ 50 ಗುಣಗಳು ಜೀವಿಗೂ ಬರಬಹುದು ಅಂತ. ಅದಲ್ಲದೆ ಇನ್ನೊಂದು ಅರ್ಥ ಇದೆ. ಏಕತ್ವ ಅಂದರೆ ಭಗವಂತನ ಇಚ್ಛೆ, ಆತನ ಏನು ಹೇಳ್ತಾರೆ, ಏನು ಆತನ ಯೋಜನೆ ಇದೆಯೋ ಅದನ್ನ ಜೀವಿ ಸ್ವೀಕರಿಸಿ ನಡೆಯೋದು. ಅದಕ್ಕೂ ಏಕತ್ವ ಅಂತ ಹೇಳ್ತಾರೆ. ಭಗವಂತನ ಇಚ್ಛೆಯನ್ನ ಜೀವಿ ತನ್ನ ಇಚ್ಛೆ ಅಂತ ಸ್ವೀಕರಿಸಿ ನಡೆಯೋದು, ಅದನ್ನು ಪೂರೈಸಲಿಕ್ಕೆ ಶ್ರಮಿಸೋದು, ಅದು ಕೂಡ ಭಗವಂತನ ಜೊತೆ ಏಕತ್ವ ಅಂತ ಅರ್ಥ. ಸೊ ಇಲ್ಲಿ ಸೋಹಂ ಅಸ್ಮಿ ಅಂದ್ರೆ ಲೀನವಾಗಿ ಸಾಯುಜ್ಯ ಮುಕ್ತಿಯಂತೆ ಅಂತ ಅರ್ಥ ಅಲ್ಲ. ಇಲ್ಲಿ ಸೋಹಂ ಅಸ್ಮಿ ಅಂದ್ರೆ ಆಧ್ಯಾತ್ಮಿಕ ಸ್ಥಿತಿಯನ್ನು ತಲುಪಿದಷ್ಟೇ ಅಲ್ಲ, ಗುಣದಲ್ಲಿ ಸಾಮ್ಯತೆಯನ್ನು ಬೆಳೆಸ್ಕೊಂಡು, ಅಷ್ಟೇ ಅಲ್ಲದೆ ಭಗವಂತನ ಇಚ್ಛೆಯನ್ನ ನೆರವೇರಿಸಲಿಕ್ಕೆ ಪೂರ್ತಿಯಾಗಿ ಶ್ರಮಿಸೋದು ಅಂತ ಅರ್ಥ. ಸೊ ಅನುವಾದವನ್ನ ಈಗ ನೋಡಿದ್ವಿ. ಪ್ರಭುಪಾದರು ಭಾವಾರ್ಥದಲ್ಲಿ ಆ ಅತ್ಯಂತ ಶುಭಕಾರಿ ಅಥವಾ ಕಲ್ಯಾಣಕಾರಿ ರೂಪ ಅನ್ನೋ ಒಂದು ಶಬ್ದ ಬಂತು ಶ್ಲೋಕದಲ್ಲಿ. ನೆನಪಿದೆಯಾ ಯಾವುದಾದ್ರೂ ಶಬ್ದ? ಅತ್ಯಂತ ಕಲ್ಯಾಣಕಾರಿ ರೂಪ, ಆ ರೂಪವನ್ನ ತೋರಿಸೋ ಅಂತ ಹೇಳಿ ಆ ಭಕ್ತ ಬೇಡ್ಕೊಳ್ತಾ ಇದ್ದಾನೆ. ಆ ಶಬ್ದ ಏನ್ ನೋಡಿ, ಶ್ಲೋಕದಲ್ಲಿ ಏನಿದೆ ಅದು ಶಬ್ದ? ಶ್ಲೋಕ ನೋಡ್ಬೇಕು ಸ್ವಲ್ಪ. ಕಲ್ಯಾಣತಮ, ಕಲ್ಯಾಣ, ಕಲ್ಯಾಣತರ, ಕಲ್ಯಾಣತಮ. ಈ 3 ಶಬ್ದಗಳು ವ್ಯತ್ಯಾಸ ಇದೆಯಾ? ಕಲ್ಯಾಣ, ಕಲ್ಯಾಣತರ, ಕಲ್ಯಾಣತಮ. ಕೆಲವೊಮ್ಮೆ ನೀವು ಇಂಗ್ಲಿಷ್ ಅಲ್ಲಿ ಕೇಳ್ತೀರಾ ಗುಡ್, ಬೆಟರ್, ಬೆಸ್ಟ್.
ಅಂದ್ರೆ ಶ್ರೇಣಿ, ಒಂದಕ್ಕಿಂತ ಒಂದು ಅತ್ಯಂತ ಮಿಗಿಲಾದದ್ದು. ಹಾ ಅತ್ಯಂತ ಶುಭಕರವಾದ. ಅತ್ಯಂತ ಅದೇ ಶುಭ. ಕಲ್ಯಾಣ ತಮ್ಮ. ಸೊ ತಮ ತಮ ಅನ್ನೋದು ನೀವು ಅತಿ ಹೆಚ್ಚಿನ ಒಂದು ಅರ್ಥವನ್ನ, ಉನ್ನತವನ್ನ ತೋರಿಸ್ಲಿಕ್ಕೆ ಹೇಳ್ತೀರಾ ಅಲ್ವಾ? ಉತ್ತಮ, ಉತ್ತರ, ಉತ್ತಮ, ಆ ಶಬ್ದ ಹಂಗೆ ಉಪಯೋಗಿಸ್ತಾರೆ. ಸೊ ಇಲ್ಲಿ ಏನು ಪ್ರಭುಪಾದರು ಒಂದು ಬಹಳ ಸುಂದರವಾದಂತಹ ಒಂದು ಉದಾಹರಣೆಯೊಂದಿಗೆ ಹೇಳ್ತಾ ಹೋಗ್ತಾರೆ. ಏನದು? ಸೂರ್ಯನ ಉದಾಹರಣೆ. ಸೂರ್ಯ ಆತ ಭಗವಂತನಂತೆ. ಆಕ್ಚುಲಿ ನಮಗೆ ಭಗವಂತನ ಸಂಪೂರ್ಣ ಅರ್ಥ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಈ ಜಗತ್ತಿನಲ್ಲಿ ಕಾಣುವಂತಹ ಒಂದು ಕೆಲ ಉದಾಹರಣೆಗಳೊಂದಿಗೆ ಅದನ್ನ ಹೋಲಿಸಿ ಹೇಳಲಾಗುತ್ತೆ. ಸೊ ಸೂರ್ಯ, ಆತನಿಂದ ಅನೇಕ ಕಿರಣಗಳು ಹೊರಹೊಮ್ತಾ ಇವೆ, ಹೌದಾ? ಹಾಗೆ ಭಗವಂತ ಆ ಕಿರಣಗಳಿಗೆ ಏನಂತ ಹೇಳ್ತಾರೆ? ಸೂರ್ಯನ ಅಂಶ ಅಂತ ಹೇಳ್ತಾರೆ. ಸೂರ್ಯನ ಕಿರಣಗಳು ಸೂರ್ಯನ ಏನದು? ಅಂಶ. ಅಂಶ. ಎಷ್ಟಿವೆ? 1, 2, 10, 15, 20, 40, 60, 1000 ಎಷ್ಟಿವೆ? ಎಣಿಸ್ಲಿಕ್ಕಾಗೋದಿಲ್ಲ, ಅಸಂಖ್ಯಾತ. ಸೊ ಹಾಗೇನೆ ಭಗವಂತನು ಕೂಡ, ಭಗವಂತನ ಅಂಶ ಜೀವಿ. ಸೊ ಆ ಜೀವಿಗಳು ಭಗವಂತನ ಅಂಶ, ಅಸಂಖ್ಯಾತ ಜೀವಿ. ಅದನ್ನ ಇಲ್ಲಿ ಪ್ರಭುಪಾದರು ವರ್ಣಿಸ್ತಾರೆ. ಸೊ ಜೀವಿಗಳು ಭಗವಂತನ ಅಂಶ. ಸೂರ್ಯನ ಅಂಶ ಸೂರ್ಯ ಕಿರಣವಾದರೆ ಭಗವಂತನ ಅಂಶ ಈ ಜಗತ್ತಿನ ಜೀವಿಗಳು. ಬಟ್ ಈ ಜೀವಿಗಳು ಕೇವಲ ಈ ಜಗತ್ತಿನಲ್ಲಿ ಮಾತ್ರ ಇರೋದಾ? ಇಲ್ಲ, ಆಧ್ಯಾತ್ಮಿಕ ಜಗತ್ತಿನಲ್ಲೂ ಜೀವಿಗಳಿವೆ. ಆ ಜೀವಿಗಳು ಮುಕ್ತಾತ್ಮರು. ಈ ಜಗತ್ತಿನಲ್ಲಿರೋ ಜೀವಿಗಳಿಗೆ ಏನಂತಾರೆ? ಏನಂತಾರೆ? ಬದ್ಧಾತ್ಮರು. ನೀವು ಭಗವದ್ಗೀತೆಯಲ್ಲೂ ಕೂಡ ಅದು ಕೇಳ್ತೀರ, ಅಕ್ಷರ ಅಕ್ಷರ ಅಂತ ಹೇಳ್ತಾರೆ. ಸೊ ಇಲ್ಲಿ ಪ್ರಭುಪಾದರು ಹೇಳ್ತಾರೆ ಹೇಗೆ ಭಗವಂತ ಈ ಎರಡೂ ರೀತಿಯ ಜೀವಿಗಳು, ಅವುಗಳು ಆ ಭಗವಂತನ ಅಂಶಗಳು. ಯಾವ ಎರಡು ರೀತಿ ಜೀವಿಗಳು? ಹರೇ ಕೃಷ್ಣ. ಬದ್ಧಾತ್ಮಗಳು ಮತ್ತು ಬದ್ಧಾತ್ಮ ಮತ್ತು ಮುಕ್ತಾತ್ಮ. ಸೊ ಭಗವಂತ ಆತ ಮುಕ್ತಾತ್ಮ ಜೀವಿಗಳು ಅಥವಾ ಶುದ್ಧ ಭಕ್ತ ಜೀವಿಗಳೇನಿವೆ ಅವುಗಳ ಜೊತೆ ಆತ ಲೀಲೆಯಲ್ಲಿ ಅನುರಕ್ತನಾಗಿರ್ತಾನೆ. ಇದನ್ನ ಪ್ರಭುಪಾದರು ಬ್ರಹ್ಮ ಸಂಹಿತೆ ಒಂದು ಶ್ಲೋಕದ ಮೂಲಕ ಹೇಳ್ತಾರೆ. ಚಿಂತಾಮಣಿ ಪ್ರಕರ ಸದ್ಮಸು ಕಲ್ಪವೃಕ್ಷ. ಆ ಜಗತ್ತು ಹೇಗಿದೆ ಅಂದ್ರೆ ಚಿಂತಾಮಣಿ. ಪ್ರಕರ ಅಂದ್ರೆ ಅತ್ಯಂತ ವಿಶಾಲವಾದಂತಹ ಭವನಗಳು. ಸದ್ಮ, ಸದ್ಮ ಅಂದ್ರೆ ಭವನಗಳು. ಅಲ್ಲಿಯ ಪ್ರತಿಯೊಂದು ಕಣವೂ ಕೂಡ ಚಿಂತಾಮಣಿ. ಕಲ್ಪವೃಕ್ಷ, ಪ್ರತಿ ವೃಕ್ಷವೂ ಕಲ್ಪವೃಕ್ಷ. ಆನಂತರ ಲಕ್ಷಾವೃತೇಷು ಸುರಭೀರ್ ಅಭಿಪಾಲಯಂತಂ. ಅನೇಕ ಲಕ್ಷಾಂತರ ಸುರಭಿ ಹಸುಗಳು, ಗೋವು, ಅವುಗಳನ್ನು ಪಾಲಿಸ್ತಾ ಇದ್ದಾನಂತೆ ಭಗವಂತ. ಅಷ್ಟೇ ಅಲ್ಲದೆ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ. ಲಕ್ಷಾಂತರ, ಸಾವಿರಾರು ಲಕ್ಷಾಂತರ ಲಕ್ಷ್ಮಿಯರಿಂದ ಆತ ಸೇವಿತನಾಗಿದ್ದಾನೆ. ಯಾರು? ಗೋವಿಂದ. ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಸೊ ಆ ಮೂಲ ಆಧ್ಯಾತ್ಮಿಕ ಜಗತ್ತು ಗೋಲೋಕದಲ್ಲಿ ಗೋವಿಂದನು ಆ ಅಸಂಖ್ಯಾತ ಮುಕ್ತಾತ್ಮ ಜೀವರ ಜೊತೆ ಅವನು ಲೀಲೆಗಳಲ್ಲಿ ಅನುರಕ್ತನಾಗಿದ್ದಾನೆ. ದಯವಿಟ್ಟು ಮ್ಯೂಟ್ ಮಾಡಬೇಕು ಎಲ್ಲರೂ. ಹರೇ ಕೃಷ್ಣ. ಇಲ್ಲ ತಿಳಿಯೋದಿಲ್ಲ ಯಾರೇನು ಹೇಳ್ತಾ ಇದ್ದೀನಿ ಅಂತ. ಸೊ ಪ್ರಭುಪಾದರು ಇದನ್ನ ಆ ಸೂರ್ಯನ ಜೊತೆ ಹೋಲಿಸಿ ನಮ್ಗೆ ಹೇಳ್ತಾ ಇದ್ದಾರೆ. ಈ ಕೆಳಗಿನ ಒಂದು ಪ್ಯಾರಾಗ್ರಾಫ್ ಓದ್ತೀರಾ? ಸೂರ್ಯ ಲೋಕದಿಂದ ಸೂರ್ಯ ಕಿರಣಗಳು. ಇಲ್ಲಿಂದ ಓದ್ತೀರಾ? ಯಾರು ಓದ್ತೀರಾ? ಯಾರು ಓದ್ತಾ ಇದ್ರು ಅವರೇ ಓದಿ. ಅವ್ರ ಹೆಸರು ಇಲ್ಲ ಅಲ್ಲಿ. ಓದಿ. ವರಲಕ್ಷ್ಮಿ ಅವರು ಹೇಳಿ. ಓದಿ ಮಾತಾಜಿ ಅವರೇ. ಸೂರ್ಯಲೋಕದಿಂದ ಸೂರ್ಯಕಿರಣಗಳು ಹೊರಹೊಮ್ಮುವಂತೆ ಬ್ರಹ್ಮಜ್ಯೋತಿಯ ಶ್ರೇಷ್ಠ ಆಧ್ಯಾತ್ಮಿಕ ಲೋಕವಾದ ಗೋಲೋಕ ವೃಂದಾವನದಿಂದ ಹೊರಹೊಮ್ಮಿದ ಕಿರಣಗಳೆಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಬ್ರಹ್ಮಜ್ಯೋತಿಯ ಕೋರೈಸುವ ಬೆಳಕನ್ನು ದಾಟದೆ ಒಬ್ಬನು ಭಗವದ್ಧಾಮದ ಬಗ್ಗೆ ತಿಳಿದುಕೊಳ್ಳಲಾರನು.
ಅದ್ ಅದ್ವೈತವಾದಿಯು ಬ್ರಹ್ಮಜ್ಯೋತಿಯ ಕಣ್ಣು ಕೋರೈಸುವ ಬೆಳ ಬೆಳಕಿನಿಂದ ಕುರುಡಾಗಿ ಎಲ್ಲಿ ಭಗವಂತನ ನಿಜ ಭಗವಂತನ ನಿಜ ಧಾಮವನ್ನಾಗಲಿ ಅವನ ದಿವ್ಯ ರೂಪವನ್ನಾಗಲಿ ಸಾಕ್ಷಾತ್ಕರಿಸಿಕೊಳ್ಳಲಾರ. ತಮ್ಮ ಜ್ಞಾನದ ದಾರಿದ್ರ್ಯದಿಂದಾಗಿ ಅಂತ ಅದ್ವೈತವಾದಿಗಳು ಭಗವಾನ್ ಶ್ರೀ ಕೃಷ್ಣನ ತಮ್ಮ ಜ್ಞಾನದಾರಿದ್ರ್ಯದಿಂದ ಅಂತ ಅದ್ವೈತವಾದಿಗಳಾದ ಭಗವಾನ್ ಶ್ರೀ ಕೃಷ್ಣನ ಆನಂದಮಯ ದಿವ್ಯ ರೂಪವನ್ನು ಅರಿಯಲಾರರು. ಆದ್ದರಿಂದಲೇ ಈ ಶ್ಲೋಕದಲ್ಲಿ ಶುದ್ಧ ಭಕ್ತನು ಆ ಭಗವಂತನ ಆನಂದಮಯ ದಿವ್ಯ ರೂಪವನ್ನು ನೋಡಲು ಅನುಕೂಲವಾಗುವಂತೆ ಬ್ರಹ್ಮಜ್ಯೋತಿಯ ದೇದೀಪ್ಯಮಾನ ಕಿರಣಗಳನ್ನು ದೂರೀಕರಿಸಬೇಕೆಂದು ಈಶೋಪನಿಷತ್ತು ಕೋರುತ್ತದೆ. ನೋಡಿ, ಸೊ ಸೂರ್ಯನ ಜೊತೆ ಹೋಲಿಸುವಂತಹ ಇನ್ನೊಂದು ಬಹಳ ಮುಖ್ಯ ಅರ್ಥ ಇಲ್ಲಿ, ಸೂರ್ಯ ಗ್ರಹವನ್ನು ನಾವು ಕಣ್ಣಿಂದ ಕಾಣ್ಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಆ ಸೂರ್ಯನ ಕಿರಣಗಳು ಅದನ್ನ ಆವರಿಸ್ಬಿಟ್ಟಿರ್ತವೆ ಅಲ್ವಾ. ನಮ್ಮ ಕಣ್ಣನ್ನು ಕುಕ್ಕುತ್ತಲ್ವಾ ಸೂರ್ಯನ ಕಿರಣಗಳು ನಾವು ನೋಡ್ಲಿಕ್ಕೆ ಹೋದ್ರೆ, ಹೌದ್ ತಾನೆ? ಸೊ ಹಾಗಾಗಿ ಸೂರ್ಯ ಗ್ರಹವನ್ನ ನೋಡ್ಬೇಕಂದ್ರೆ ನಾವು ಆ ಸೂರ್ಯನ ಕಿರಣಗಳನ್ನ ದಾಟಿ ನೋಡ್ಬೇಕು. ಅದು ನಮ್ಮಿಂದ ಸಾಧ್ಯವಾ? ಇಲ್ಲ. ಸೊ ಅದಕ್ಕೆ ಇಲ್ಲಿ ಆ ಭಕ್ತ ಕೇಳ್ಕೊಳ್ತಾ ಇದ್ದಾನೆ, ದಯವಿಟ್ಟು ಆ ನಿನ್ನ ದಿವ್ಯ ರೂಪವನ್ನ ತೋರಿಸು. ನಾನಾಗಿ ಆ ರೂಪವನ್ನ ನೋಡ್ಲಿಕ್ಕೆ ಆಗೋದಿಲ್ಲ, ನೀನು ತೋರಿಸು ಅಂತ ಕೇಳ್ಕೊಳ್ತಾ ಇದ್ದಾನೆ. ಬಹಳ ಇಂಟ್ರೆಸ್ಟಿಂಗ್ ಅಂಶ ಇಲ್ಲಿ. ಪ್ರಭುಪಾದರು ಅದ್ವೈತವಾದಿಗಳು ಜ್ಞಾನ ದಾರಿದ್ರ್ಯದಿಂದಾಗಿ ಶ್ರೀಕೃಷ್ಣನ ಆನಂದಮಯ ದಿವ್ಯ ರೂಪವನ್ನು ಅರಿಯಲಾರರು ಅಂತ ಹೇಳಿದ್ದಾರೆ. ಸೊ ಅದ್ವೈತವಾದಿಗಳು ಅಂದ್ರೆ ಅರ್ಥ ಏನಿಲ್ಲಿ? ಅದ್ವೈತವಾದಿಗಳು ಅಂದ್ರೆ ಅರ್ಥ ಏನಿಲ್ಲಿ? ಯಾರನ್ನ ಅದ್ವೈತವಾದಿಗಳು ಅಂತ ಹೇಳ್ತಾರೆ ಇಲ್ಲಿ? ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ? ಅದ್ವೈತವಾದಿ ಅಂದ್ರೆ ಏನು? ಅದ್ವೈತವಾದಿಗಳಂದ್ರೆ ಶಂಕರಾಚಾರ್ಯರು ಪ್ರಭು. ಶಂಕರಾಚಾರ್ಯ ಭಗವಾನ್ ಶ್ರೀಕೃಷ್ಣ ರೂಪನ ಅರಿಯಲಾರರು. ಬರೇ ಬ್ರಹ್ಮಜ್ಯೋತಿಯನ್ನೇ ಇದು ಮಾಡ್ತಾರೆ ಅವರಷ್ಟೇ ಅದ್ವೈತವಾದಿಗಳು. ಸೊ ಅದ್ವೈತವಾದಿಗಳು ಅಂದ್ರೆ ಅವರು ಆ ಪರಮ ಸತ್ಯ ಅದ್ವೈತ ಅಂತ ಹೇಳ್ತಾರೆ. ಅದ್ವೈತ ಅಂದ್ರೆ ಅರ್ಥ ಏನು? ಜೀವಿ ಮತ್ತು ಆ ಪರಮ ಸತ್ಯನಿಗೆ ಭೇದವೇ ಇಲ್ಲ, ಒಂದೇ ಜೀವಿ ಆ ಪರಮ ಸತ್ಯ ಎಲ್ಲದೂ ಒಂದೇ. ಅದನ್ನ ಅದ್ವೈತ ಅಂತ ಹೇಳ್ತಾರೆ. ಬಟ್ ಆಕ್ಚುಲಿ ಅದ್ವೈತ ಅನ್ನೋದ್ರ ಅರ್ಥ ಅದಲ್ಲ. ಅದ್ವೈತ ಅನ್ನೋದ್ರ ಅರ್ಥ, ಯಾಕಂದ್ರೆ ಕೃಷ್ಣನಿಗೂ ಅದ್ವೈತ ಅಂತ ಶಬ್ದ ಹೇಳ್ತಾರಲ್ವಾ, ಕೇಳಿದಿರಾ ಆ ಶ್ಲೋಕ? ಅದ್ವೈತಂ ಅಚ್ಯುತಂ. ಸೊ ಅಲ್ಲಿ ಅದ್ವೈತ ಅನ್ನೋದ್ರ ಅರ್ಥ ಏನು? ಏಕೆಂದ್ರೆ ಅಲ್ಲಿ ಅದ್ವೈತ ಅಂದ್ರೆ ಅರ್ಥ ಏನು? ಆತನಿಂದನೇ ಎಲ್ಲದು ಬಂದಿರೋದು, ಆತನಿಗೆ ಹೊರತಾಗಿ ಬೇರೊಂದಿಲ್ಲ. ಎಲ್ಲವೂ ಕೂಡ ಆ ಏಕೈಕ ವ್ಯಕ್ತಿ ಆತನಿಂದನೇ ಎಲ್ಲ ಬರ್ತಾ ಇರೋದ್ರಿಂದ ಆತ ಅದ್ವೈತ. ಆತನಿಗೆ ಎರಡು ಅನ್ನೋದಿಂದ ಆತನಿಗೆ ಎರಡಾಗಿ ಇನ್ನೊಂದಿಲ್ಲ. ಈ ಭೌತಿಕ ಜಗತ್ತು ಕೂಡ ಆತನಿಂದನೇ ಬರುತ್ತೆ, ಜೀವಿಗಳು ಕೂಡ ಆತನಿಂದನೇ ಬರ್ತದೆ. ಹಾಗಂದ ತಕ್ಷಣ ಎಲ್ಲವೂ ಕೂಡ ಆತನೇ ಆದಂತೆ, ಆತನಿಗೂ ಮತ್ತೆ ಅವುಗಳಲ್ಲಿ ಭೇದ ಇಲ್ಲ ಅಂದ ತಕ್ಷಣ ಲೀನವಾದಂತೆ ಅರ್ಥ ಅಲ್ಲ, ಮೂಲ ಆತನೇ ಅಂತ ಅರ್ಥ ಅದ್ವೈತ ಅಂದ್ರೆ. ಸೊ ಅದ್ವೈತವಾದಿಗಳು ಅಂದಾಗ ಇಲ್ಲಿ ಅರ್ಥ ಸಾಮಾನ್ಯವಾಗಿ ಬ್ರಹ್ಮವಾದಿಗಳು ಅಂತ ತಗೊಳ್ತಾರೆ. ನೋಡಿ, ಎರಡು ಶಬ್ದಗಳಿವೆ, ಮಾಯಾವಾದ, ಬ್ರಹ್ಮವಾದ. ಇವೆರಡೂ ಹೊರರೂಪಕ್ಕೆ ಒಂದೇ ರೀತಿ ಅಂತ ಅನಿಸಿದ್ರೂ ಕೂಡ ಇದರಲ್ಲಿ ವ್ಯತ್ಯಾಸ ಇದೆ. ಮಾಯಾವಾದಿಗಳು ಅನ್ನೋ ಶಬ್ದ ನಾವು ಉಪಯೋಗಿಸಿದಾಗ ಪ್ರಭುಪಾದರು ಎಲ್ಲೆಲ್ಲಿ ಮಾಯಾವಾದ ಅಂತ ಹೇಳ್ತಾರೋ ಅಲ್ಲಿ ಅರ್ಥ ಏನ್ ತಿಳ್ಕೊಳ್ಬೇಕು? ಯಾರು ಆ ಭಗವಂತನ ದಿವ್ಯ ರೂಪವನ್ನ ಅಪಮಾನಿಸ್ತಾರೋ ಅವರನ್ನ ಮಾಯಾವಾದಿಗಳು ಅಂತಾರೆ. ಹೇಗೆ ಅಪಮಾನಿಸ್ತಾರೆ ಅವರು? ಏನಂತ ಹೇಳಿ ಅಪಮಾನ ಮಾಡ್ತಾರೆ? ಹರೇ ಕೃಷ್ಣ, ಕೇಳಿದಿರಲ್ವಾ ಹಿಂದೆ ನೀವು ಇದನ್ನ? ಏನಂತ ಹೇಳಿ ಅಪಮಾನ ಮಾಡ್ತಾರೆ ಅವರು ಭಗವಂತನ ದಿವ್ಯ ರೂಪವನ್ನು? ಭಗವಂತನು ಮನುಷ್ಯನು ಒಂದೇ ಅಂತ ಹೇಳ್ತಾರೆ ಪ್ರಭು. ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತ. ಭಗವದ್ಗೀತೆ ಬಹಳ ಪ್ರಸಿದ್ಧವಾದ ಶ್ಲೋಕ ಇದು, 9ನೇ ಅಧ್ಯಾಯ. ಸೊ ನಾನು ಸಾಮಾನ್ಯ ಮನುಷ್ಯ ಅಂತ ತಿಳಿಯೋರು ಅವಜಾನಂತಿ, ಅವ್ರಿಗೆ ಸರಿಯಾಗಿ ನನ್ನ ಬಗ್ಗೆ ಗೊತ್ತಿಲ್ಲ, ಅವ್ರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅವಜಾನಂತಿ ಅವಮಾನಂತಿ, ಅವಮಾನ ಮಾಡ್ತಾರೆ. ತಪ್ಪಾಗಿ ತಿಳಿದವರು ತಪ್ಪಾಗಿ ಮಾತಾಡ್ತಾರೆ ಕೂಡ.
ಸೊ ಅದು ಆ, ತಪ್ಪದು, ಅಪರಾಧ ಅದು. ಸೊ ಅವರಿಗೇನಂತ ಹೇಳ್ತಾರೆ? ಮಾಯಾವಾದಿಗಳು ಅಂತಾರೆ. ಸೊ ಸಾಮಾನ್ಯವಾಗಿ ಅದ್ವೈತವಾದಿ ಅಂತ ಅನ್ನೋದ್ರ ಅರ್ಥ ಏನಿರುತ್ತೆ? ಮಾಯಾವಾದಿ ಅಂತ ಇರುತ್ತೆ. ಬಟ್ ಇನ್ನೊಂದು ಶಬ್ದ ಇದೆ, ಬ್ರಹ್ಮವಾದಿ ಅಂತ. ಕೇಳಿದಿರಾ ಇದನ್ನ? ಕೇಳಿದಿರಾ? ಬ್ರಹ್ಮವಾದಿ. ಸೊ ಬ್ರಹ್ಮವಾದಿ ಅಂದ್ರೆ ಅರ್ಥ ಏನು? ಬ್ರಹ್ಮವಾದಿ ಅಂದ್ರೆ ಆತ ಈ ಜ್ಞಾನ ಮಾರ್ಗದ ಪಾಲನೆಯನ್ನ ಮಾಡ್ತಾ ಇದ್ದ. ನಿಮಗೆ ಹಿಂದೆ ಆ ಒಂದು ಚಾರ್ಟ್ ಅನ್ನ ತೋರಿಸಿದ್ವಿ. ಜ್ಞಾನ ಮಾರ್ಗ ಇಲ್ಲಿ ನೋಡಿ. ಜ್ಞಾನ ಮಾರ್ಗದಿಂದ ಏನ್ ತಿಳ್ಕೊಳ್ತಾರೆ ವ್ಯಕ್ತಿ? ಹ ಯಾವ್ದ್ರ ಸಾಕ್ಷಾತ್ಕಾರ ಆಗುತ್ತೆ? ಭಗವಂತನ ಸಾಕ್ಷಾತ್ಕಾರ. ತಪ್ಪ. ಹೇಗೆ ಜ್ಞಾನ ಬ್ರಹ್ಮನ ಮಾರ್ಗದಿಂದ ಸಾಕ್ಷಾತ್ಕಾರ. ನಿರಾಕಾರ ಬ್ರಹ್ಮ ಬ್ರಹ್ಮನ ಸಾಕ್ಷಾತ್ಕಾರ ಆಗುತ್ತೆ? ನಿರಾಕಾರ ಬ್ರಹ್ಮ. ಸ್ವಲ್ಪ ಎಚ್ಚರ ವಹಿಸಿ ಹೇಳ್ಬೇಕು. ಬ್ರಹ್ಮ. ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರ ಆಗ್ತದೆ. ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಲ್ವಾ ಇದನ್ನ? ಕರೆಕ್ಟ್ ತಾನೆ? ಹೌದು. ಸೊ ಜ್ಞಾನ ಮಾರ್ಗದಿಂದ ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರ ಪಡೆಯೋರ್ಗೆ ಏನಂತ ಹೇಳ್ತಾರೆ? ಜ್ಞಾನಿಗಳು ಅಥವಾ ಬ್ರಹ್ಮವಾದಿಗಳು ಅಂತಾರೆ. ಸೊ ಇವರು ಭಗವಂತನ ಕುರಿತಾಗಿ ಅಪಮಾನ ಮಾಡ್ತಾ ಇಲ್ಲ, ಆತನನ್ನ ಅಲ್ಲಗಿಳಿತಾ ಇಲ್ಲ, ಆತನನ್ನ ಭೌತಿಕ ಅಂತ ಹೇಳ್ತಾ ಇಲ್ಲ. ಬಟ್ ಇವರಿಗೆ ಆ ಭಗವಂತನ ಕುರಿತಾಗಿ ಜ್ಞಾನ ಇನ್ನೂ ಸಿಕ್ಕಿಲ್ಲ. ಅರ್ಥವಾಗ್ತಾ ಇದೆಯಾ? ನೋಡಿ, ಮಾಯಾವಾದಿ ಮತ್ತು ಬ್ರಹ್ಮವಾದಿ ಇವೆರಡು ಪದಗಳ ಹಿಂದೆ ಮಧ್ಯದಲ್ಲಿ ಬಹಳ ವ್ಯತ್ಯಾಸ ಇದೆ. ಕಾಣಿಸ್ತಾ ಇದೆ ಶ್ಲೋಕ ಇಲ್ಲಿ ಸ್ಲೈಡ್ ನಿಮಗೆ? ಸೊ ಚತುಷ್ಕುಮಾರರು ಅವರು ಬ್ರಹ್ಮವಾದಿಗಳಾಗಿದ್ರು. ಯಾವಾಗ ಅವರು ವೈಕುಂಠ ದ್ವಾರದಲ್ಲಿ ಆ ವಿಷ್ಣುವಿನ ದರ್ಶನವನ್ನು ಪಡಿತಾರೋ, ವಿಶೇಷವಾಗಿ ಆತನ ಪಾದಘ್ರಾಣ ಅಂದ್ರೇನು, ಆತನ ಚರಣದ ತುಳಸಿಯ ಮಕರಂದ ಅಥವಾ ವಾಸನೆಯನ್ನ ಸೇವಿಸ್ತಾರೋ, ಆಗ ಅವರು ಭಕ್ತರಾದ್ರು. ಅಲ್ಲಿವರೆಗೆ ಏನಾಗಿದ್ರು ಅವರು? ಬ್ರಹ್ಮವಾದಿಗಳಾಗಿದ್ರು. ಶುಕಮುನಿಗಳು, ವ್ಯಾಸರಿಂದ ಜನ್ಮ ಪಡೆದವರು ಶುಕಮುನಿಗಳು, ಅವರು ಬ್ರಹ್ಮವಾದಿಗಳಾಗಿದ್ರು. ಬಟ್ ಯಾವಾಗ ಅವರು ಆ ತಂದೆ ವ್ಯಾಸರು ತಮ್ಮ ಶಿಷ್ಯರನ್ನ ಕಳಿಸಿ ಕೃಷ್ಣನ ಸೌಂದರ್ಯ ಮತ್ತು ಕರುಣೆಯ ವರ್ಣನೆಯನ್ನ ಹೇಳ್ತಾರೋ, ನೀವು ಕೇಳಿರ್ಬೋದು ಈ ಮಾತುಗಳು. ಸೊ ಆಗ ಅವರಿಗೆ ಕೃಷ್ಣನಲ್ಲಿ ಬಹಳ ಆಸಕ್ತಿ ಉಂಟಾಗ್ತದೆ. ಮತ್ತೆ ಬಂದವರು ಭಾಗವತವನ್ನು ತಮ್ಮ ತಂದೆ ಯಾರು? ಅವ್ರ ತಂದೆ ಶುಕಮುನಿಗಳ ತಂದೆ ಯಾರು ಗೊತ್ತಾ? ವ್ಯಾಸರೇ. ವ್ಯಾಸರಿಂದ ಅವರು ಭಾಗವತವನ್ನು ಕೇಳ್ತಾರೆ ಫಸ್ಟ್ ಟೈಮ್. ಆಗ ಅವರಿಗೆ ಭಗವಂತನಲ್ಲಿ ಅತ್ಯಂತ ಗಾಢವಾದಂತಹ ಭಕ್ತಿ ಉಂಟಾಗ್ತದೆ. ಅವರು ಭಕ್ತರಾದರು. ಸೊ ಅವ್ರು ಮುಂಚೆ ಏನಾಗಿದ್ರು? ಬ್ರಹ್ಮವಾದಿ. ಆನಂತರ ಏನಾದ್ರು? ಪರಮ ಭಕ್ತರಾದ್ರು. ಹರೇ ಕೃಷ್ಣ, ಇದು ಎಲ್ಲರಿಗೂ ತಿಳಿತಾ ಇದೆಯಾ ಅಥವಾ ತುಂಬಾ ಹೆವಿ ಆಗ್ತದೆ? ಭಗವಂತನ ಭಕ್ತರ. ಸೊ ಬ್ರಹ್ಮವಾದಿ ಅಂದ್ರೆ ಇವರು. ಉದಾಹರಣೆ ತೋರಿಸ್ತಾ ಇದ್ದೇನೆ. ಸೊ ಅವರಿಗೆ ಭಗವಂತನ ದಿವ್ಯ ಸ್ವರೂಪದ ಜ್ಞಾನ ಅಥವಾ ಆಕರ್ಷಣೆ ಅಲ್ಲಿವರೆಗೂ ಇರಲಿಲ್ಲ. ಯಾವಾಗ ಭಕ್ತರ ಜೊತೆ ಸಂಪರ್ಕವಾಗುತ್ತೋ ಅಥವಾ ಭಗವಂತನ ಕೃಪೆ ಆಗುತ್ತೋ, ಆಗ ಅವರು ಆ ಮಾರ್ಗದಿಂದ ಭಕ್ತರಾಗ್ತಾರೆ. ಬಟ್ ಎರಡನೇ ಹಂತ ಏನಿದೆ, ಅದೇನದು? ಮಾಯಾವಾದಿ. ಅಲ್ಲಿ ಏನಾಗ್ತಾ ಇದೆ? ಆ ಹಂತದಲ್ಲಿ ಏನಾಗ್ತಾ ಇದೆ? ಮಾಯಾವಾದಿ ಬ್ರಹ್ಮವಾದಿಗಿಂತ ಹೇಗೆ ಭಿನ್ನ? ಹರೇ ಕೃಷ್ಣ. ಅಪಮಾನ ಮಾಡುವುದು, ಹೇಳುವುದು. ಸೊ ಈ ರೀತಿ ಹೇಳೋದು, ಆ ಭಗವಂತನ ರೂಪವನ್ನ ಭೌತಿಕ ಅಂತ ಹೇಳೋದು, ಆತನ ರೂಪವನ್ನ ನಿರಾಕಾರ ಬ್ರಹ್ಮ ಜ್ಯೋತಿಗಿಂತ ಕಡಿಮೆ ಅಂತ ಹೇಳೋದು, ಇದು ಮಾಯಾವಾದಿ. ಅಷ್ಟೇ ಅಲ್ಲದೆ ಅವರು ಸಾಮಾನ್ಯರನ್ನ ಭಗವಂತನನ್ನಾಗಿ ಮಾಡ್ತಾರೆ ಅಲ್ವಾ? ಆ ಎಲ್ಲ ಲಕ್ಷಣಗಳನ್ನು ನೋಡಿದ್ವಲ್ಲ ನಾವು 9ನೇ ಶ್ಲೋಕ 12ನೇ ಶ್ಲೋಕದಲ್ಲೆಲ್ಲ. ಅತ್ಯಂತ ಅಪಾಯಕಾರಿ ಅನ್ನೋ ಒಂದು ವರ್ಣನೆ ನೋಡಿದ್ವಲ್ವ ನಾವು? ನೆನಪಿದೆಯಾ? ಮಾಯಾವಾದ, ವೇದವಾದ ರಥ ಅಂತ ಎಲ್ಲ. ಸೊ ಇಲ್ಲಿ ಈ ಶ್ಲೋಕದಲ್ಲಿ ಯಾಕೆ ಈ ಮಾತು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಈ ಶ್ಲೋಕದಲ್ಲಿ ಪ್ರಭುಪಾದರು ಏನ್ ವರ್ಣಿಸ್ತಾ ಇದ್ದಾರೆ, ಇಲ್ಲಿ ಅರ್ಥ ಏನ್ ತಗೊಳ್ಬೇಕು? ಬ್ರಹ್ಮವಾದಿಗಳೇನಿದ್ದಾರೆ ಅವರು ಕೇವಲ ಆ ಕುಕ್ಕುವಂತಹ ಸೂರ್ಯನ ಕಿರಣಗಳ ಅರ್ಥವನ್ನೇ ತಿಳ್ಕೊಳ್ತಾ ಇರ್ತಾರೆ. ಬಟ್ ಅದನ್ನ ಮೀರಿ ಹೋದವ್ರು ಯಾರು? ಭಕ್ತರು. ಅರ್ಥವಾಗ್ತಾ ಇದೆಯಾ? ಸೊ ಅದನ್ನ ಬೇಡ್ಕೊಳ್ತಾ ಇದ್ದಾನೆ ಆ ಭಕ್ತ. ಆ ನಿರಾಕಾರ ಬ್ರಹ್ಮ ಜ್ಯೋತಿಯ ದೇದೀಪ್ಯಮಾನ ಕಿರಣಗಳನ್ನು ದೂರೀಕರಿಸಬೇಕೆಂದು ಕೋರ್ತಾ ಇದ್ದಾನೆ.
ಆ ಸೊ ಹಾಗಾಗಿ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಪ್ರಭುಪಾದರು ಏನು ಹೇಳ್ತಾರೆ ನೋಡಿ, ನಾನು ಓದ್ತಾ ಇದ್ದೀನಿ. ನಿರಾಕಾರ ಬ್ರಹ್ಮ ಜ್ಯೋತಿಯನ್ನು ಸಾಕ್ಷಾತ್ಕರಿಸಿಕೊಂಡರೆ ಪರಮ ಪುರುಷನ ಶುಭ ಸ್ವರೂಪವನ್ನು ಅನುಭವಿಸಬಹುದು. ಸೊ ನಿರಾಕಾರ ಬ್ರಹ್ಮಜ್ಯೋತಿ ಅದೇನು, ಅದು ಶುಭ. ಇದಕ್ಕೂ ಮಿಗಿಲಾಗಿ ನೆಕ್ಸ್ಟ್ ನೋಡಿ, ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡಾಗ ಮುಂದೇನಿದೆ ನೋಡಿ, ಏನ್ ತೋರಿಸ್ತಾ ಇದೆ, ನಾನು ಮರ್ತೋಯ್ತು. ಹೆಚ್ಚಿನ ತೋರಿಸ್ತಾ ಇದೆ, ಆದ ಇನ್ನೂ ಅರಿವು ಹೆಚ್ಚಿನ ಹೆಚ್ಚಿನ ಶುಭಕರವಾದ ಅರಿವು ಉಂಟಾಗುವುದು. ಸೊ ಶುಭ, ನಿರಾಕಾರ ಬ್ರಹ್ಮಜ್ಯೋತಿ ಶುಭ. ಅದಕ್ಕೂ ಹೆಚ್ಚಿನ ಶುಭಕರವಾದದ್ದು ಯಾವುದು? ಯಾವ ಸಾಕ್ಷಾತ್ಕಾರ? ದೇವೋತ್ತಮ ಪರಮ ಪುರುಷ. ದೇವೋತ್ತಮ ಪರಮ ಪುರುಷನ ಮುಖ, ದೇವೋತ್ತಮ ಪುರುಷ ಮುಖಾಮುಖಿ ಅದು ಸಂಧಿಸಿ. ಇನ್ನು ಅದಕ್ಕೂ ಮಿಗಿಲಾದದ್ದು ಪರಮಾತ್ಮ ಸಾಕ್ಷಾತ್ಕಾರ. ಅದಕ್ಕಿಂತ ಒಂದು ಸ್ಟೆಪ್ ಮೇಲೆಂದು ಹೆಚ್ಚಿನ ಶುಭಕರ ಅದು. ನಿರಾಕಾರ ನೆಕ್ಸ್ಟ್ ಲೈನ್ ನೋಡಿ, ದೇವೋತ್ತಮ ಪರಮ ಪುರುಷನನ್ನು ಮುಖಾಮುಖಿ ಸಂಧಿಸಿ, ಅಂದ್ರೆ ಆತನನ್ನ ಸಂದರ್ಶಿಸಿ, ಆತನ ದರ್ಶನವನ್ನು ಪಡೆದು ಭಕ್ತನು ಪರಮ ಪುರುಷನ ಏನಿದೆ ಮುಂದೆ ಅತ್ಯಂತ ಶುಭಕರವಾದ ಸ್ವರೂಪವನ್ನು ಕಂಡುಕೊಳ್ಳುತ್ತಾನೆ. ಶ್ಲೋಕದಲ್ಲಿ ಯಾವ ಶಬ್ದ ಇದೆ ಇದಕ್ಕೆ ಅರ್ಥವಾಗಿ? ಶ್ಲೋಕದಲ್ಲಿ ಯಾವ ಶಬ್ದದ ವರ್ಣನೆ ನಡೀತಾ ಇದೆ ಇಲ್ಲಿ? ಕಲ್ಯಾಣತಮ. ಪರ್ಫೆಕ್ಟ್. ಯಾವಾಗ್ಲೂ ಕೂಡ ನೀವು ಪ್ರಭುಪಾದರ ಭಾವಾರ್ಥ ಓದುವಾಗ ಈ ರೀತಿ ಓದಬೇಕು. ಯಾವ ಪದವನ್ನು ಪ್ರಭುಪಾದರು ವರ್ಣಿಸ್ತಾ ಇದ್ದಾರೆ ಹುಡುಕ್ಬೇಕು. ಅದನ್ನ ಸೈಡ್ಗೆ ಬರ್ಕೊಂಡ್ರೆ ನಿಮಗೆ ಬಹಳ ಈಸಿಯಾಗಿ ಅರ್ಥ ಆಗ್ತಾ ಹೋಗ್ತದೆ. ಸೊ ಪ್ರಭುಪಾದರು ಇಲ್ಲಿ ಕಲ್ಯಾಣತಮ ಅನ್ನೋದ್ರ ವರ್ಣನೆ ಮಾಡ್ತಾ ಇದ್ದಾರೆ. ಸೊ ಪ್ರಭುಪಾದರು ಮುಂದೆ ಹೇಳ್ತಾರೆ ನೋಡಿ, ಭಗವಂತನನ್ನು ಆದಿದಾರ್ಶನಿಕ ಜಗತ್ಪಾಲಕ ಎಂದು ಸಂಬೋಧಿಸಿರುವುದರಿಂದ ಪರಮ ಸತ್ಯವನ್ನು ನಿರಾಕಾರನೆಂದು ಪರಿಗಣಿಸಲಾಗದು. ನೋಡಿ, ಹೇ ಪಾಲಕ ಅಂತ ಹೇಳ್ತಾ ಇದ್ದೀವಲ್ಲೇ, ಅದು ನಿರಾಕಾರ ಹೇಗಾಗ್ತೀಯ? ಅರ್ಥ ಆಗ್ತಾ ಇದೆಯಾ? ತಂದೆ ತಾಯಿಗಳನ್ನ ನಾವು ಪಾಲಕರು ಅಂತ ಹೇಳ್ತೀವಿ ಅಲ್ವಾ? ಜ್ಯೋತಿ ಅಥವಾ ಏನು ಶಕ್ತಿಯನ್ನ ಪಾಲಕ ಅಂತ ಹೇಳೋದಿಲ್ಲ. ಒಬ್ಬ ವ್ಯಕ್ತಿಯನ್ನು ನಾವು ಉದ್ದೇಶಿಸಿ ಪಾಲಕ ಅಂತೀವಲ್ವಾ? ಕರೆಕ್ಟ್. ಸೊ ಇಲ್ಲಿ ಇನ್ನೊಂದು ಪ್ರೂಫ್ ಸಿಗ್ತಾ ಇದೆ ನಿಮ್ಗೆ. ನಿಮಗೆ ಪ್ರಶ್ನೆ ಇತ್ತಲ್ವಾ ಅಲ್ಲಿ ಓಪನ್ ಬುಕ್ ಕ್ವಶನ್ ಅಲ್ಲಿ? ಏನ್ ಪ್ರಶ್ನೆ ಇತ್ತು? ಎರಡನೇ ಕ್ವಶನ್ ಯಾರಿಗೆ ನೆನಪಿದೆ? ಎರಡನೇ ಓಪನ್ ಬುಕ್ ಕ್ವಶನ್ ಇದು ನಿಮಗೆ ಪ್ರಬಂಧ ಬರಿಬೇಕಲ್ವಾ? ಏನದು? ಇಸ್ಕಾನ್ ಸಾಮಾನ್ಯ ಸಮಾಜ ಮತ್ತು ಅದು ಮೊದಲನೇದು. ಅದು ಬರ್ದಾಯ್ತಲ್ಲ, ನೀವಾಗ್ಲೇ ಬರ್ದಿಲ್ವಾ? ಭಗವಂತನ ವೈಯಕ್ತಿಕ ರೂಪದ ಸ್ಥಾಪನೆ. ವೈಯಕ್ತಿಕ ರೂಪವನ್ನ ಸಾಬೀತುಪಡಿಸುವಂತ ಅಂಶಗಳನ್ನ ನೀವು ಕಲೆ ಹಾಕಿ ಬರೀರಿ ಅಂತ ಇದೆ ಅಲ್ವಾ? ಎಲ್ಲ ಇಶ್ಯೂ. ಸೊ ಇಲ್ಲಿ ಇನ್ನೊಂದು ಸಿಗ್ತಾ ಇದೆ ನೋಡಿ, ಇಲ್ಲಿ ನೋಟ್ ಮಾಡ್ಕೊಳ್ಳಿ, ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಇಲ್ಲಿ 16ನೇ ಶ್ಲೋಕದಲ್ಲಿ ಅತ್ಯಂತ ಶುಭಕರ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಜಗತ್ಪಾಲಕ ದಾರ್ಶನಿಕ ಅಂತ ಸಂಬೋಧನೆ ಮಾಡಿರೋದು, ಅದು ನಿರಾಕಾರ ಹೇಗಾಗ್ಲಿಕ್ಕೆ ಸಾಧ್ಯ? ಕರೆಕ್ಟ್ ತಾನೆ? ಸೊ ಈಶೋಪನಿಷತ್ತಿನ ತೀರ್ಮಾನ ಅಥವಾ ಕನ್ಕ್ಲೂಷನ್ ಏನು? ಪರಮ ಸತ್ಯ ಅದು ಒಂದು ಸುಂದರ ಸ್ವರೂಪ. ಹನುಮಂತ ಪ್ರಭು ಇಲ್ಲಿ ಮುಂದೆ ಓದ್ತೀರಾ? ಇಲ್ಲಿ ಪೂಷನ್ ಎಂಬ ಪದ, ಇದನ್ನು ಓದಿ. ಇಲ್ಲಿ ಪೂಷನ್ ಎಂಬ ಪದ ತುಂಬಾ ಮಹತ್ವಪೂರ್ಣವಾದದ್ದು. ಏಕೆಂದರೆ ಭಗವಂತನು ಸಕಲ ಜೀವಿಗಳ ಯೋಗಕ್ಷೇಮ ನೋಡಿಕೊಂಡರೂ ಅವನು ತನ್ನ ಭಕ್ತರ ಯೋಗಕ್ಷೇಮವನ್ನು ವಿಶೇಷವಾಗಿ ನೋಡಿಕೊಳ್ಳುತ್ತಾನೆ. ನಿರಾಕಾರ ಬ್ರಹ್ಮಜ್ಯೋತಿಯನ್ನು ದಾಟಿ ನಿರಾಕಾರ ಬ್ರಹ್ಮಜ್ಯೋತಿಯನ್ನು ದಾಟಿ ಭಗವಂತನ ಸಾಕಾರ ಸ್ವರೂಪವನ್ನು, ಅವನ ಶುಭಕರ ಶಾಶ್ವತ ಸ್ವರೂಪವನ್ನು ನೋಡಿದ ನಂತರ ಭಕ್ತನು ಪರಮ ಸತ್ಯವನ್ನು ಪೂರ್ತಿಯಾಗಿ ಅರಿಯುತ್ತಾನೆ. ನೋಡಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭಗವಂತ ಜಗತ್ನಲ್ಲಿರೋ ಎಲ್ಲರ ಪಾಲನೆಯನ್ನು ಮಾಡ್ತಾ ಇದ್ದಾನೆ. ಪ್ರಾಣಿ, ಪಶು, ಪಕ್ಷಿ, ಆತನನ್ನು ದ್ವೇಷಿಸುವಂಥವರು, ಪಾಪಿಗಳು, ಅವರನ್ನು ಕೂಡ ಪಾಲನೆ ಮಾಡ್ತಾ ಇದ್ದಾನೆ. ಹೌದಲ್ವಾ? ಹರೇ ಕೃಷ್ಣ. ಎಲ್ಲರ ಆಹಾರ, ಎಲ್ಲರ ಏನು ಎಲ್ಲ ಅವಶ್ಯಕತೆಗಳನ್ನು ಭಗವಂತನೇ ಪೂರೈಸ್ತಾ ಇದ್ದಾನೆ, ಪಾಲಕ. ಬಟ್ ಇಲ್ಲಿ ವಿಶೇಷವಾಗಿ ಪಾಲಕ ಅನ್ನೋ ಶಬ್ದ ಏನರ್ಥ? ಪೂಷನ್ ಅಂದ್ರೆ ಏನರ್ಥ? ಪೋಷಣೆ ಮಾಡುವುದು. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಎಲ್ಲರನ್ನೂ ನಾನು ಸಮವಾಗಿ ಕಾಣ್ತೀನಿ, ಬಟ್ ನನ್ನ ಭಕ್ತರನ್ನ ನಾನು ವಿಶೇಷವಾಗಿ ನೋಡ್ತೀನಿ. ಈ ಮಾತು ಹೇಳಿದ್ದಾನೆ ಭಗವಂತ. ಸಮೋಹಂ ಸರ್ವಭೂತೇಶು ಅಂತ ಒಂದು ಶ್ಲೋಕ ಬರುತ್ತೆ.
ಏ ಭಜಂತಿ ತು ಮಾಂ ಭಕ್ತ್ಯ ಮಯಿ ತೇ ತೇಷು ಚಾಪ್ಯಹಂ. ಯಾರು ನನ್ನ ಭಜನೆ ಭಕ್ತರಾಗಿದ್ದಾರೋ ಅವರಲ್ಲಿ ನಾನು ವಿಶೇಷವಾದಂತಹ ಕೃಪೆಯನ್ನು ತೋರಿಸ್ತೀನಿ. ಸೊ ಭಗವಂತ ಎಲ್ಲರ ಪಾಲನೆಯನ್ನ ಮಾಡ್ತಾನೆ, ಬಟ್ ವಿಶೇಷವಾಗಿ ತನ್ನ ಭಕ್ತರ ಪಾಲನೆಯನ್ನ ಬಹಳ ವಿಶೇಷವಾಗಿ ಮಾಡ್ತಾನೆ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕನೇ ಇದೆ ಅದಕ್ಕೆ. ಆ? ಯೋಗಕ್ಷೇಮಂ ವಹಾಮ್ಯಹಂ. ಯಾರಿಗೆ ಅದನ್ನ ಹೇಳಿರೋದು? ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ಮುಂದು ತೇಷಾಂ ನಿತ್ಯಾಭಿಯುಕ್ತಾನಾಂ. ಅರೆ ಕೊನೆ ಸಾಲಾದ್ರೂ ಹೇಳಿ ಯಾರಾದ್ರೂ. ಏನ್ ಬರುತ್ತೆ ಕೊನೆ ಸಾಲು? ಯೋಗಕ್ಷೇಮಂ ವಹಾಮ್ಯಹಂ. ಯಾಕೆ ಇವತ್ತು ಯಾರು ಅಷ್ಟು ರೆಸ್ಪಾಂಡ್ ಮಾಡ್ತಾ ಇಲ್ಲ? ಹರೇ ಕೃಷ್ಣ. ಸೊ ಭಗವಂತ ಆ ಶ್ಲೋಕದಲ್ಲಿ ಏನು ಹೇಳ್ತಾನೆ? ಯಾರು ನನ್ನ ಅನನ್ಯ ಚಿಂತನೆಯಲ್ಲಿ ಮಗ್ನರಾಗಿರ್ತಾರೋ, ನನ್ನ ಉಪಾಸನೆಯನ್ನ ಮಾಡ್ತಾ ಇರ್ತಾರೋ ಅವರನ್ನು ವಿಶೇಷವಾಗಿ ಅವರ ಯೋಗಕ್ಷೇಮವನ್ನ ನಾನು ನೋಡ್ಕೊಳ್ತೀನಿ. ಅವರಲ್ಲಿ ಏನು ಕೊರತೆ ಇದೆಯೋ ಅದು ನಾನು ಪೂರೈಸ್ತೀನಿ. ಅವರಲ್ಲಿ ಏನಿದೆಯೋ ಅದನ್ನು ನಾನು ಸಂರಕ್ಷಿಸ್ತೀನಿ. ಈ ಶ್ಲೋಕ ಬಹಳ ಮುಖ್ಯವಾದದ್ದು ಭಕ್ತರಿಗೆ. LIC ಅವರು ಈ ಲೈನನ್ನ ಕಳ್ತನ ಮಾಡಿದ್ದಾರೆ. ಆಕ್ಚುಲಿ LIC ಅವರ ಟ್ಯಾಗ್ ಲೈನ್ ಕೂಡ ಅದೇ ಅಲ್ಲ, ಯೋಗಕ್ಷೇಮಂ ವಹಾಮ್ಯಹಂ. ಇಲ್ಲ, ಯಾರು ಮಾಡೋದನ್ನ? ಭಗವಂತ ಮಾಡೋದು ಆಕ್ಚುಲಿ. ಸೊ ತಾವೆಲ್ಲ ಕೇಳಿರ್ಬೋದು, ಆ ಪ್ರಸಿದ್ಧವಾದಂತಹ ಒಂದು ಪ್ರಸಂಗ ಬರುತ್ತೆ. ಒಬ್ಬ ಮಹಾನ್ ಭಕ್ತ ಈ ಒಂದು ಸಾಲನ್ನು ಓದಬೇಕಾದ್ರೆ ಭಗವದ್ಗೀತೆಯಲ್ಲಿ, ಅರೆ ಭಗವಂತ ತಾನೇ ಎಲ್ಲ ಯೋಗಕ್ಷೇಮವನ್ನು ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ, ವಹಾಮಿ ಅಹಂ ಅಹಂ ಅಂದ್ರೇನು? ನಾನೇ ಖುದ್ದಾಗಿ ಎಲ್ಲವನ್ನ ನೆರವೇರಿಸ್ತೀನಿ ಅಂತ. ಇದು ಹೇಗೆ ಸಾಧ್ಯ? ಇದು ಮೋಸ್ಟ್ಲಿ ಕರೋಮಿ ಅಹಂ ಇರಬೇಕು. ಇದನ್ನ ಭಗವಂತ ತನ್ನ ಶಕ್ತಿಗಳ ಮೂಲಕ, ತನ್ನ ಅನೇಕ ವಿಸ್ತರಣೆಗಳ ಮೂಲಕ ಮಾಡ್ಬೋದು ಅಂತ ಹೇಳಿ ಸ್ವೀಕರಿಸಿ, ತಪ್ಪಿರಬೇಕು ಅಂತ ಅದ್ರ ಮೇಲೆ ಒಂದು ಲೈನ್ ಹಾಕಿ ಚೇಂಜ್ ಮಾಡ್ಲಿಕ್ಕೆ ಹೋದ ಒಬ್ಬ ಭಕ್ತ. ಗೊತ್ತಾ ಈ ಪ್ರಸಂಗ? ಹರೇ ಕೃಷ್ಣ. ಹೇಳ ಹನುಮಂತ ಪ್ರಭು, ಏನಾಯ್ತು ಮುಂದೆ ಹೇಳಪ್ಪ. ಏನಾಯ್ತು? ಅವರು ಅದನ್ನ ಬಿಟ್ಟು ಸ್ನಾನ ಮಾಡ್ಲಿಕ್ಕೆ ಹೋದಾಗ ಅವ್ರ ಮನೆಯಲ್ಲಿ ಎಲ್ಲಾ ತರಕಾರಿ ಗ್ರಾಸರಿ ಎಲ್ಲ ಖಾಲಿ ಆಗಿರ್ತಿತ್ತು ಅಜ್ಜಿ. ಅವಾಗ ಅವ್ರ ಹೆಂಡತಿಯವರು ಅವ್ರಿಗೆ ಹೇಳಿರ್ತಾರೆ ತಗೊಂಬರ್ಲಿಕ್ಕೆ. ಆ ನಂತರ ಕೃಷ್ಣ ಬಲರಾಮರು ಬರ್ತಾರೆ, ಅದೆಲ್ಲ ಅವ್ರಿಗೆ ನಿಮ್ಮ ಮನೆಯವ್ರ ಪತಿಯವರು ಕಳ್ಸಿದಾರೆ ನಮ್ಗೆ, ಇದೆಲ್ಲ ನೀವು ತಗೊಳ್ಳಿ ಅಂತ ಹೇಳಿದಾಗ ಅವರು, ನೀವು ಬಂದು ಪ್ರಸಾದ ತಗೊಂಡು ಹೋಗಿ ಇಷ್ಟೆಲ್ಲ ಸೇವೆ ಮಾಡಿದ್ರೆ ನಂಗೆ ಅಂತ ಹೇಳಿದಾಗ ಅವ್ರು, ಇಲ್ಲ ನಾವು ನಿಮ್ ಗಂಡ ಬಂದ್ರೆ ಬಡಿತಾರೆ ನಂಗೆ, ನಾ ಮತ್ತೆ ಹೋಗ್ಬೇಕು, ಎಲ್ಲ ಹೊಡೆದ್ ಬಿಟ್ಟಿದ್ದಾರೆ ನೋಡಿ, ನಮ್ ಬೆನ್ ಮೇಲೆಲ್ಲ ಹೊಡೆದ್ ಬಿಟ್ಟಿದ್ದಾರೆ ಅಂತ ಹೇಳಿ ತೋರಿಸ್ತಾರಲ್ವಾ. ಇಲ್ಲಿ ನೋಡಿ, ಇಲ್ಲಿ ಈ ಹುಡುಗನ ಬೆನ್ನಿಗೆ ಒಂದು ಗೀಟ್ ಹಾಕಿದೆ ಅಲ್ಲ, ಒಂದು ಲೈನ್ ಇದೆ ಇಲ್ಲಿ. ತೋರಿಸ್ತಾನೆ ಹುಡುಗನ, ನಿಮ್ ಗಂಡ ಬಹಳ ಹೊಡೆದಿರೋದ್ ನೋಡಿ ಇಲ್ಲಿ ಅಂತ. ಆಕೆಗೆ ಬಹಳ ಕೋಪ ಬರುತ್ತೆ. ಅಪ್ಪ ಇಷ್ಟು ಕ್ರೂರವಾಗಿ ನಡ್ಕೊಂಡಿದ್ದಾನ ನನ್ ಗಂಡ ಅಂತ. ಮುಂದೆ ಏನಾಗುತ್ತೆ? ಅವರು ಆದ್ರೂ ಕೂಡ ಪ್ರಸಾದ ಮಾಡಿ ಕಳಿಸ್ತಾರೆ. ನಂತರ ಅವ್ರ ಗಂಡ ಬಂದಾಗ ಗೊತ್ತಾಗತ್ತೆ, ನಾನು ಇದೇ ಸಂದರ್ಭದಲ್ಲಿ ಈ ತರ ಮಾಡಿದಕ್ಕೋಸ್ಕರ ಅದು ಅವರು ಭಗವಂತನ ಲೀಲೆ ನಮ್ ಜೊತೆ ಮಾಡಿದಾನೆ. ಮತ್ತೆ ಅವ್ರ ಹೆಂಡತಿಗೆ ಹೇಳ್ತಾರೆ, ನೀನು ತುಂಬಾ ಅದೃಷ್ಟವಂತೆ, ನಾನು ಇಷ್ಟೆಲ್ಲ ಜಪ ತಪ್ಪ ಮಾಡಿದ್ರು ಕೂಡ ನಂಗೆ ಭಗವಂತನ ದರ್ಶನ ಮಾಡ್ಲಿಕ್ಕೆ ಆಗ್ಲಿಲ್ಲ, ನೀನು ಸಾಕ್ಷಾತ್ ಕೃಷ್ಣ ಬಲರಾಮ ದರ್ಶನ ಮಾಡಿದಿರಂತ ಅವರು ಪಶ್ಚಾತ್ತಾಪಡ್ತಾರೆ. ಎನಿವೆ, ಸೊ ಮುಖ್ಯವಾಗಿ ಗಮನಿಸ್ಬೇಕಾಗಿರೋ ಅಂಶ ಏನು? ಭಗವಂತನ ಶಬ್ದ ಭಗವದ್ಗೀತೆ, ಅದು ಎಂದೂ ಸುಳ್ಳಾಗಲ್ಲ. ಯೋಗಕ್ಷೇಮಂ ವಹಾಮ್ಯಹಂ. ಭಗವಂತ ಮತ್ತೆ ಭಗವಂತನ ಶಬ್ದಗಳಲ್ಲಿ ಭೇದ ಇಲ್ಲ. ಸೊ ಅದರ ಮೇಲೆ ಸಂಶಯ ಉಂಟಾದಾಗ ಭಗವಂತನೇ ಅದನ್ನ ಸಾಬೀತು ಮಾಡಿ ಹೋದ ಅಲ್ವೇ? ಸೊ ಇಲ್ಲಿ ಜಗತ್ತಿನ ಪಾಲಕ ಕೃಷ್ಣ ಈ ಶ್ಲೋಕದಲ್ಲಿ ಏನ್ ತೋರಿಸ್ತಾ ಇದ್ದಾರೆ ನೋಡ್ರಿ. ಆದ್ರೆ ಭಕ್ತರನ್ನ ವಿಶೇಷವಾಗಿ ಹೇಳ್ತಾ ಇದ್ದಾರೆ ನೋಡಿ. ಬಹಳ ಮಹತ್ವಪೂರ್ಣವಾದದ್ದು. ಏಕೆಂದ್ರೆ ಭಗವಂತನ ಸಕಲ ಜೀವಿಗಳ ಯೋಗಕ್ಷೇಮ ನೋಡ್ಕೊಂಡ್ರು, ತನ್ನ ಭಕ್ತರ ಯೋಗಕ್ಷೇಮವನ್ನು ವಿಶೇಷವಾಗಿ ನೋಡ್ಕೊಳ್ತಾನೆ. ಅದೇ ಶ್ಲೋಕ ಅಲ್ಲಿ ಬರೋದು. ಸೊ ಈ ಭಗವಂತ ಅಂದರೆ ಅದು ಆ ಭಕ್ತನ ತಿಳುವಳಿಕೆ, ಅದು ಭಗವಂತ ತಿಳುವಳಿಕೆ ಅಥವಾ ಸಾಕ್ಷಾತ್ಕಾರ ಏನಿದೆ ಅದನ್ನ ಪಡೆದವನು ಯಾರು? ಭಕ್ತ, ಹೌದಲ್ವಾ? ನಿರಾಕಾರ ಬ್ರಹ್ಮಜ್ಯೋತಿ ಪರಮಾತ್ಮ ಸಾಕ್ಷಾತ್ಕಾರ ಇದನ್ನ ದಾಟಿ ಹೋದಾಗ ಸಿಗೋದೇನು? ಭಗವಂತ ಸಾಕ್ಷಾತ್ಕಾರ. ಸೊ ಭಗವಂತ ಅನ್ನೋ ಶಬ್ದದ ಅರ್ಥ ಏನು ಅನ್ನೋದನ್ನ ಮುಂದೆ ಹೇಳ್ತಾರೆ. ಓದಿ ಪ್ರಭು, ಭಗವತ್ ಸಂದರ್ಭದಲ್ಲಿ ಓದಿ ಇದನ್ನ.
ಭಗವತ್ ಸಂದರ್ಭದಲ್ಲಿ ಜೀವ ಗೋಸ್ವಾಮಿ ಬರೆಯುತ್ತಾರೆ, ಪರಮ ಸತ್ಯದ ಪೂರ್ಣ ಕಲ್ಪನೆಯನ್ನು ದೇವೋತ್ತಮ ಪರಮ ಪುರುಷನಲ್ಲಿ ಸಾಕ್ಷಾತ್ಕರಿಸಿಕೊಳ್ಳಬಹುದು, ಏಕೆಂದರೆ ಅವನು ಸರ್ವಶಕ್ತ ಮತ್ತು ದಿವ್ಯ ಶಕ್ತಿ ಸಂಪನ್ನನು. ಪರಮ ಸತ್ಯದ ಪೂರ್ಣ ಶಕ್ತಿಯನ್ನು ಬ್ರಹ್ಮಜ್ಯೋತಿಯಲ್ಲಿ ಸಾಕ್ಷಾತ್ಕರಿಸಿ ಕೊಳ್ಳಲಾಗುವುದಿಲ್ಲ. ಆದ್ದರಿಂದ ಬ್ರಹ್ಮನ ಸಾಕ್ಷಾತ್ಕಾರವು ದೇವೋತ್ತಮ ಪರಮ ಪುರುಷನ ಕೇವಲ ಆಂಶಿಕ ಸಾಕ್ಷಾತ್ಕಾರ ಅಷ್ಟೇ. ಓ ಋಷಿವರ್ಯರೇ, ಭಗವಾನ್ ಎಂಬ ಪದದ ಮೊದಲ ಅಕ್ಷರ 2 ಪಟ್ಟು ಮಹತ್ವಪೂರ್ಣವಾದದ್ದು. ನೋಡಿ, ಇಲ್ಲಿ ಒಂದು ಒಂದೊಂದು ಶಬ್ದವನ್ನ, ಒಂದೊಂದು ಅಕ್ಷರವನ್ನ ಅರ್ಥ ಹೇಳ್ತಾ. ಭಗವಾನ್, ಭ ಅದು ಮೊದಲನೇದು, ಎರಡನೇದು ಗ, ಮೂರನೇದು ವಾನ್. ಓಕೆ, ಭ ಅಂದ್ರೆ ಅರ್ಥ ಭರಣೆ ಮಾಡುವವನು. ಭರಣ ಅಂದ್ರೆ ಏನು? ರಕ್ಷಿಸುವವನು ಅಥವಾ ಆ ಅರ್ಥ ಬರುತ್ತೆ. ನೋಡಿ, ಅದರ ಅರ್ಥ ಹೇಳ್ತಾರೆ, ಮುಂದೆ ಓದಿ. ಒಂದು ಪೂರ್ಣವಾಗಿ ಕಾಪಾಡುವವನು ಎಂಬ ಅರ್ಥದಲ್ಲಿ, ಎರಡು ರಕ್ಷಕ ಎಂಬ ಅರ್ಥದಲ್ಲಿ. ನೋಡಿ, ಸೊ ಭ ಅಂದ್ರೆ ಏನು? ನಮ್ಮನ್ನ ಪೂರ್ಣವಾಗಿ ಕಾಪಾಡುವವನು. ಎರಡು ರಕ್ಷಕ ಅರ್ಥ ಹೇಳ್ತಾ ಇದ್ದಾರೆ ಪ್ರಭು. ಎರಡನೇ ಅಕ್ಷರ ಯಾವುದು? ಓದಿ ಪ್ರಭು. ಎರಡನೇ ಅಕ್ಷರವಾದ ಗ ಎಂಬುದಕ್ಕೆ ಮಾರ್ಗದರ್ಶಕ, ನಾಯಕ ಅಥವಾ ಸೃಷ್ಟಿಕರ್ತ ಎಂದರ್ಥ. ವಾ ಎಂಬ ಪದಕ್ಕೆ, ಅಕ್ಷರಕ್ಕೆ, ಪ್ರತಿಯೊಂದು ಜೀವಿಯು ಆ ಭಗವಂತನಲ್ಲಿರುತ್ತಾನೆ ಮತ್ತು ಭಗವಂತನು ಪ್ರತಿಯೊಂದು ಜೀವಿಯಲ್ಲೂ ಇರುತ್ತಾನೆ ಎಂದರ್ಥ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಭಗವಾನ್ ಎಂಬ ದಿವ್ಯ ಧ್ವನಿಯು ಅನಂತ ಜ್ಞಾನ, ಬಲ, ಶಕ್ತಿ, ಶ್ರೀಮಂತಿಕೆ, ಸಾಮರ್ಥ್ಯ ಮತ್ತು ಪ್ರಭಾವಗಳನ್ನು ಇವಕ್ಕೆ ಐಹಿಕ ಶಕ್ತಿಯ ಅಮಲಿರುವುದಿಲ್ಲ ಎಂದು ಸೂಚಿಸುತ್ತದೆ. ಸೊ ಗ ಅಂದ್ರೆ ಗಮನ, ಅಂದ್ರೇನು? ನಡೆಯುವಂಥದ್ದು. ಗಮನ, ಆಗಮನ, ನಿರ್ಗಮನ. ಗಮನ ಅಂದ್ರೇನು? ನಮ್ಮನ್ನ ಮಾರ್ಗದರ್ಶನ ಮಾಡುವವನು. ನಾಯಕ ಅಂದ್ರೆ, ನಾಯಕ ಅಂದ್ರೇನು? ನಮಗೆ ದಾರಿ ತೋರಿಸಿ ಕರೆದೊಯ್ಯುವವನು. ಗ. ವಾನ್ ಅಥವಾ ವಾ ಅಂದ್ರೆ ಅರ್ಥ ಏನು? ಈ ಪ್ರತಿಯೊಂದು ಜೀವಿಯು ಆ ಭಗವಂತನಲ್ಲಿ ಇರ್ತಾನೆ. ಸೊ ಭಗವಂತ ಸದಾ ಜೀವಿಗೆ ಲಭ್ಯವಿರ್ತಾನೆ. ಸೊ ಆತ ಸರ್ವ ಸಮರ್ಥ, ಆತ ಮಾರ್ಗದರ್ಶಕ, ಆತ ರಕ್ಷಕ. ಭಗವಾನ್ ಅಂದ್ರೆ ಉಲ್ಟಾ ಅರ್ಥದಲ್ಲಿ ನಾನು ಹೇಳಿದೆ ಈ ಸದ್ಯಕ್ಕೆ. ಸೊ ಈ ಶಬ್ದ ಅರ್ಥ, ಇದನ್ನು ಬಹಳ ವಿಸ್ತಾರವಾಗಿ ಭಗವತ್ ಸಂದರ್ಭ ಅಂತಾನೆ ಒಂದು ದೊಡ್ಡ ಗ್ರಂಥ ಇದೆ. ಭಗವಾನ್ ಅನ್ನೋ ಒಂದು ಶಬ್ದದ ಅರ್ಥವನ್ನ ಬಹಳ ವಿಸ್ತಾರವಾಗಿ ನಮ್ಮ ಆಚಾರ್ಯರು ಹೇಳಿದ್ದಾರೆ. ಅದರ ಒಂದು ಸಂಕ್ಷೇಪ ಅರ್ಥವನ್ನ ಪ್ರಭುಪಾದರಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಸೊ ನೋಡಿ, ಭಗವಾನ್ ಈ ಸಾಕ್ಷಾತ್ಕಾರ ಬಹಳ ಉನ್ನತವಾದಂತಹ ಸಾಕ್ಷಾತ್ಕಾರ. ಸೊ ಭಗವಂತ ನಮ್ಮ ನಾಯಕನಾಗೋದು, ಮಾರ್ಗದರ್ಶಕನಾಗೋದು, ಆತ ಸೃಷ್ಟಿಕರ್ತ ಅನ್ನೋ ಒಂದು ಅರ್ಥವನ್ನು ಕೂಡ ಹೇಳಿದರೆ. ಇದರ ಅರ್ಥ ಏನು? ಭಕ್ತರ ಕುರಿತಾಗಿ ಚರ್ಚೆ ಮಾಡುವಾಗ, ಭಕ್ತಿ ಕುರಿತಾಗಿ ಚರ್ಚೆ ಮಾಡುವಾಗ ನೋಡಿ, ಇಲ್ಲಿ ಹೇಳ್ತಾರೆ, ಭಗವಂತ ರಕ್ಷಕ ಅಂದ್ರೆ ಅರ್ಥ ಏನು? ಭಗವಂತನು ತನ್ನ ನಿಷ್ಕಲ್ಮಶ ಭಕ್ತರನ್ನು ಪೂರ್ತಿಯಾಗಿ ಕಾಪಾಡಿ ಅವರನ್ನು ಪರಿಪೂರ್ಣ ಭಕ್ತಿ ಮಾರ್ಗದಲ್ಲಿ ಕರೆದೊಯ್ಯುತ್ತಾನೆ. ನೋಡಿ, ಬೇರೆ ಆಧ್ಯಾತ್ಮಿಕ ಮಾರ್ಗಗಳಲ್ಲಿ, ಜ್ಞಾನ ಮಾರ್ಗವಾಗಬಹುದು, ಯೋಗ ಮಾರ್ಗವಾಗಬಹುದು, ಅಥವಾ ಸಾಂಖ್ಯ ಮಾರ್ಗವಾಗಬಹುದು, ಇವುಗಳಲ್ಲಿ ಒಬ್ಬ ಸಾಧಕ ತಾನೇ ಪರಿಶ್ರಮ ಪಡ್ತಾ ಇರ್ತಾನೆ, ಆತನಿಗೆ ಬೇರೆ ಸಹಾಯ ಇಲ್ಲ. ಬಟ್ ಭಕ್ತಿ ಮಾರ್ಗದಲ್ಲಿ ಏನ್ ವಿಶೇಷ? ವಿಶೇಷ ಅಂದ್ರೆ ಭಗವಂತನೂ ಸಹಾಯ ಮಾಡ್ತಾನೆ. ನೋಡಿ, ಬೇರೆ ಮಾರ್ಗಗಳಲ್ಲಿ ನಿರಾಕಾರ ಬ್ರಹ್ಮಜ್ಯೋತಿ ಸಾಕ್ಷಾತ್ಕಾರದಲ್ಲಿ ನಿರಾಕಾರ ಬ್ರಹ್ಮಜ್ಯೋತಿ ಸಹಾಯ ಮಾಡುತ್ತಾ? ಅದು ವ್ಯಕ್ತಿಯೇ ಅಲ್ಲ. ಅದೇ ಪರಮಾತ್ಮ ಸಾಕ್ಷಾತ್ಕಾರದಲ್ಲಿ ಆ ಯೋಗನೇ ತುಂಬಾ ಎಷ್ಟು ಶ್ರಮಪಟ್ಟು ಹಠ ಧ್ಯಾನ, ಏನೆಲ್ಲ ಯೋಗಗಳಂತಾರಲ್ವಾ, ರಾಜಯೋಗ, ಹಠಯೋಗ, ಅವೆಲ್ಲ ಎಷ್ಟು ಕಷ್ಟದಿಂದ ಅವರು ಸಾಮರ್ಥ್ಯವನ್ನ ಪಡಿಲಿಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ. ಆದ್ರೂ ಕೂಡ ಎಷ್ಟೊಂದು ಕಷ್ಟಗಳು. ಬಟ್ ಭಕ್ತಿ ಮಾರ್ಗದಲ್ಲಿ ಯಾಕೆ ಭಕ್ತಿ ಅಷ್ಟು ಶುಭಕರ, ಸುಲಭ ಅಥವಾ ಅತಿ ಉನ್ನತವಾದದ್ದು ಯಾಕೆ ಹೇಳ್ತಾರೆ ಅಂದ್ರೆ, ಅಲ್ಲಿ ಭಗವಂತನೂ ಕೂಡ ಸಹಾಯ ಮಾಡ್ತಾನೆ. ನಾವೊಂದು ಕಾಲಿಟ್ರೆ, ಒಂದು ಹೆಜ್ಜೆ ಇಟ್ರೆ, ಭಗವಂತ 100 ಹೆಜ್ಜೆ ಇಡ್ತಾನೆ. ಆತನ ಒಂದೊಂದು ಹೆಜ್ಜೆಯೂ ಕೂಡ ವಾಮನನಂತೆ. ನಮ್ಮ ಹೆಜ್ಜೆ ಒಂದು ಸಣ್ಣ ಹೆಜ್ಜೆ, ಮಕ್ಕಳ ಹೆಜ್ಜೆ ಅಷ್ಟಿದ್ರೆ, ಭಗವಂತನ ಒಂದು ಹೆಜ್ಜೆ, ವಾಮನ ಅಂದ್ರೆ ಏನು? ತ್ರಿವಿಕ್ರಮ. ವಾಮನ ಸಣ್ಣವನಲ್ಲ, ತ್ರಿವಿಕ್ರಮ. ಒಂದ್ ಹೆಜ್ಜೆಯಲ್ಲಿ ಆತ ಎಷ್ಟೆಲ್ಲ ಕವರ್ ಮಾಡ್ಬಿಟ್ಟ, ಹೌದಾನೆ? ಸೊ ಅರ್ಥ ಏನಿಲ್ಲಿ, ಭಗವಂತ ಎಷ್ಟು ತನ್ನ ಭಕ್ತರ ಯಶಸ್ಸನ್ನ ಬಯಸ್ತಾನೆ.
ಸೊ ಸಾಧಕ ಭಕ್ತರು ಭಕ್ತಿಯನ್ನು ಪಾಲಿಸ್ಲಿಕ್ಕೆ ಮುಂದರಿತಾ ಇದ್ದಂಗೆ ಭಗವಂತ ಎಷ್ಟೆಲ್ಲ ಸಹಾಯ ಮಾಡ್ತಾನೆ. ಗುರುಗಳನ್ನು ಕಳಿಸ್ತಾನೆ, ಶಾಸ್ತ್ರವನ್ನು ಕಳಿಸ್ತಾನೆ, ಸತ್ಸಂಗದ ಎಲ್ಲ ರೀತಿಯ ಅವಕಾಶಗಳನ್ನು ಕಳಿಸ್ತಾನೆ. ನಮಗೆ ಆತ ಚೈತ್ಯ ಗುರುವಾಗಿ ಪರಮಾತ್ಮನಾಗಿ ಆತ ನಮಗೆ ಮಾರ್ಗದರ್ಶನ ನೀಡ್ತಾನೆ. ಸೊ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಪೂರ್ತಿಯಾಗಿ ಕಾಪಾಡಿ ಪರಿಪೂರ್ಣ ಭಕ್ತಿ ಮಾರ್ಗದಲ್ಲಿ ಕರೆದೊಯ್ತಾನೆ. ತನ್ನ ಭಕ್ತರ ಮಾರ್ಗದರ್ಶಿಯಾಗಿ ಕೊನೆಗೆ ತನ್ನನ್ನೇ ಅರ್ಪಿಸಿಕೊಳ್ಳುವ ಮೂಲಕ ಭಕ್ತಿ ಸೇವೆಯ ಫಲಗಳನ್ನು ನೀಡ್ತಾನೆ. ಸೊ ಆತ ಮಾರ್ಗದರ್ಶಕನಾಗ್ತಾನೆ. ಕೊನೆಗೆ ಆ ಭಕ್ತಿ ಪೂರ್ತಿ ಫಲಿತವಾದರೆ ಆತ ತನ್ನನ್ನು ತಾನೇ ಆ ಭಕ್ತನಿಗೆ ಒಪ್ಪಿಸ್ಕೊಂಡ್ಬಿಡ್ತಾನೆ. ನೋಡಿ, ಭಗವಂತನ ಭಕ್ತರು ಭಗವತ್ ಕೃಪೆಯಿಂದ ಭಗವಂತನನ್ನು ಕಣ್ಣಾರೆ ನೋಡುತ್ತಾರೆ. ಹೀಗಾಗಿ ಭಗವಂತನು ತನ್ನ ಭಕ್ತರಿಗೆ ಶ್ರೇಷ್ಠ ಆಧ್ಯಾತ್ಮಿಕ ಲೋಕವಾದ ಗೋಲೋಕ ಬೃಂದಾವನ ತಲುಪಲು ಸಹಾಯ ಮಾಡುತ್ತಾನೆ. ನೋಡಿ, ಸೊ ಭ ಅಂದ್ರೆ ಭರಣ ಅಥವಾ ರಕ್ಷಕ, ಗ ಅಂದ್ರೆ ಮಾರ್ಗದರ್ಶಕ. ಅದೆಲ್ಲ ಅರ್ಥ ನಾವು ನೋಡ್ತಾ ಇದ್ದೀವಿ ಇಲ್ಲಿ. ನೆಕ್ಸ್ಟು ಬರೋದು ಆ ಗ ಅನ್ನೋದ್ರ ಇನ್ನೊಂದು ಅರ್ಥನೂ ಇತ್ತು, ಸೃಷ್ಟಿಕರ್ತ ಅಂತ. ಏನು ಸೃಷ್ಟಿ ಮಾಡ್ತಾನೆ? ಪ್ರಭುಪಾದರು ಹೇಳ್ತಾರೆ, ಸೃಷ್ಟಿಕರ್ತನಾಗಿ ಅವನು ತನ್ನ ಭಕ್ತನಿಗೆ ಅಂತಿಮವಾಗಿ ತನ್ನನ್ನು ಸೇರಲು ಅವಶ್ಯಕವಾದ ಅರ್ಹತೆಗಳನ್ನು ನೀಡ್ತಾನೆ. ನೋಡಿ, ಆ ಜೀವಿಯಲ್ಲಿ ಆ ಸಾಧಕನಲ್ಲಿ ಬೇಕಾದಂತ ಅರ್ಹತೆ ಇಲ್ಲ ಅಂದ್ರೂ ಕೂಡ ಭಗವಂತನೇ ಆ ಅರ್ಹತೆ ನೀಡ್ಬಿಡ್ತಾನೆ. ಆ ರೀತಿ ಸೃಷ್ಟಿಕರ್ತನೂ ಆತ. ಏನು ತನ್ನನ್ನ ಪಡಿಲಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಕೂಡ ಆತ ನೀಡ್ತಾನೆ. ಭಗವಂತನು ಸಕಲ ಕಾರಣಗಳಿಗೂ ಕಾರಣನು. ಅವನಿಗೆ ಕಾರಣಕರ್ತನಾರೂ ಇಲ್ಲದಿರುವುದರಿಂದ ಅವನೇ ಮೂಲ ಕಾರಣನು. ಪರಿಣಾಮವಾಗಿ ಅವನು ತನ್ನ ಆಂತರಿಕ ಶಕ್ತಿಯನ್ನು ಪ್ರಕಟಗೊಳಿಸಿ ಆತ್ಮರಾಮನಾಗಿರ್ತಾನೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಭಗವಂತ ಆತ್ಮಸಂತುಷ್ಟ. ಆದರೆ ಯಾರು ಭಕ್ತಿಯನ್ನು ಪಾಲಿಸ್ತಾರೋ ಅವರಲ್ಲಿ ಆತ ವಿಶೇಷ ಆಸಕ್ತಿಯನ್ನು ತೋರಿಸ್ತಾ ಅವರಲ್ಲಿ ಬೇಕಾದಂತಹ ಅರ್ಹತೆಗಳನ್ನು ಸೃಷ್ಟಿಸ್ತಾನೆ, ಅವರ ರಕ್ಷಣೆಯನ್ನ ಮಾಡ್ತಾನೆ, ಅವರ ಮಾರ್ಗದರ್ಶನವನ್ನು ಮಾಡ್ತಾನೆ. ಸೊ ಹಾಗಾಗಿ ಭಗವಂತ ಅತ್ಯಂತ ಶುಭಕರ. ಯಾವ ಶಬ್ದ ಶ್ಲೋಕದಲ್ಲಿ ಬಂದಿತ್ತದು? ಅತ್ಯಂತ ಶುಭಕರ, ಕಲ್ಯಾಣತಮ. ನೋಡಿ, ಪ್ರಭುಪಾದರು ಆ ಒಂದು ಶಬ್ದವನ್ನ ಎಷ್ಟು ರೀತಿಯಲ್ಲಿ ವರ್ಣಿಸ್ತಾ ಇದ್ದಾರೆ. ಸೊ ಅಫ್ಕೋರ್ಸ್ ಈ ಜಗತ್ತಿನಲ್ಲಿ ಕೃಷ್ಣ ಪರಮಾತ್ಮ ಆಗಿ, ಅಂದ್ರೆ ಭಗವಂತ ಶ್ರೀಕೃಷ್ಣ ಪರಮಾತ್ಮನಾಗಿ, ಪರಮಾತ್ಮ ಅಂದ್ರೆ ಆ ಪುರುಷಾವತಾರಗಳು ನೆನಪಿರಬಹುದು ನಿಮ್ಗೆ. ಪುರುಷಾವತಾರ ಅಂದ್ರೆ 3 ರೀತಿಯ ಪುರುಷರು. ನೆನಪಿದೆಯಾ? 3 ಪುರುಷರು, 3 ವಿಷ್ಣುಗಳು ಆಕ್ಚುಲಿ. ಮಹಾವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಸೊ ಈ ವಿಷ್ಣುಗಳಾಗಿ ಭಗವಂತ ವಿಸ್ತಾರವಾಗಿ ಈ ಜಗತ್ತಿನಲ್ಲಿರೋ ಸೃಷ್ಟಿಯನ್ನೆಲ್ಲ ಆತ ನಿರ್ವಹಿಸ್ತಾನೆ. ಸೃಷ್ಟಿ, ಸ್ಥಿತಿ, ಲಯ ಎಲ್ಲವನ್ನೂ ಆತನೇ ಮಾಡುದು. ಇದೆಲ್ಲ ಆದಮೇಲೆ ಮತ್ತೆ ಬ್ರಹ್ಮ ಮತ್ತೆ ಶಿವ ಅವರು ಪ್ರಕಟರಾಗಿ ಅವರಿಗೆ ಆ ಕರ್ತವ್ಯವನ್ನು ಒಪ್ಪಿಸ್ತಾನೆ. ಸೊ ಹೀಗೆ ನಾವೇನ್ ಕಾಣ್ತಾ ಇದ್ದೀವಿ ಏನಂದ್ರೆ, ಆ ಮೂಲ ಅತ್ಯಂತ ಶುಭಕರವಾದಂತಹ ರೂಪ ಅದು ಭಗವಂತ. ಆತನೇ ಪರಮಾತ್ಮನಾಗಿ ವಿಸ್ತರಿಸಿ ಈ ಜಗತ್ತಿನ ಎಲ್ಲವನ್ನ ನಿರ್ವಹಿಸ್ತಾನೆ. ಸೊ ಹೇಳಬೇಕಂದ್ರೆ ಎಲ್ಲವೂ ಕೂಡ ಆತನ ವಿಸ್ತರಣೆಯೇ. ಆಗ್ಲೇ ಆ ಶಬ್ದ ನೋಡಿದ್ವಲ್ವಾ, ಏಕರ್ಷೆ ಅಥವಾ ಏನದು ಅದ್ವೈತ ಅನ್ನೋ ಶಬ್ದದ ಅರ್ಥ ನೋಡ್ತಾ ಇದ್ವಲ್ವಾ. ಸೊ ಎಲ್ಲ ಜೀವಿಗಳು ಮುಕ್ತಾತ್ಮರಾಗಿರ್ಬೋದು, ಬದ್ಧಾತ್ಮರಾಗಿರಬಹುದು, ಎಲ್ಲರೂ ಕೂಡ ಆತನಿಂದನೇ ಬರ್ತಾ ಇರೋದು, ಆತನೇ ಎಲ್ಲರ ಮೂಲ. ಸೊ ಇಲ್ಲಿ ಪ್ರಭುಪಾದರು ಅದನ್ನ ಹೇಳ್ತಾರೆ. ಬಟ್ ಭಗವಂತ ಈ ಜಗತ್ತನ್ನ, ಈ ಭೌತಿಕ ಜಗತ್ತನ್ನ ಈ ಬದ್ಧಾತ್ಮರಿಗಾಗಿಯೇ ಸೃಷ್ಟಿ ಮಾಡಿದ್ದಾನೆ. ಇಲ್ಲಿ ನೋಡಿ ಹೇಳ್ತಾರೆ, ಅವನ ವಿಭಿನ್ನಾಂಶ, ಬದ್ಧಾತ್ಮರನ್ನ ವಿಭಿನ್ನಾಂಶ, ಜೀವಿಗಳನ್ನ ವಿಭಿನ್ನಾಂಶ ಅಂತ ಹೇಳ್ತಾರೆ. ಅವನ ವಿಭಿನ್ನಾಂಶಗಳಾದ ಜೀವಿಗಳು ಇರುವುದರಿಂದಾಗಿ ಇಡೀ ಇಂದ್ರಿಯ ಗೋಚರ ಜಗತ್ತನ್ನು ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಿಗೆ ಒಳಪಡಿಸಲಾಗುವುದು. ಹೀಗೆ ಜೀವಿಗಳಿಗೆ ಐಹಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸಲು ಸಂಪೂರ್ಣ ಸೌಕರ್ಯಗಳನ್ನು ಕೊಡಲಾಗುವುದು. ಆದರೆ ಎಲ್ಲದರ ನಿಯಾಮಕನೆಂದರೆ ಪುರುಷರಲ್ಲೊಬ್ಬನಾದ ಸ್ವಾಂಶ ವಿಸ್ತರಣೆ ಸ್ವರೂಪನಾದ ಪರಮಾತ್ಮನೇ. ಸೊ ಹೀಗೆ ಆ ಶ್ರೀಕೃಷ್ಣ ಭಗವಂತ ಆ ಪುರುಷಾವತಾರವಾಗಿ ಜಗತ್ನಲ್ಲಿ ವಿಸ್ತಾರವಾಗಿದ್ದಾನೆ. ಈ ವಿಭಿನ್ನಾಂಶ ಜೀವಿಗಳ ಇಚ್ಛೆಯನ್ನ ಪೂರೈಸಲಿಕ್ಕೆ ಸೌಕರ್ಯಗಳನ್ನ ಆ ಪುರುಷಾವತಾರಗಳ ಮೂಲಕ ಆತ ನೀಡ್ತಾ ಇದ್ದಾನೆ. ಸೊ ಇದನ್ನ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಗವಂತನ ಕೃಪೆ ನೋಡಿ ಈ ಜಗತ್ತನ್ನ ಸೃಷ್ಟಿಸಿದ್ದಾನೆ.
ಅಷ್ಟೇ ಅಲ್ಲದೆ ಆತ ಪರಮಾತ್ಮನಾಗಿ ವಿಸ್ತಾರವಾಗಿ ಪ್ರತಿ ಜೀವಿಯ ಜೊತೆ ಸಂಗಡಿಗನಾಗಿದ್ದಾನೆ. ಆ ಅಷ್ಟೊಂದೆಲ್ಲ ಆತ ನಮ್ಮ ಕಾಳಜಿಯನ್ನು ವಹಿಸ್ತಾ ಇದ್ದಾನೆ. ಬಟ್ ನಮ್ಮ ಒಳಿತಿರೋದು ಎಲ್ಲಿ? ನಾವು ಆತನ ಜೊತೆ ಸಹಕರಿಸಿದಾಗ. ನೋಡಿ, ಇಲ್ಲಿ ಆ ಶಬ್ದ ಉಪಯೋಗಿಸ್ತಾರೆ. ಪರಮಾತ್ಮನು ಆತ್ಮನೊಡನೆ ಸಂಪೂರ್ಣವಾಗಿ ಸಹಕರಿಸುವುದರಿಂದ ಅವನನ್ನು ಜೀವಿಯ ಶಾಶ್ವತ ಒಡನಾಡಿ ಎಂದು ಕರೀತಾರೆ. ಸೊ ಭಗವಂತ ಪರಮಾತ್ಮನಾಗಿ ಜೀವಿಯ ಜೊತೆ ಆತ ಶಾಶ್ವತವಾಗಿದ್ದಾನೆ ಈ ಜಗತ್ನಲ್ಲಿ. ಎಲ್ಲಿವರೆಗೆ ಜೀವಿ ಜಗತ್ನಲ್ಲಿ ಇರ್ತದೋ ಅಲ್ಲಿವರೆಗೆ ಪರಮಾತ್ಮನೂ ಜೀವಿಯ ಜೊತೆ ಇರ್ತಾನೆ. ಆಧ್ಯಾತ್ಮಿಕ ಜಗತ್ತಿಗೆ ಹೋದ್ಮೇಲೆ ಅಲ್ಲಿ ಭಗವಂತನೇ ಸಾಕ್ಷಾತ್ ಇರ್ತಾನೆ, ಪರಮಾತ್ಮನ ಅಗತ್ಯ ಇಲ್ಲ. ಸೊ ಪರಮಾತ್ಮ ಜೀವಾತ್ಮನ ಜೊತೆ ಎಷ್ಟು ಸಹಕರಿಸ್ತಾ ಇದ್ದಾನೆ. ಆತ ಕೆಲವೊಮ್ಮೆ ಎಂಥ ತುಚ್ಛ ನಿಕೃಷ್ಟ ಜನ್ಮವನ್ನು ಪಡೆದ್ರೂ ಕೂಡ ಪರಮಾತ್ಮನೂ ಜೊತೆಗೆ ಹೋಗ್ತಾನೆ. ಶಾಶ್ವತ ಒಡನಾಡಿ ಅಂತ ಹೇಳ್ತಾರೆ. ಸೊ ಹೀಗೆ ಆ ಭಗವಂತ ಆತ ಅತ್ಯಂತ ಶುಭಕರ. ಆತನೇ ಜೀವಿಯ ಕಾಳಜಿಗೆಂದು ಪರಮಾತ್ಮನಾಗಿ ವಿಸ್ತಾರವಾಗಿದ್ದಾನೆ, ಈ ಜಗತ್ತನ್ನು ಸೃಷ್ಟಿಸಿದ್ದಾನೆ. ಸೊ ಆ ನಿರಾಕಾರ ಬ್ರಹ್ಮಜ್ಯೋತಿಯ ಮೂಲವೂ ಕೂಡ ಆತನೇ. ಇದನ್ನು ನಾವು ಹಿಂದೆ ಕೂಡ ನೋಡಿದ್ದೀವಿ. ಸೊ ನಿರಾಕಾರ ಬ್ರಹ್ಮ ಮತ್ತು ಈ ಸರ್ವಾಂತರ್ಯಾಮಿ ಪರಮಾತ್ಮ ಇವೆರಡರ ಮೂಲ ಆತನೇ, ಈ ಜಗತ್ತಿನ ಎಲ್ಲದರ ಮೂಲ ಆತನೇ. ಸೊ ಇದನ್ನ ತಿಳಿದಾಗ ಒಬ್ಬ ವ್ಯಕ್ತಿ ಆ ಭಗವದ್ಗೀತೆಯಲ್ಲಿ ಆ ಶ್ಲೋಕ ಇದೆ, ಬಹಳ ಸುಂದರವಾದಂತಹ ಶ್ಲೋಕಗಳ 4 ಶ್ಲೋಕಗಳು. ಆ 4 ಶ್ಲೋಕಗಳನ್ನು ಚತುಶ್ಲೋಕಿ ಭಗವದ್ಗೀತೆ ಅಂತ ಹೇಳ್ತಾರೆ. 10ನೇ ಅಧ್ಯಾಯದಲ್ಲಿ 8, 9, 10, 11 ಆ ಶ್ಲೋಕಗಳೇನಿವೆಲ್ಲ 4 ಶ್ಲೋಕಗಳನ್ನ ಪ್ರಭುಪಾದರು ಈ ಕೊನೆಯ ಈ ಒಂದು ಪರಿಚ್ಛೇದದಲ್ಲಿ ಅದರ ಸರಳ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ನೋಡಿ ಏನ್ ಹೇಳ್ತಾರೆ. ಭಗವಂತನ ಸರ್ವಾಂತರ್ಯಾಮಿ ಸ್ವರೂಪವನ್ನು ಬ್ರಹ್ಮನ್ ಎಂದು ಕರೆಯುತ್ತಾರೆ. ಇದು ಜಾಗೃತಾವಸ್ಥೆಯಲ್ಲೂ ನಿದ್ರಾವಸ್ಥೆಯಲ್ಲೂ ಶಕ್ತಿ ಅವಸ್ಥೆಗಳಲ್ಲೂ ಇರುತ್ತದೆ. ಆದ್ದರಿಂದಲೇ ಬದ್ಧ ಮತ್ತು ಮುಕ್ತ ಆತ್ಮಗಳಲ್ಲಿ ಜೀವಶಕ್ತಿ ಉಂಟಾಗುತ್ತದೆ. ಭಗವಂತನೇ ಪರಮಾತ್ಮ ಮತ್ತು ಬ್ರಹ್ಮನ್ ಈ ಇಬ್ಬರ ಮೂಲವಾದ್ದರಿಂದ ಅವನೇ ಸಕಲ ಜೀವಿಗಳ ಚರಾಚರ ವಸ್ತುಗಳ ಮೂಲ. ಇದನ್ನು ಬಲ್ಲವನು ತನ್ನನ್ನು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಾನೆ. ಇದು ಆ ಶ್ಲೋಕದ ಎಕ್ಸಾಕ್ಟ್ ಅನುವಾದ. ಇದು ಯಾವ ಶ್ಲೋಕ ಗೊತ್ತಾ? ಮೊದಲನೇ ಶ್ಲೋಕ ಅದರಲ್ಲಿ, ಚತುಶ್ಲೋಕ ಗೀತೆಯಲ್ಲಿ. ಯಾರಿಗಾದ್ರೂ ಗೊತ್ತಾ? ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ. ಅದೇ ಅರ್ಥ ಇಲ್ಲಿ. ಎಲ್ಲದರ ಮೂಲ ನಾನೇ, ಎಲ್ಲದರ ಆಧಾರ ನಾನೇ. ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತ. ಯಾರು ಇದನ್ನ ತಿಳ್ಕೊಳ್ಳ ನನ್ನ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ. ಅದು ಮೊದಲನೇ ಶ್ಲೋಕ. ಅದರ ಅನುವಾದ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಮುಂದೆ ಹೇಳ್ತಾರೆ ನೋಡಿ, ಅಂತ ಶುದ್ಧನು ಜ್ಞಾನಿಯೂ ಆದ ಭಗವದ್ಭಕ್ತನು ಭಗವಂತನಲ್ಲಿ ಪೂರ್ತಿಯಾಗಿ ಅನುರಕ್ತನಾಗಿರುತ್ತಾನೆ. ಅಂತ ಭಕ್ತನು ಸಮಾನ ಮನಸ್ಕರಾದ ಇತರ ಭಕ್ತರೊಡನೆ ಸೇರಿದಾಗ ಅವರಿಗೆ ಭಗವಂತನ ದಿವ್ಯ ಲೀಲಾ ವಿನೋದಗಳನ್ನು ಸ್ತುತಿಸದೆ ಬೇರಾವ ಕೆಲಸವೂ ಇರುವುದಿಲ್ಲ. ಶುದ್ಧ ಭಕ್ತರಷ್ಟು ಪರಿಪೂರ್ಣರಲ್ಲದವರು ಮತ್ತು ಭಗವಂತನ ಕೇವಲ ಬ್ರಹ್ಮನ್ ಮತ್ತು ಪರಮಾತ್ಮ ಸ್ವರೂಪಗಳನ್ನು ಅರಿತಿರುವವರು ಪರಿಪೂರ್ಣ ಭಕ್ತರ ಕಾರ್ಯ ಚಟುವಟಿಕೆಗಳನ್ನು ಮೆಚ್ಚಲಾರರು. ಇದು 2ನೇ ಶ್ಲೋಕದ ವರ್ಣನೆ ಇದೆ ಆಕ್ಚುಲಿ. ಅದಾದ ನೆಕ್ಸ್ಟ್ ಶ್ಲೋಕ ಬಹಳ ಪ್ರಸಿದ್ಧವಾದಂತಹ ಶ್ಲೋಕ, 9ನೇ ಶ್ಲೋಕ, ಅದು 10ನೇ ಅಧ್ಯಾಯದ್ದು. ಯಾರಿಗಾದ್ರೂ ಗೊತ್ತಿದ್ರೆ ಹಿಂಟ್ ಮಾಡಿ. ಹೇಳಿ ಎಸ್ ಹೇಳಿ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಅದೇ ಶ್ಲೋಕ, ಆ ಶ್ಲೋಕದ ಅರ್ಥನೇ ಇಲ್ಲಿ ಬರ್ತಾ ಇದೆ ನೋಡಿ. ಅಂಥ ಭಕ್ತನು ಸಮಾನ ಮನಸ್ಕರಾದ ಇತರ ಭಕ್ತರೊಡನೆ ಸೇರಿದಾಗ ಆತ ಭಗವಂತನ ಲೀಲಾ ವಿನೋದಗಳನ್ನು ಸ್ತುತಿಸ್ತಾನೆ. ಮಚ್ಚಿತ್ತ ಮದ್ಗತ ಪ್ರಾಣ. ನನ್ನ ಭಕ್ತರು ಬೇರೊಬ್ಬರ ಭಕ್ತರ ಜೊತೆ ಸೇರಿದಾಗ ಅವ್ರು ಏನೆಲ್ಲ ಕಾರ್ಯ ಮಾಡ್ತಾರೆ ಅನ್ನೋದನ್ನ ಭಗವಂತ ತಾನೇ ಹೇಳ್ತಾನಲ್ಲಿ. ಅದರಲ್ಲಿ ಅತ್ಯಂತ ಆನಂದವನ್ನು ಪಡಿತಾರೆ. ತುಷ್ಯಂತಿ ಚ ರಮಂತಿ ಚ. ಸೊ ಇದು ಬೇರೆಯವರು ತಿಳ್ಕೊಳ್ಲಿಕ್ಕೆ ಆಗೋದಿಲ್ಲ, ಹೇಗೆ ಆನಂದ ಅದರಲ್ಲಿ ಭಗವಂತನ ಸ್ತುತಿಯಲ್ಲಿ ಅವರು ಪಡಿತಾ ಇದ್ದಾರೆ ಅಂತ. ಸೊ ಹೀಗೆ ಭಕ್ತನ ಕಾರ್ಯ ಚಟುವಟಿಕೆಗಳು ಇರ್ತದೆ. ಸೊ ಅಂತಹ ಭಕ್ತರ ಮೇಲೆ ಭಗವಂತ ವಿಶೇಷವಾದಂತಹ ಕೃಪೆಯನ್ನು ತೋರಿಸ್ತಾ ಮುಂದಿನ ಶ್ಲೋಕದಲ್ಲಿ ಅದನ್ನ ವರ್ಣನೆ ಮಾಡ್ತಾರೆ. ಪ್ರಭುಪಾದರು ಅದನ್ನ ಇಲ್ಲಿ ಹೇಳ್ತಾರೆ. ಭಗವಂತನು ಯಾವಾಗಲೂ ಶುದ್ಧ ಭಕ್ತರಿಗೆ ಅವಶ್ಯಕವಾದ ಜ್ಞಾನವನ್ನು ನೀಡಿ ನೆರವು ಮಾಡುತ್ತಾನೆ.
ಹೀಗಾಗಿ ಭಗವಂತನ ವಿಶೇಷ ಅನುಗ್ರಹದಿಂದ ಅಜ್ಞಾನಾಂಧಕಾರವೆಲ್ಲ ಮಾಯವಾಗುತ್ತದೆ. ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಇದು. ನೆಕ್ಸ್ಟ್ 2 ಶ್ಲೋಕದ ಅರ್ಥಗಳು 2 ಲೈನಲ್ಲಿ ಹೇಳ್ಬಿಟ್ರು ಪ್ರಭುಪಾದರು. ಏನದು? ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಮಿ. ದದಾಮಿ ಬುದ್ಧಿಯೋಗಂ ತಂ, ಅದೇ ಅಲ್ವಾ? ಬೇಕಾದಂಥ ಜ್ಞಾನದ ನೆರವನ್ನು ನೀಡ್ತಾನೆ ಭಗವಂತ. ಅಷ್ಟೇ ಅಲ್ಲದೆ ನಾಶಯಾಮ್, ನೆಕ್ಸ್ಟ್ ಶ್ಲೋಕ, ತೇಷಾಂ ಏವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಅದು ಅದರ ಕೊನೆಯದು. ನಾಶಯಾಮಿ ಆತ್ಮಭಾವಸ್ಥೋ ದೀಪೇನ ಭಾಸ್ವತ. ಸೊ ಆ ಅಜ್ಞಾನದ ಅಂಧಕಾರವೆಲ್ಲ ನಾಶ ಮಾಡ್ತೇನೆ ನಾನು ಅಂತ ಕೃಷ್ಣನೇ ಹೇಳ್ತಾನೆ. ನೋಡಿ, ಕೃಷ್ಣ ಏನೆಲ್ಲ ಮಾಡ್ತಾನೆ, ಭಕ್ತರು ಏನು ಮಾಡ್ತಾರೆ, ಎಲ್ಲವೂ ಸಿಕ್ಬಿಡ್ತು. ಈ 4 ಶ್ಲೋಕಗಳನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಪೂರ್ತಿ ಭಗವದ್ಗೀತೆಯಲ್ಲಿ ಮರ್ಮ ಇದೆ, ಅದರಲ್ಲಿ ಪೂರ್ತಿಯ ಸಾರ ಇದೆ. ಸೊ ಅದನ್ನು ಇಲ್ಲಿ ಪ್ರಭುಪಾದರು ಸರಳವಾಗಿ ಇಲ್ಲಿ ಅದನ್ನ ವರ್ಣಿಸ್ತಾ ಇದ್ದಾರೆ. ಸೊ ಈ ರೀತಿಯಾದಂತಹ ವಿಶೇಷ ಲಾಭ, ಸೌಕರ್ಯ, ಸವಲತ್ತುಗಳು ಏನಿವೆ ಇವು ಭಕ್ತಿ ಮಾರ್ಗದಲ್ಲೇ ಸಿಗುವುದು. ಬೇರೆ ಮಾರ್ಗದಲ್ಲಿ ಈ ರೀತಿಯಾದಂತಹ ವಿಶೇಷ ಅನುಗ್ರಹಗಳು ಸಿಗೋದಿಲ್ಲ. ಪ್ರಭುಪಾದರು ಅದೇ ರೀತಿ ಇದನ್ನ ಕೊನೆ ಮಾಡ್ತಾರೆ ನೋಡಿ. ಊಹಾಪೋಹ ಮಾಡುವ ದಾರ್ಶನಿಕರು, ಯೋಗಿಗಳು ಇದನ್ನು ಊಹಿಸಿಕೊಳ್ಳಲು ಸಾಧ್ಯ ಇಲ್ಲ. ಏಕೆಂದರೆ ಅವರು ಹೆಚ್ಚು ಕಡಿಮೆ ತಮ್ಮ ಬಲವನ್ನೇ ಅವಲಂಬಿಸಿರುತ್ತಾರೆ. ಕಠೋಪನಿಷತ್ತಿನಲ್ಲಿ ಹೇಳಿರುವಂತೆ ಭಗವಂತನ ಅನುಗ್ರಹವಿರುವವರು ಮಾತ್ರ ಭಗವಂತನನ್ನು ಅರಿಯಬಲ್ಲರು, ಬೇರಾರಿಂದಲೂ ಸಾಧ್ಯವಿಲ್ಲ. ಅಂತ ವಿಶೇಷ ಅನುಗ್ರಹಗಳು ಅವನ ಶುದ್ಧ ಭಕ್ತರಿಗೆ ಮಾತ್ರ ದೊರಕುತ್ತವೆ. ಹೀಗೆ ಈಶೋಪನಿಷತ್ತು ಬ್ರಹ್ಮಜ್ಯೋತಿಯ ಪರಿಧಿಗೆ ಮೀರಿದ ಭಗವದ್ ಅನುಗ್ರಹದ ಬಗ್ಗೆ ತಿಳಿಸುತ್ತದೆ. ಸೊ ಯಾವ ಮಾರ್ಗದ ಬಗ್ಗೆ ಈ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ? ಹರೇ ಕೃಷ್ಣ. ಸಾಂಖ್ಯ, ಯೋಗ, ಭಕ್ತಿ ಮಾರ್ಗ. ಈಶೋಪನಿಷತ್ತಿನ ಕೊನೆಯ ಶ್ಲೋಕಗಳು ಯಾವ ಮಾರ್ಗದ ಬಗ್ಗೆ ಹೇಳ್ತಾ ಇದೆ? ಭಕ್ತಿ ಮಾರ್ಗ. ಸೊ ಇದು ಬಹಳ ಇಂಪಾರ್ಟೆಂಟು. ಅದಕ್ಕೆ ಈ ಈಶೋಪನಿಷತ್ತು ಬಹಳ ಮುಖ್ಯವಾದಂತಹ ಪುಸ್ತಕವಾಗ್ತದೆ. ಯಾಕೆಂದರೆ ಇದು ವೇದದ ಒಂದು ಭಾಗ. ಅಷ್ಟಲ್ಲದೆ ಇದರಲ್ಲಿ ಭಕ್ತಿಯ ತತ್ವಗಳು ಬಹಳ ಸ್ಪಷ್ಟವಾಗಿ ಕೊನೆಯಲ್ಲಿ ಕೊನೆ ಶ್ಲೋಕಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗುತ್ತೆ. ಸೊ ಈ 2 ಶ್ಲೋಕಗಳು ಕೂಡ ಪ್ರಾರ್ಥನೆಗಳಾಗಿದ್ವಲ್ವಾ? ಹರೇ ಕೃಷ್ಣ, ಹೌದ್ ತಾನೆ? 15 ಮತ್ತೆ 16 ಅಲ್ವಾ? ಸೊ ಈ 15 ಮತ್ತೆ 16 ಇವೆರಡೂ ಕೂಡ ಪ್ರಾರ್ಥನೆಗಳೇ. ಏನಕ್ಕಾಗಿ ಪ್ರಾರ್ಥನೆ ನಡೆಸ್ತಾ ಇದ್ದೆ, ಹೇಳ್ತಾ ಇದ್ದಾನೆ ಭಕ್ತ? ಯಾವ ಉದ್ದೇಶ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ನಿನ್ನ ಸುಂದರವಾದಂತ ಅಲ್ಲಲ್ಲ ಭಕ್ತಿ ಮಾರ್ಗ, ಹೌದು, ನಿನ್ನ ಸುಂದರವಾದಂತಹ ರೂಪವನ್ನು ತೋರಿಸು. ಅದೇ ಎರಡರಲ್ಲೂ ಕೂಡ ಅದೇ ಪ್ರಾರ್ಥನೆ ಇರೋದು. ನೀವು ಗಮನ ನೋಡಿ, ಅದನ್ನಿಟ್ಟು ನೋಡಿ, ಎರಡರಲ್ಲೂ ಕೂಡ ಅದೊಂದೇ ಪ್ರಾರ್ಥನೆ ಇರೋದು. ನಿನ್ನ ಈ ಸುಂದರ ರೂಪವನ್ನು ತೋರಿಸು, ಈ ಕಾಂತಿಯನ್ನ ತೆಗಿ. ನಿರಾಕಾರ ಬ್ರಹ್ಮ ಕಾಂತಿ ಜ್ಯೋತಿ ಏನಿದೆಯಲ್ಲ, ಇದನ್ನ ಸ್ವಲ್ಪ ತೆಗೆದು ನಿನ್ನ ಸುಂದರ ಸ್ವರೂಪವನ್ನು ತೋರಿಸು. ಅದು ಅತ್ಯಂತ ಶುಭಕಾರಿ, ಕಲ್ಯಾಣತಮ. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಸೊ ಈ ಶ್ಲೋಕದಲ್ಲಿ ಸೋಹಮಸ್ಮಿ ಅನ್ನೋ ಶಬ್ದ ಇದೆ. ಬಟ್ ಸೋಹಮಸ್ಮಿ ಅನ್ನೋ ಶಬ್ದದ ಅರ್ಥ ಏನು, ಪದದ ಅರ್ಥ ಏನು ಆಗ್ಲೇ ಹೇಳಿದೆ ನಾನು. ನೀವು ಕೇಳಿದ್ರ ಜನ ಕೆಲವರು ಸೋಹಂ ಸೋಹಂ ಅಂತ ಜಪಿಸ್ತಾರೆ, ಕೇಳಿಲ್ವಾ? ಎಲ್ಲ ಭಕ್ತರು ಬಿಡಿ ಕೇಳಿಲ್ಲ ಅನ್ಸುತ್ತೆ. ಸೋಹಂ ಅಂದ್ರೆ ನಾನು ಅವನು, ನಾನು ಅವನು, ನಾನು ಅದು ಆಕ್ಚುಲಿ ನಾನು ಅದು ಅಂತ ಹೇಳ್ತಾರೆ. ಅಂದ್ರೆ ಈ ಬ್ರಹ್ಮವಾದಿ ಅಥವಾ ಮಾಯವಾದಿಗಳು ಜಪಿಸುವಂತಹ ಶ್ಲೋಕ ಇದು, ಅಥವಾ ಪದ ಅದು. ಅದನ್ನ ಹೇಳೋದ್ರಿಂದ ಏನ್ ಮಾಡ್ತಾ ಇದ್ದಾರೆ ಅವರು ಬ್ರಹ್ಮನಲ್ಲಿ, ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಬಟ್ ಸೋಹಂ ಅನ್ನೋ ಶಬ್ದದ ನಿಜ ಅರ್ಥ, ಅಹಂ ಬ್ರಹ್ಮಾಸ್ಮಿ ಅನ್ನೋ ಶಬ್ದದ ಅರ್ಥವೂ ಅದೇ ರೀತಿನೇ ಇದೆ. ಅದರ ಅರ್ಥ ಏನು? ನಾನು ಆ ಭಗವಂತನ ಇಚ್ಛೆಯನ್ನ, ಯೋಜನೆಯನ್ನ ಸ್ವೀಕರಿಸಿ ಮುನ್ನಡೀತೀನಿ. ಅದನ್ನೇ ನನ್ನ ಇಚ್ಛೆಯಾಗಿ ಪಡೆದು ನಡೀತೀನಿ. ಗುಣಾತ್ಮಕ ರೂಪದಲ್ಲಿ ನಾನು ಜೀವಿ ಭಗವಂತನ ಜೊತೆ ಸಾಮ್ಯತೆಯನ್ನು ಪಡೆದಿದೆ. ಅದನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೋಹಮಸ್ಮಿ ಅನ್ನೋದ್ರ ಅರ್ಥ ಅದು. ಸೂರ್ಯ ಮತ್ತೆ ಸೂರ್ಯ ಕಿರಣಗಳ ನಡುವೆ ಹೇಗೆ ಸಮಾನತೆ ಇದೆಯೋ ಅದೇ ರೀತಿ ಭಗವಂತ ಮತ್ತೆ ಜೀವಿಗಳಲ್ಲಿ ಸಮಾನತೆ ಇದೆ. ಬಟ್ ಯಾವುದರಲ್ಲಿ? ಗುಣಗಳಲ್ಲಿ. ಸಚ್ಚಿತ್ ಆನಂದ, ಆ ರೀತಿಯಾದ ಗುಣಗಳಲ್ಲಿ. ಬಟ್ ಪ್ರಮಾಣದಲ್ಲಿ ಭಿನ್ನತೆ ಇದ್ದೇ ಇದೆ ಅಲ್ವಾ?
ಹರೇ ಕೃಷ್ಣ. ಅದನ್ನ ನಾವು ಸ್ಪಷ್ಟವಾಗಿ ತಿಳಿಬೇಕು. ಯಾಕಂದ್ರೆ ಕೆಲವರು ಸೋಹಮಸ್ಮಿ ಅಂದ ತಕ್ಷಣ ನೋಡಿಲ್ಲಿ ಹ? ಆ, ಸಾಯುಜ್ಯದ ಮಾತು ಹೇಳಲಾಗ್ತಾ ಇದೆ ಹಾಗೆ ಅಂತ ಹೇಳಿ ಅರ್ಥವನ್ನ ತೋರಿಸಿ ಇದು ಮಾಡ್ತಾರೆ. ಬಟ್ ಅದರ ಅರ್ಥ ಸರಿಯಾಗಿ ನಾವು ಗಮನಿಸಬೇಕು. ಓಕೆ, ಈಗ ಮಂತ್ರ 17-18ರಲ್ಲಿ ಅದು ಕೂಡ ಪ್ರಾರ್ಥನೆ, ಬಟ್ ಅದು ಬಹಳ ವಿಶೇಷವಾದ ಸಂದರ್ಭದಲ್ಲಿ ಹೇಳೋ ಪ್ರಾರ್ಥನೆ. ಯಾವ ಸಂದರ್ಭ? ಸಾವಿನ ಸಮಯದಲ್ಲಿ. ಸಾವಿನ ಸಮಯದಲ್ಲಿ. ಹುಟ್ಟುವ. ಸೊ ಭಗವಂತನ ಕರುಣೆಗಾಗಿ ಪ್ರಾರ್ಥನೆ, ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ. ಹಿಂದಿನ ಶ್ಲೋಕದಲ್ಲಿ ಭಗವಂತನ ದರ್ಶನಕ್ಕಾಗಿ, ರೂಪದ ಇದಕ್ಕಾಗಿ ಪ್ರಾರ್ಥನೆ ಇತ್ತು. ಇಲ್ಲಿ ನೆಕ್ಸ್ಟ್ 2 ಶ್ಲೋಕದಲ್ಲಿ ಕರುಣೆ, ಮಾರ್ಗದರ್ಶನ. ವಿಶೇಷವಾಗಿ ಅದು ಆ ಸಮಯ ಯಾವುದು? ಸಾವಿನ ಸಮಯ. ಸೊ ಈ ಶ್ಲೋಕಗಳು ಕೂಡ ಬಹಳ ನಮಗೆ ಅನುವಾಗುವಂಥವು. ಅವುಗಳು ಕೂಡ ಬಹಳ ಅರ್ಥವನ್ನುಂಟು ಇದು ಮಾಡ್ತವೆ, ನಮಗೂ ಕೂಡ ಅವು ಅನ್ವಯವಾಗ್ತವೆ. ಸೊ ನೋಡೋಣ ಬನ್ನಿ 17 ಮತ್ತು 18. ಓಕೆ, ಮಂತ್ರ 17 ನಿಮ್ಮ ಹತ್ರ ಎಲ್ಲ ಇದೆಯಾ? ಹರೇ ಕೃಷ್ಣ, ಪುಸ್ತಕ ನೋಡಿ. ವಾಯುರನಿಲಮೃತಂ ಅಥೇದಂ ಭಸ್ಮಾಂತಂ ಶರೀರಂ ಓಂ ಕ್ರತೋಸ್ಮರ ಕೃತಂ ಸ್ಮರ ಕ್ರತೋಸ್ಮರ ಕೃತಂ ಸ್ಮರ. ಏನಿದು? ಒಂದೇ ಶಬ್ದ ಪದೇ ಪದೇ ಹೇಳ್ತಾ ಇದ್ದಾರಂತನ? ಅರ್ಥ ಬಹಳ ಇದೆ ಇದರಲ್ಲಿ. ಮಂತ್ರ 17ರ ಅನುವಾದ ಬೇರೆಯವರು ಯಾರಾದ್ರೂ ಓದ್ತೀರಾ? ಯಾರು ಹರೇ ಕೃಷ್ಣ ಪ್ರಭು. ಅನುವಾದ. ಓದಿ. ಈ ಕ್ಷಣಿಕ ಶರೀರ ಸುಟ್ಟು ಬೂದಿಯಾಗಲಿ, ಪ್ರಾಣವಾಯುವು ಗಾಳಿಯೊಂದಿಗೆ ಬೆರೆಯಲಿ. ಈಗ ಭಗವಂತನೇ, ನಾನು ಮಾಡಿದ ಯಜ್ಞ ಯಾಗಾದಿಗಳನ್ನೆಲ್ಲ ಸ್ಮರಿಸಿಕೋ. ನೀನೇ ಅಂತಿಮ ಸ್ವೀಕೃತನಾದ್ದರಿಂದ ನಾನು ಮಾಡಿರುವುದನ್ನೆಲ್ಲ ದಯವಿಟ್ಟು ಜ್ಞಾಪಕದಲ್ಲಿ ಇಟ್ಟುಕೋ. ಇಂಟ್ರೆಸ್ಟಿಂಗ್. ಸೊ ಈ ಅನುವಾದ ಓದಿದರೆ ನಿಮ್ಮ ಮನಸ್ಸಿನಲ್ಲಿ ಏನು ಅನಿಸ್ತಾ ಇದೆ, ಏನು ಯೋಚನೆಗಳು ಬರ್ತಾ ಇದೆ? ಹರೇ ಕೃಷ್ಣ. ಅಂದ್ರೆ ನಾವು ಸಾವಿನ ಸಮಯದಲ್ಲಿ ಏನ್ ಅನ್ಸ್ಕೊಂತೀವಿ ಅಂದ್ರೆ, ನಮ್ಮ ಶರೀರ ಸುಟ್ಟಿ ಬೂದಿ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ, ಪ್ರಾಣವಾಯು ಗಾಳಿಯೊಂದಿಗೆ ಬೆರೆಯಲಿ ಅಂತ ಹೇಳ್ತಾರೆ. ಸೊ ಅದು ಅಫ್ಕೋರ್ಸ್ ಸಾವಿನ ಸಮಯದ ಬಗ್ಗೆ ವರ್ಣನೆ ಆಗ್ತಾ ಇದೆ. ಕ್ಷಣಿಕ ಶರೀರ ಸುಟ್ಟು ಬೂದಿ ಆಗ್ತಾ ಇದೆ, ಬೂದಿ ಆಗ್ಲಿ, ಗಾಳಿ ಬೆರ್ತ್ ಹೋಗ್ಲಿ, ಮತ್ತಿನ್ನೇನು ಯೋಚನೆಗಳು ಬರ್ತದೆ ನೋಡಿ. ಇದು ಸ್ವಲ್ಪ ಈ ರೀತಿಯಾದ ಪ್ರಾರ್ಥನೆ ನಾವು ಯೂಶಲಿ ಕಾಣೋದಿಲ್ಲ. ಏನಿದೆ ಈ ಪ್ರಾರ್ಥನೆಯಲ್ಲಿ? ಏನು ಆಶ್ಚರ್ಯ ಉಂಟು ಮಾಡುವಂಥದ್ದು ಏನಿದೆ? ಅಂತಿಮವಾಗಿ ಏನಂತ ಹೇಳ್ತಾರೆ ಇವರು? ಸ್ವೀಕೃತನಾದರೆ ನಾನು ಮಾಡಿದ್ದನ್ನೆಲ್ಲ ದಯವಿಟ್ಟು, ಏನೇ ತಪ್ಪು ಮಾಡ್ಲಿ, ಏನೇ ಒಳ್ಳೆದನ್ನ ಮಾಡಿ ನೀವು ಜ್ಞಾಪಕದಲ್ಲಿ ಇಟ್ಟುಕೋ ಅಂತ ಹೇಳ್ತಾ ಇದ್ದಾರೆ ಭಗವಂತನಿಗೆ. ಅವ್ರಿಗೆ ಯಾಕೆ ದೇವರಿಗೆ ಮರ್ತೋಗುತ್ತಂತ? ಅಲ್ಲ, ಮನುಷ್ಯರಿಗೆ ಮರ್ತು ಗೊತ್ತು, ದೇವರಿಗೆಲ್ಲ ಮರ್ತು. ನಾವು ಜ್ಞಾಪಕ ಇಟ್ಕೋಬೇಕು ಅನ್ಸ ಮನುಷ್ಯ ಸಾಯುವನು. ಅವ್ರಿಗೆ ಹೇಳ್ತಾ ಇದ್ದಾರೆ ಮಾತಾಜವ್ರೆ ಇಲ್ಲಿ. ಇಲ್ಲ, ಅವ್ರಿಗೆ ಹೇಳ್ತಾ ಇದ್ದಾರೆ, ನಮಗೆಲ್ಲ ನಮಗ್ ನೆನ್ಪಿಟ್ಕೊಳ್ಳೋದಲ್ಲ, ಅವ್ರಿಗೆ ನೆನ್ಪಿಟ್ಕೊಳಕ್ ಹೇಳ್ತಾರೆ. ಯಾರಿಗೆ? ಭಗವಂತನೇ, ನಾನ್ ಮಾಡಿದ ಯಜ್ಞ ಯಾಗಾದಿ ಎಲ್ಲ ಸ್ಮರಿಸ್ಕೊ ಅಂತ ದೇವ್ರಿಗೆ ನೆನಪು ಮಾಡ್ಕೊಡ್ತಾ ಇದ್ದಾನೆ ಆತ. ಈ ರೀತಿ ದೇವ್ರಿಗೆ ನೆನಪು ಕೊಡೋದ್ರ ಅಗತ್ಯ ಏನಿದೆ? ಅದೇ ಇಂಪಾರ್ಟೆಂಟ್ ಅಂಶ ಈ ಶ್ಲೋಕದಲ್ಲಿ. ಓಕೆ, ಸೊ ಮೊದಲನೇದಾಗಿ ಈ ಶ್ಲೋಕದಲ್ಲಿ ಪ್ರಭುಪಾದರ ಭಾವಾರ್ಥದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಅಂಶಗಳನ್ನು ಪ್ರಭುಪಾದರು ಹೇಳ್ತಾ ಹೋಗ್ತಾರೆ. ಮೊದಲನೇದಾಗಿ ಏನ್ ಕಾಣ್ತೀವಿ? ಶರೀರ ಬೂದಿ ಆಗ್ಲಿ, ಪ್ರಾಣವಾಯು ಗಾಳಿಯೊಂದಿಗೆ ಬೆರೆತು ಹೋಗ್ಲಿ ಅಂದ್ರೆ ಅರ್ಥ ಏನಿದು? ಅದಲ್ಲದೆ ಆ ಜೀವಿಯ ಅಸ್ತಿತ್ವ ಇದೆ ಅಲ್ವಾ? ಶರೀರ ಬೂದಿ ಆಗ್ತಾ ಇದೆ, ಶರೀರದ ಪ್ರಾಣವಾಯು ಬೆರೆತು ಹೋಗ್ತಾ ಇದೆ ಹೊರಗಿನ ಗಾಳಿ ಜೊತೆ. ಅದಾದ ಮೇಲೂ ಆ ಜೀವಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಹೌದ್ ತಾನೆ? ಅಂದ್ರೆ ಅರ್ಥ ಏನು? ಈ ಶರೀರದ ಹೊರತಾಗಿ ನಮ್ಮ ಅಸ್ತಿತ್ವ ಇದೆ, ಹೌದಾ? ಆತ್ಮ, ದೇಹಕ್ಕೂ ಮಿಗಿಲಾದದ್ದು ಆತ್ಮ. ಸೊ ಪ್ರಭುಪಾದರು ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ನಾವು ಅದನ್ನ ತಿಳಿದ್ರೆ ಏನೆಲ್ಲ ಮಾತಾಡಿದ್ರು ಕೂಡ ಫಸ್ಟ್ ತಿಳಿಬೇಕಾಗಿರೋ ಅಂಶ ಏನು? ನಾನು ಶರೀರ ಅಲ್ಲ, ನಾನು ಯಾರು? ಆತ್ಮ. ಓದಿ ಮೊದಲನೇ ಪ್ಯಾರಾಗ್ರಾಫ್ ಓದಿ, ಅವರೇ ಓದಿಬೇಕು. ಎಸ್.
ದೈಹಿಕವಾದ ಭೌತ ದೇಹವು ದೇಹಕ್ಕೆ ಹೊರಗಿನ ಉಡುಪಿನಂತೆ. ಭೌತ ದೇಹ ಅಳಿ ಅಳಿದ ಮೇಲೆ ಜೀವಿಯು ನಾಶವಾಗುವುದಿಲ್ಲ, ಅವನು ಸ್ವಸ್ವರೂಪವನ್ನು ಕಳೆದುಕೊಳ್ಳುವುದಿಲ್ಲ. ಒಂದು ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಹೇಳಿದೆ, 2.13 18 ಮತ್ತು 30ರಲ್ಲಿ. ಜೀವಿಯ ಸ್ವರೂಪ ಒಂದು ನಿರಾಕಾರವಲ್ಲ, ಬದಲಿಗೆ ಐಹಿಕ ಪೋಷಕ ನಿರಾಕಾರ, ಮತ್ತು ಅದು ಅವಿನಾಶಿಯಾದ ವ್ಯಕ್ತಿಯ ರೂಪಕ್ಕೆ ತಕ್ಕಂತೆ ಆಕಾರ ತಳೆಯುತ್ತದೆ. ಅಪರಿಪೂರ್ಣ ಜ್ಞಾನವಿರುವವರು ತಪ್ಪಾಗಿ ಭಾವಿಸುವಂತೆ ಯಾವ ಜೀವಿಯು ಮೂಲತಃ ನಿರಾಕಾರವಲ್ಲ. ಜೀವಿಯು ಐಹಿಕ ದೇಹ ನಾಶವಾದ ಮೇಲೂ ಅಸ್ತಿತ್ವದಲ್ಲಿರುತ್ತದೆಂದು ಈ ಮಂತ್ರವು ದೃಢಪಡಿಸುತ್ತದೆ. ಸೊ ನೋಡಿ, ಪ್ರಭುಪಾದ್ರ ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ ನಮಗೆ ತಿಳ್ಕೊಳ್ಳುವಂತ ಅಂಶ ಏನಂದ್ರೆ, ಜೀವಿ ಶರೀರ ನಾಶವಾದ ಮೇಲೂ ಅಸ್ತಿತ್ವದಲ್ಲಿ ಇರುತ್ತೆ. ಅರ್ಥ ಏನು? ಯಾವ ರೂಪದಲ್ಲಿ ಅಸ್ತಿತ್ವದಲ್ಲಿರುತ್ತೆ? ಆತ್ಮ. ಮೂಲವಾಗಿ ಜೀವಿ ಆತ್ಮ ಅಲ್ವಾ? ಅದನ್ನ ಇಲ್ಲಿ ಫಸ್ಟ್ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ದಲ್ಲಿ ಇದೇನಿದು ಶರೀರ? ಪ್ರಭುಪಾದರು ಹೇಳ್ತಾರೆ, ಈ ಶರೀರ ಒಂದು ರೀತಿಯ ನಮ್ಮ ಹೊರಗಿನ ಉಡುಪಿನಂತೆ, ಬಟ್ಟೆಯಂತೆ. ಸೊ ಒಂದು ಬಹಳ ಇಂಟ್ರೆಸ್ಟಿಂಗ್ ಇದು ಹೇಳ್ತಾರೆ ಪ್ರಭುಪಾದರು. ಹೇಗೆ ಪ್ರತಿದಿನ ನಾವು ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಬಟ್ಟೆಗಳನ್ನು ಧರಿಸ್ತೀವೋ, ಹಾಗೆ ಜೀವಿಗೆ ಒಂದು ಬಟ್ಟೆಯನ್ನು ನೀಡಲಾಗ್ತದೆ. ಅದನ್ನ ಜೀವಿನೇ ಚೂಸ್ ಮಾಡ್ಕೊಳ್ತಾನೆ, ಆಯ್ಕೆ ಮಾಡ್ಕೊಳ್ಬಹುದು. ಹೇಗೆ? ತನ್ನ ಕರ್ಮದನುಸಾರವಾಗಿ. ಸೊ ಪಾಯಿಂಟ್ ಏನಂದ್ರೆ, ಅನೇಕ ರೀತಿಯ ಶರೀರಗಳಿವೆ. ಭೌತಿಕ ಪ್ರಕೃತಿ ಅನೇಕ ರೀತಿಯ ಶರೀರಗಳನ್ನ ತೆಗೆದು ನಮ್ಮ ಮುಂದೆ ಇಡುತ್ತೆ. ನಾವು ಕಬೋರ್ಡ್ ಓಪನ್ ಮಾಡಿದಾಗ ಯಾವ್ಯಾವ ರೀತಿ ಎಲ್ಲ ಡ್ರೆಸ್ಗಳು ಇಟ್ಕೊಂಡಿರ್ತೀವಲ್ವಾ? ದಿನಕ್ಕೆ ಒಂದೊಂದು ರೀತಿ ಡ್ರೆಸ್ ಇಟ್ಕೊಂಡಿರ್ತೀವಿ. ಅಫ್ಕೋರ್ಸ್ ಕೆಲವರು ಒಂದೇ ರೀತಿ ಡ್ರೆಸ್ ಹಾಕೋಬಹುದು ದಿನ, ಬಟ್ ಸಾಮಾನ್ಯವಾಗಿ ಜನ ಬೇರೆ ಬೇರೆ ರೀತಿ ಡ್ರೆಸ್ ಹಾಕೊಳ್ತಾರಲ್ವಾ? ಒಂದಿನ ಪ್ಯಾಂಟ್ ಶರ್ಟ್ ಹಾಕೊಂಡ್ರೆ, ಒಂದಿನ ಬೇರೆ ರೀತಿ ಇನ್ಫಾರ್ಮಲ್ಸ್, ಟೀ ಶರ್ಟ್, ಅಥವಾ ಬೇರೆ ಬೇರೆ ರೀತಿ ಧೋತಿ ಕುರ್ತಾ. ಸೊ ಜೀವಿಗೂ ಕೂಡ ಆ ರೀತಿಯಾದಂತಹ ಶರೀರಗಳು ಲಭ್ಯವಿವೆ. ಜೀವಿಯ ಇಚ್ಛೆಗೆ ಪೂರೈಕೆ ಮಾಡಲಿಕ್ಕೆ ಅಂತ ಭೌತಿಕ ಪ್ರಕೃತಿ ಶರೀರವನ್ನು ನಮ್ಮ ಮುಂದೆ ಇಡುತ್ತೆ. ಸೊ ಎಷ್ಟು ಪ್ರಮಾಣದಲ್ಲಿ ಅಥವಾ ವೈವಿಧ್ಯತೆಯಲ್ಲಿ ಶರೀರಗಳಿವೆ ಅದೇನು ಸೂಚಿಸುತ್ತೆ? ಅಷ್ಟು ವೈವಿಧ್ಯವಾಗಿ ಜೀವಿ ಇಚ್ಛೆಗಳನ್ನು ಪ್ರಕಟಿಸ್ತದೆ ಅಲ್ವಾ? ಈಗ 84 ಲಕ್ಷ ಅಲ್ವಾ? 84 ಲಕ್ಷ ಜೀವರಾಶಿಯ ಅಷ್ಟು ಬಗೆಯ ಶರೀರಗಳಿವೆ. ಯೋಚನೆ ಮಾಡಿ, ನಿಮ್ಮ ಕಬೋರ್ಡ್ ಅಲ್ಲಿ 84 ಲಕ್ಷ ಡ್ರೆಸ್ಸಸ್ ವೆರೈಟೀಸ್. ಡ್ರೆಸ್ ಜಾಸ್ತಿ ಕೋರ್ಸ್ ನಮ್ಮ ಮನೆಗಳೇ ಅಷ್ಟು ದೊಡ್ಡವಿರೋದಿಲ್ಲ. ಬಟ್ ಪಾಯಿಂಟ್ ಏನಂದ್ರೆ ಅರ್ಥ, ಆತ್ಮಕ್ಕೆ ಶರೀರಗಳು ಉಡುಪಿನಂತೆ. ಸೊ ಇಷ್ಟೊಂದು ಉಡುಪುಗಳ ಅರ್ಥ ಏನು? ಅಷ್ಟೊಂದು ರೀತಿ ಇಚ್ಛೆಗಳ ಜೀವಿಯಲ್ಲಿ ಉಂಟಾಗಬಹುದು. ಹಾಗಾಗಿ ಇಷ್ಟೆಲ್ಲ ಬಗೆಯ ಶರೀರವನ್ನ ಭಗವಂತ ಭೌತಿಕ ಪ್ರಕೃತಿಯ ಮೂಲಕ ಮಾಡ್ತಾ ಇದ್ದಾನೆ. ನೋಡಿ, ಪ್ರಭುಪಾದರು ಅದನ್ನೇ ಹೇಳ್ತಾರೆ, ಐಹಿಕ ಪ್ರಕೃತಿಯು ಜೀವಿಗಳಿಗೆ ಅವರವರ ಇಂದ್ರಿಯ ಅಪೇಕ್ಷೆಗೆ ತಕ್ಕಂತೆ ನಾನಾ ಬಗೆಯ ದೇಹಗಳನ್ನು ಸೃಷ್ಟಿಸುವಲ್ಲಿ ಅದ್ಭುತವಾದ ಕೈಚಳಕ ತೋರಿಸುತ್ತದೆ. ಓಕೆ, ನಿನಗೆ ಹೇಸಿಗೆ ತಿನ್ನಬೇಕಾ? ಹಂದಿ ಶರೀರ ಕೊಡ್ತೀನಿ. ನಿನಗೆ ಮಾಂಸ ತಿನ್ನಬೇಕಾ? ಹುಲಿ ಅಥವಾ ಸಿಂಹ, ಆ ರೀತಿ ಶರೀರ. ನಿನಗೆ ಏನೋ ಒಂದು ರೀತಿ ಬುದ್ಧಿಶಕ್ತಿ ಅಥವಾ ಆಧ್ಯಾತ್ಮಿಕ ಜೀವನಕ್ಕೆ ಸ್ವಲ್ಪ ಇದು ಬೇಕಾ? ಮನುಷ್ಯ ಶರೀರ ಕೊಡ್ತದೆ. ಹೌದ್ ತಾನೆ? ಸೊ ಹೀಗೆ ಅನೇಕ ರೀತಿಯ ಶರೀರ. ಸೊ ಬಟ್ ಮನುಷ್ಯ ಶರೀರ ಅದು ಬಹಳ ವಿಶೇಷವಾಗಿ ಏನಕ್ಕೆ ಕೊಡ್ಲಾಗತ್ತೆ? ಅದನ್ನ ಕೊಡೋದ್ರ ಅರ್ಥ ಏನು? ಆಧ್ಯಾತ್ಮಿಕ ಬುದ್ಧಿ ಬೆಳೆಸ್ಕೊಳ್ಬೇಕು. ಹೌದು. ಸೊ ಬೇರೆ ಬೇರೆ ಶರೀರಗಳಲ್ಲಿ ಬೇರೆ ಬೇರೆ ಉಪಯೋಗಗಳು, ಪ್ರಯೋಜನಗಳನ್ನು ಪೂರೈಸ್ಕೊಳ್ಬಹುದು. ಪ್ರಭುಪಾದರು ಹೇಳ್ತಾರೆ, ಬೇರೆ ಪ್ರಾಣಿಗಳಂತೆ ಮನುಷ್ಯರು ಏನೋ ಮಾಂಸಾಹಾರ ಮಾಡ್ಬೋದು ಅನ್ನೋ ಅಂಶವನ್ನು ಬಹಳ ಹೇಳ್ತಾರೆ ಇಲ್ಲಿ. ಸೊ ಹೇಳ್ಬೇಕಂದ್ರೆ ಜೀವಿಗೆ ಮನುಷ್ಯ ಶರೀರವನ್ನ ಬಹಳ ಒಂದು ಉನ್ನತವಾದಂತಹ ಪ್ರಯೋಜನಕ್ಕೆ ಕೊಡ್ಲಾಗತ್ತೆ. ಅದನ್ನ ಪೂರೈಸ್ಕೊಳ್ಬೇಕು. ಸೊ ಅದನ್ನ ಪೂರೈಸ್ಕೊಳ್ಳುವಂತಹ ಒಂದು ಅಂಶ ಅದು ಆಧ್ಯಾತ್ಮಿಕ ಜೀವನ. ಅದನ್ನ ಇಲ್ಲಿ ಹೇಳಲಾಗ್ತಾ ಇದೆ. ಪ್ರಭುಪಾದರು ಅದನ್ನ ವರ್ಣಿಸ್ತಾ ಇದ್ದಾರೆ. ನೋಡಿ ಇಲ್ಲಿ, ಎಲ್ಲ ಪ್ರಾಣಿಗಳು, ಜನರು, ಭೌತಿಕ ದೇಹಗಳು ಜೀವಿಗೆ ಪರಕೀಯವಾದವು. ಅವು ಜೀವಿಯ ಇಂದ್ರಿಯ ಸುಖಾಭಿಲಾಷೆಗೆ ತಕ್ಕಂತೆ ಬದಲಾಗುತ್ತವೆ. ವಿಕಾಸ ಚಕ್ರದಲ್ಲಿ ಜೀವಿ ಒಂದಾದ ಮೇಲೊಂದರಂತೆ ದೇಹವನ್ನು ಬದಲಾಯಿಸುವುದು.
ಸೊ ಅದರ ಹೇಗೆ ಶರೀರಗಳು ನೀಡಲಾಗ್ತದೆ ಜೀವಿಗೆ? ಜೀವಿ ಅತ್ಯಂತ ಕಡಿಮೆ ಪ್ರಜ್ಞೆಯಲ್ಲಿ, ಅಲ್ಪ ಪ್ರಜ್ಞೆಯಲ್ಲಿದ್ದಾಗ ಕೆಳ ಶರೀರಗಳನ್ನು ನೀಡಲಾಗುತ್ತೆ. ಕ್ರಿಮಿ ಕೀಟಗಳು, ಪ್ರಾಣಿ ಅಥವಾ ವೃಕ್ಷ ಶರೀರ, ಈ ರೀತಿಯಾದಂಥ ಶರೀರಗಳನ್ನು ನೀಡಲಾಗ್ತದೆ. ಸೊ ಆ ಶರೀರಗಳನ್ನೆಲ್ಲ ದಾಟಿ 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 ಅತ್ಯಂತ ಕ್ರಿಮಿಕೀಟದ ಶರೀರ, ನಂತರ ವೃಕ್ಷ ಶರೀರ ಅಥವಾ ಪ್ರಾಣಿ, ಪಶು, ಪಕ್ಷಿ, ಈ ರೀತಿಯಾದಂಥ ಶರೀರವನ್ನೆಲ್ಲ ದಾಟಿ ಮನುಷ್ಯ ಜನ್ಮವನ್ನು ನೀಡಲಾಗ್ತದೆ. ಸೊ ಮನುಷ್ಯ ಜನ್ಮದ ಸಾರ್ಥಕತೆ ಏನು, ಅದರ ಉಪಯೋಗ ಏನು? ಆಧ್ಯಾತ್ಮಿಕ ಜ್ಞಾನದ ಅನುಶೀಲನೆ ಮಾಡುವಂಥದ್ದು. ಈ ರೀತಿಯಾದಂತಹ ಬುದ್ಧಿ, ವಿವೇಕ, ಪ್ರಜ್ಞೆ ಅದನ್ನ ಮನುಷ್ಯ ಜನ್ಮದಲ್ಲಿ ಈ ಉಡುಪಿನಲ್ಲಿ, ಇದು ಹೊರ ಉಡುಪಿದೆ, ಆಕ್ಚುಲಿ ಆತ್ಮ ಒಳಗಿದೆ, ಅದರ ಲಕ್ಷಣಗಳು ಬೇರೆನೆ ಉಂಟು. ಬಟ್ ಈ ಉಡುಪು ಆ ಆತ್ಮದ ಲಕ್ಷಣಕ್ಕೆ ಒಂದು ರೀತಿ ಅನುರೂಪವಾಗ್ತದೆ. ಹಾಗಾಗಿ ಈ ಶರೀರ ಬಹಳ ಮುಖ್ಯವಾದದ್ದು ಶರೀರ ಇದು. ಅದನ್ನು ಬಹಳ ಹೆಚ್ಚಾಗಿ ಪ್ರಶಂಸನೆ ಮಾಡಲಾಗಿದೆ. ಸೊ ಇಲ್ಲಿ ಪ್ರಭುಪಾದ್ರೆ ಹೇಳ್ತಾ ಇದ್ದಾರೆ, ಅಷ್ಟೇ ಅಲ್ಲದೆ ಈ ಒಂದು ಶರೀರವನ್ನು ಪಡೆದ ಮೇಲೆ ವ್ಯಕ್ತಿ ಅನೇಕ ರೀತಿಯ ಆಧ್ಯಾತ್ಮಿಕ ಪ್ರಕ್ರಿಯೆಗಳನ್ನೇ ಪಾಲಿಸ್ತಾನೆ. ಜ್ಞಾನ, ಯೋಗ ಮಾರ್ಗದಲ್ಲೂ ಕೂಡ ಇಲ್ಲಿ ಪ್ರಾಣವಾಯು ಅದೆಲ್ಲ ಹೇಳ್ತಾ ಇದ್ದಾರೆ. ಸೊ ಪ್ರಭುಪಾದರು ಅದ್ರ ಬಗ್ಗೆ ವರ್ಣನೆ ಮಾಡ್ತಾರೆ. ಹೇಗೆ ಷಟ್ಚಕ್ರ ಯೋಗ ಕೇಳಿರ್ಬೋದು ನೀವಿದೆಲ್ಲ. ಪ್ರಾಣವಾಯುವನ್ನ ಮೇಲೆತ್ತುತ್ತಾ ಹೋಗ್ತಾರೆ ಅವರು, ಹೌದಾ? ಮೂಲಾಧಾರದಿಂದ ಹಿಡಿದು ಆನಂತರ ಮೇಲೆ ಬರ್ತಾ ಬರ್ತಾ ಹೃದಯದ ಅನಾಹತ, ಅನಂತರ ಹೀಗೆ ಬರ್ತಾ ಬರ್ತಾ ಬ್ರಹ್ಮರಂಧ್ರ, 7ನೇದು ಅನ್ಸುತ್ತೆ ಅದು, ಮೋಸ್ಟ್ಲಿ 6ನೇದು. ಸೊ ಅಲ್ಲಿಗೆ ತರ್ತಾರೆ ಅವರು ಪ್ರಾಣವಾಯುವನ್ನ. ಸೊ ಇದು ಒಂದು ರೀತಿಯ ಯೋಗ ಪ್ರಕ್ರಿಯೆ ಇದು. ಸೊ ಹೀಗೆ ವ್ಯಕ್ತಿ ಆ ಪ್ರಾಣವಾಯುವನ್ನ, ಯೋಗಿಗಳು ಆ ಪ್ರಾಣವಾಯುವನ್ನ ತಮ್ಮ ಊರ್ಧ್ವ ಚಕ್ರದಿಂದ, ಆ ಶಕ್ತಿ ಕೇಂದ್ರದಿಂದ ಅದನ್ನ ಹೊರಹೊಮ್ಮಿಸ್ತಾರೆ. ಅದರಿಂದ ಅವರು ಈ ಜಗತ್ತಿನಿಂದ, ಭೌತಿಕ ಬಂಧನದಿಂದ ಹೊರ ಹೋಗ್ಲಿಕ್ಕೆ ಬಯಸ್ತಾ ಇರ್ತಾರೆ, ಹೌದಲ್ವಾ? ಸೊ ಹೀಗೆ ವ್ಯಕ್ತಿ ಆತ ಈ ಶರೀರವನ್ನ, ಮನುಷ್ಯ ಶರೀರದಿಂದ ಆತ ಬೇಕಾದಲ್ಲಿ ದೇವತೆಗಳ ಶರೀರವನ್ನ ಪಡಿಬಹುದು, ಬ್ರಹ್ಮನ ಶರೀರವನ್ನ ಪಡಿಬಹುದು. ಅದಕ್ಕೂ ಮೀಲಾಗಿ ಆತ ಈ ಜಗತ್ತಿನ ಹೊರ ಹೋಗಿ ಆಧ್ಯಾತ್ಮಿಕ ಜಗತ್ತಿನ ಕೆಲ ಲೋಕಗಳನ್ನು ತಲುಪಬಹುದು. ಸೊ ನೋಡಿ ಹೇಗೆ ವ್ಯಕ್ತಿ ತನ್ನ ಈ ಶರೀರವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಯಾವ್ಯಾವ ಗತಿಗಳನ್ನ ಪಡಿಬಹುದು ಅನ್ನೋದನ್ನ ವರ್ಣಿಸ್ತಾರೆ. ಸಂಕ್ಷೇಪದಲ್ಲಿ ತೋರಿಸ್ತಾ ಇದ್ದೇನೆ ಇಲ್ಲಿ. ಸೊ ಪ್ರಭುಪಾದರು ಮುಂದೆ ಹೇಳ್ತಾರೆ, ವಿವೇಕಿಯಾದವನು ಭೌತ ದೇಹಗಳ ವೈವಿಧ್ಯದಲ್ಲಿ ಏಕತೆಯನ್ನು ಕಾಣದೆ ಆಧ್ಯಾತ್ಮಿಕ ಸ್ವರೂಪದಲ್ಲಿ ಏಕತೆಯನ್ನು ಕಾಣುತ್ತಾನೆ. ಪರಮಪ್ರಭುವಿನ ವಿಭಿನ್ನಾಂಶವಾದ ಆಧ್ಯಾತ್ಮಿಕ ಕಿಡಿಯು ಹಂದಿ ದೇಹ ಆಗಿರ್ಬೋದು, ದೇವತೆ ದೇಹ ಆಗಿ ಎಲ್ಲದೂ ಒಂದೇ. ಯಾಕೆಂದ್ರೆ ಹೊರಗಿನ ಉಡುಪು ಬದಲಾಗಿದೆ ಅಷ್ಟೆ. ಸೊ ಜೀವಿ ಏನ್ ಮಾಡ್ತಾನೆ, ಆತ ಪುಣ್ಯ ಪಾಪ ಇವುಗಳ ತಕ್ಕಂತೆ ಆತ ದೇಹ ಪಡಿತಾ ಇರ್ತಾನೆ. ಬಟ್ ಮನುಷ್ಯ ಜನ್ಮ ಅದು ದೊಡ್ಡದು ಮತ್ತು ಪೂರ್ಣ ಪ್ರಜ್ಞೆಯುಳ್ಳದ್ದು. ವೇದಶಾಸ್ತ್ರಗಳ ಪ್ರಕಾರ ಪರಿಪೂರ್ಣ ಮಾನವನು ಅನೇಕ ಜನ್ಮಗಳಲ್ಲಿ ಉತ್ತಮ ಜ್ಞಾನ ಪಡೆದ ನಂತರ ಭಗವಂತನಿಗೆ ಶರಣಾಗುತ್ತಾನೆ. ಸೊ ಮನುಷ್ಯ ಜನ್ಮದ ಸಾರ್ಥಕತೆ ಎಲ್ಲಿ ಬರುತ್ತೆ, ಪರಿಪೂರ್ಣತೆ ಎಲ್ಲಿ ಬರುತ್ತೆ? ಅದು ಇಲ್ಲಿ ಭಗವಂತನಿಗೆ ಶರಣಾಗತನಾದಾಗ, ಅವನು ಪರಮಪ್ರಭುವಾದ ವಾಸುದೇವನಿಗೆ ಶರಣಾಗುವಂಥ ಸ್ಥಿತಿಗೆ ಬಂದಾಗ ಮಾತ್ರ ಜ್ಞಾನವು ಪರಿಪೂರ್ಣತೆಯನ್ನು ತಲುಪುತ್ತದೆ. ಹೌದಾ? ನೋಡಿ, ಸೊ ಹೀಗೆ ಆ ಮನುಷ್ಯ ಶರೀರದ ಸಾರ್ಥಕತೆ ಆಗತ್ತೆ. ಅದನ್ನ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮೊದಲನೇ ಅಂಶ ನಾವಿಲ್ಲಿ ಏನ್ ಕಾಣ್ತಾ ಇದ್ದೀವಿ, ಈ ಮನುಷ್ಯ ಶರೀರ ಏನಿದೆ ಇದು ಒಂದು ಹೊರಗಿನ ಉಡುಪಿನಂತೆ, ಅಲ್ವಾ? ಎಷ್ಟು ಬಗೆ ಡ್ರೆಸ್ಗಳು ಕೊಟ್ಟಿದ್ದಾರೆ ನಿಮಗೆ? ಪ್ರತಿಯೊಬ್ಬ ಜೀವಿಗೆ ಎಷ್ಟು ಡ್ರೆಸ್ಗಳನ್ನ ಕೊಡಲಾಗಿದೆ? 84 ಲಕ್ಷ ಡ್ರೆಸ್ ಅನ್ನ ಕೊಟ್ಟಿದ್ದಾರೆ. ಸೊ ಆ ಡ್ರೆಸ್ಸಸ್ ನಲ್ಲಿ ಅತಿ ಉನ್ನತವಾದಂತಹ ಅಥವಾ ಬಹಳ ಲಾಭಕಾರಿಯಾದಂತಹ ಒಂದು ಜನ್ಮ ಅಂದ್ರೆ ಮನುಷ್ಯ ಜನ್ಮ. ಆ ಮನುಷ್ಯ ಜನ್ಮದಲ್ಲಿ ಪರಿಪೂರ್ಣನಾದವನು ಯಾವ ಸ್ಥಿತಿಯನ್ನ ಪಡಿತಾನೆ? ಭಗವಂತನಿಗೆ ಶರಣಾಗತನಾಗ್ತಾನೆ. ಹೌದು, ಆಧ್ಯಾತ್ಮಿಕ ಜ್ಞಾನ, ಬಟ್ ಅದರಲ್ಲೂ ಕೂಡ ಮುಂದುವರಿತ ಅನೇಕ ಜನ್ಮಗಳ ಆಧ್ಯಾತ್ಮಿಕ ಜೀವನವನ್ನು ನಡೆಸಿದ ಮೇಲೆ ಆತ ಭಗವಂತನಲ್ಲಿ ಶರಣಾಗತನಾಗ್ತಾನೆ. ಅದು ಆ ಮನುಷ್ಯ ಜನ್ಮದ ಸಾರ್ಥಕತೆ ಅಲ್ವಾ? ಪರಿಪೂರ್ಣತೆ. ಕರೆಕ್ಟ್, ಎಕ್ಸಾಕ್ಟ್ ಹೇಳಿದ್ರೆ. ಹೌದು. ಸೊ ಹೀಗೆ ಆ ಶರೀರದ ಭೌತಿಕ ಶರೀರ ಆದ್ರೂ ಕೂಡ ಅದಕ್ಕೆ ಸಾಕಷ್ಟು ಮಹತ್ವ ಇದೆ. ಹಾಗಾಗಿ
ಪ್ರಹ್ಲಾದರಾಗಿರಬಹುದು ಅಥವಾ ನಾಭಿ ಅಥವಾ ಏನೋ ಆ, ಅನೇಕ ಭಾಗವತದ ಸಂವಾದಗಳಲ್ಲಿ ಮನುಷ್ಯ ಜನ್ಮವನ್ನು ಮೊದಲು ವರ್ಣಿಸ್ತಾರೆ. ಎಷ್ಟು ಬಹಳ ಮುಖ್ಯವಾದದ್ದು ನೋಡು ಇಲ್ಲಿ ಅಂತ. ಸೊ ಹೀಗೆ ಮನುಷ್ಯ ಜನ್ಮದ ಲಾಭವನ್ನು ಪಡಿತ ವ್ಯಕ್ತಿ ಆತ ಬ್ರಹ್ಮ ಸಾಕ್ಷಾತ್ಕಾರ, ನಂತರ ಪರಮಾತ್ಮ ಸಾಕ್ಷಾತ್ಕಾರ, ನಂತರ ಭಗವತ್ ಸಾಕ್ಷಾತ್ಕಾರ ಪಡಿಬೋದು. ಅದೆಲ್ಲವನ್ನು ಹೇಳ್ತಾರೆ ಇಲ್ಲ ಪ್ರಭುಪಾದರು. ಸೊ ಹೀಗೆ ಜೀವಿ ಈ ಜಗತ್ತಿನಲ್ಲಿ ಬಹಳ ಅಜ್ಞಾನದ ಕಾರಣದಿಂದಾಗಿ, ಒಂದು ರೀತಿಯ ಭೋಗ ದೃಷ್ಟಿಯ ಕಾರಣದಿಂದಾಗಿ ಆತ ಈ ಜಗತ್ತಿನಲ್ಲಿ ಸಿಲುಕಿಕೊಂಡಿದ್ದ. ಬಟ್ ಯಾವಾಗ ಆತ ಭಗವಂತನಲ್ಲಿ ಶರಣಾಗತನಾಗ್ತಾನೋ, ಭಕ್ತಿಯನ್ನು ಅನುಶೀಲನೆ ಮಾಡ್ತಾನೋ, ಆಗ ಆತ ಪರಿಪೂರ್ಣ ಸ್ಥಿತಿ, ಅತಿ ಉನ್ನತವಾದಂಥ ಸ್ಥಿತಿ ಭಗವತ್ ಸಾಕ್ಷಾತ್ಕಾರವನ್ನು ತಲುಪ್ತಾನೆ. ಮನುಷ್ಯ ಜನ್ಮದ ಸರಿಯಾದ ಉಪಯೋಗ ಏನು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಂದ ಮುಂದೆ ಇನ್ನೊಂದು ವಿಶೇಷವಾದ ಅಂಶ ಬರುತ್ತೆ. ಈಗ ಎರಡನೇ ವಿಷಯ ಈ ಶ್ಲೋಕದ್ದು ಅಂದರೆ ಅದು ಸಾವಿನ ಸಂದರ್ಭ. ಅದೇನದು ವಿಶೇಷವಾಗಿ ವರ್ಣನೆ ಮಾಡಲಾಗ್ತಾ ಇದೆ ಇಲ್ಲಿ. ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಪ್ರಾರ್ಥನೆ, ಇದರ ಅರ್ಥ ಏನು? ದೇವರಿಗೆ ನೆನಪಿಟ್ಕೋ ಅಂತ ಹೇಳಿ ಆ ಭಕ್ತ ಹೇಳ್ತಾ ಇದ್ದಾನೆ, ಇದರ ಅರ್ಥ ಏನು? ಅದೆಲ್ಲವನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಯಾಕೆಂದ್ರೆ ಅಲ್ಲಿ ಇದರ ವರ್ಣನೆ ಭಗವದ್ಗೀತೆಯಲ್ಲಿ ಕೂಡ ಸಾಕಷ್ಟು ಕಡೆ ಬರುತ್ತೆ. ಸಾವಿನ ಸಮಯದ ವರ್ಣನೆ, ಯಂ ವಾಪಿ ಸ್ಮರನ್ ಭಾವಂ ಅಥವಾ ಅಂತ ಕಾಲೇ ಚ ಮಾಮೇವ, ಈ ರೀತಿ ಅನೇಕ ಶ್ಲೋಕಗಳು ಇದಾವಲ್ವ ಭಗವದ್ಗೀತೆಯಲ್ಲಿ. ಅದೊಂದು ಅಧ್ಯಾಯನೇ ಇದೆ, ಆಕ್ಚುಲಿ 8ನೇ ಅಧ್ಯಾಯ ಅದರ ವರ್ಣನೆ. ಸೊ ಅದೆಲ್ಲವನ್ನ ಇಲ್ಲಿ ಕಾಣ್ತೀವಿ ನಾವು. ನೆಕ್ಸ್ಟ್ ತರಗತಿಯಲ್ಲಿ ಇದನ್ನ ಚರ್ಚೆ ಮಾಡೋಣ. ಒಂದು ಇಂಪಾರ್ಟೆಂಟ್ ರಿಕ್ವೆಸ್ಟ್ ಇತ್ತು. ನಾಳೆ ನನಗೆ ಬೇರೆ ಒಂದು ಕ್ಲಾಸ್ ಇದೆ, ಸೇಮ್ ಓವರ್ಲ್ಯಾಪಿಂಗ್ ಟೈಮಲ್ಲಿ. ಗುರುವಾರ ಮಾಡ್ಬೋದಾ? ಹರೇ ಕೃಷ್ಣ. ಓಕೆ ಪ್ರಭುಜಿ. ಓಕೆ ಪ್ರಭುಜಿ. ಆದಷ್ಟು ಗುರುವಾರ ಕಂಪ್ಲೀಟ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಅಕಸ್ಮಾತ್ ಆಗಲ್ಲ ಅಂದರೆ 1 more ಕ್ಲಾಸ್ ಏನಾದರೂ ತಗೊಳ್ಬೇಕಾಗತ್ತೆ. ಗುರುವಾರ ಚರ್ಚೆ ಪೂರ್ತಿ 18ನೇ ಶ್ಲೋಕ ಕೂಡ ಸಂಕ್ಷೇಪ ನೋಡೋಣಂತೆ. ಅಫ್ಕೋರ್ಸ್ ಈ ಎಲ್ಲ ತತ್ವಗಳು ನಿಮ್ಗೆ ಗೀತೆಯಲ್ಲಿ ಮತ್ತೆ ಇನ್ನಷ್ಟು ವರ್ಣನೆ ಬರ್ತದೆ. ನಾನು ಮುಖ್ಯವಾದಂಥ ತತ್ವಗಳನ್ನು ತೋರಿಸ್ತಾ ಹೋಗ್ತಾ ಇದ್ದೀನಿ. ಎನಿವೇಸ್, ಮಾತಾಜಿಯವರು ನಿಮಗೆ ಗ್ರೂಪಲ್ಲಿ ಪೋಲ್ ಹಾಕ್ತಾರೆ. ಥರ್ಸ್ಡೇ ಕ್ಲಾಸ್ಗೆ ಯಾರಿಗೂ ಏನೋ ಅಬ್ಜೆಕ್ಷನ್ ಇಲ್ಲ ಅಂದರೆ ಮಾಡೋಣ ಥರ್ಸ್ಡೇ. ನಾಳೆ ನನಗೆ ಸ್ವಲ್ಪ ಬ್ಯುಸಿ ಇದ್ದೀನಿ ನಾನು ಅದಕ್ಕೆ. ಓಕೆ, ಹರೇ ಕೃಷ್ಣ. ಏನಾದರೂ ಕ್ವಶನ್ಸ್ ಇದೆಯಾ?